1 2 ಹಲೋ ಮಕ್ಕಳೇ, ವೆಲ್ಕಮ್ ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ನಿಮ್ಮ ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಫೀಲ್ಡ್ಸ್ ಕಂಪ್ಲೀಟ್ಲಿ ಒನ್ ಶಾರ್ಟ್ ಡಿಸ್ಕಸ್ ಮಾಡ್ತೀನಿ. ಸೊ ನಿಮ್ಮ KCETಗೋಸ್ಕರ. ಆ್ಯಂಡ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಕಾನ್ಸೆಪ್ಟ್ಸ್ ಟೀಚ್ ಮಾಡ್ತೀನಿ ಫಸ್ಟು. ಸೊ ಬೇಸಿಕ್ಸಿಂದ ಹಿಡಿದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿ, ನಂತರ CET ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ತೊಗೊಂಡು ನಾವು ಕ್ವಶನ್ಸ್ನ ಯಾವ ರೀತಿ 1 ಮಿನಿಟಲ್ಲಿ ಸಾಲ್ವ್ ಮಾಡಬೇಕು. ಸೊ ಕೆಲವೊಂದು ನಾನು ಹೇಳ್ತೀನಿ ನೋಡಿ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಮಕ್ಕಳೇ. ಸೊ ಎಷ್ಟೊಂದು CET ಕ್ವಶನ್ಸಲ್ಲಿ ಈಸಿಯಾಗಿ ಆಪ್ಷನ್ನ ಎಲಿಮಿನೇಟ್ ಮಾಡ್ಬೋದು. ಸೊ ಎಲಿಮಿನೇಷನ್ ಟೆಕ್ನಿಕ್ ನಿಮ್ಗೆ ಗೊತ್ತಿರಬೇಕು. ನಂತರ ಕೆಲವೊಂದು ಕ್ವಶನ್ಸಲ್ಲಿ ವಿ ಕ್ಯಾನ್ ಯೂಸ್ ಜಸ್ಟ್ ಯೂನಿಟ್ಸ್ ಚೆಕ್ ಮಾಡ್ಬೋದು. ಯೂನಿಟ್ಸ್ ಗಿವನ್ ಕ್ವಶನ್ ಆ್ಯಂಡ್ ಆಪ್ಷನ್ಸ್ ಯೂನಿಟ್ಸ್ ಮ್ಯಾಚ್ ಆಗ್ತಾ ಇದೆ ಇಲ್ವಾ. ಕೆಲವೊಂದು ಕ್ವಶನ್ಸಲ್ಲಿ ಯು ಡೋಂಟ್ ಹ್ಯಾವ್ ಥಿಂಕ್ ಅಬೌಟ್ ದಿಸ್ ಪವರ್ಸ್, ಈ ಪೀಕೋ, ಫ್ಯಾರೆಡ್, ನ್ಯಾನೋ ಇವೆಲ್ಲ ಬೇಕಾಗಿಲ್ಲ. ಯು ಕ್ಯಾನ್ ಈಸಿಲಿ ಡೂ ದ ಫಾಸ್ಟ್ ಕ್ಯಾಲ್ಕುಲೇಷನ್, ಗೆಟ್ ದ ಆನ್ಸರ್. ಸೊ ಇದು ಎಷ್ಟೊಂದು ಮೆಥಡ್ಸ್ ಇರುತ್ತೆ ಮಕ್ಕಳು. ಇಟ್ ಇಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಚಾಪ್ಟರ್ಸ್. ಸೊ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಬಟ್ ನೀವು ಪ್ರಾಕ್ಟೀಸ್ ಮಾಡೋಕ್ಕಂತ ಹೇಳಿದ್ರೆ, ನೀವು CET ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋಕ್ಕಂದ್ರೆ ದಯವಿಟ್ಟು ನಾನು ಯಾವ ರೀತಿ ಹೇಳ್ಕೊಡ್ತೀನೋ ಆ ರೀತಿ ನಿಮ್ಮ ಮೆಥಡ್ಸ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡಿ. ತುಂಬ ಈಸಿ ಆಗುತ್ತೆ. ಆ್ಯಂಡ್ CET ಈಸ್ ಆಲ್ ಅಬೌಟ್ ಡೂಯಿಂಗ್ ದ ಕ್ವಶನ್ಸ್ 1 ಮಿನಿಟ್. ನೀವು 1 ನಿಮಿಷದಲ್ಲಿ ನೀವು ಆನ್ಸರ್ ಮಾಡಬೇಕು ಮಕ್ಕಳೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆ್ಯಂಡ್ ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ ಡಿಲೇ. ಸೊ ಕೆಲವು ಮಕ್ಕಳು ಆಲ್ರೆಡಿ ಕೋಪ ಮಾಡ್ಕೊಂಡಿರ್ತಾರೆ. ಸೊ ಐ ಕ್ಯಾನ್ ಸಿ ಕಮೆಂಟ್ ಚೆಕ್ ಮಾಡ್ತಾ ಇದ್ದೆ. ಸೊ ಲೆಟ್ ಮಿ ಟೆಲ್ ಯು ಒನ್ ಫ್ರ್ಯಾಂಕ್ಲಿ ಮಕ್ಕಳೇ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ಆಲ್ರೆಡಿ ನಮ್ಮ SimplifiedMinds ಆ್ಯಪಲ್ಲಿ ಕೋರ್ಸ್ ಕೂಡ ಇದೆ. ಸೊ ವಿ ಆರ್ ದ ಸೇಮ್ ಟೀಚರ್ಸ್ ಹೂ ಟೀಚಿಂಗ್ ಇನ್ ದ ಕೋರ್ಸ್, ವಿ ಆರ್ ದ ಸೇಮ್ ಟೀಚರ್ ಹೂಸ್ ಟೀಚಿಂಗ್ ಇನ್ ದ ಯೂಟ್ಯೂಬ್. ಸೊ ನಾವೇ ಎಲ್ಲ ರೆಡಿ ಮಾಡ್ತೀವಿ ಮಕ್ಕಳೇ, ಕಂಟೆಂಟ್ ಎಲ್ಲನೂ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ತಮ್ನೇಲು, ಈ PPTಸು ಎಲ್ಲ ಟೈಪ್ ಮಾಡಬೇಕು. ಇನ್ಫ್ಯಾಕ್ಟ್ ಹೇಳಬೇಕು, ಇದಾಗಿದ ತಕ್ಷಣ ಐ ಹ್ಯಾವ್ ಎನ್ ಸಮ್ DPP ವಿಡಿಯೋ ರೆಕಾರ್ಡಿಂಗ್ಸ್ ಇದೆ. ಅದಾಗಿದ ತಕ್ಷಣ ಐ ಹ್ಯಾವ್ ಎ ಲೈವ್ ಸೆಷನ್ ಇದೆ, 8 ಗಂಟೆಗೆ ಲೈವ್ ಸೆಷನ್ ಇದೆ. ಅದು 10 ಗಂಟೆವರೆಗೂ ಹೋಗುತ್ತೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಅಂತ. ಆ್ಯಂಡ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಕಾಲ್. ಸೊ ಒಂದು ಸತಿ ವೆನ್ ದೇ ಟೇಕ್ ದ ಕೋರ್ಸ್ ತುಂಬ ಕಾಲ್ಸ್ ಮಾಡ್ತಾ ಇರ್ತಾರೆ. ಪೇರೆಂಟ್ಸ್ ಕಾಲ್, ದೇರ್ ಬ್ರದರ್ಸ್ ಕಾಲ್, ದೇರ್ ಸಿಸ್ಟರ್ಸ್ ಕಾಲ್ ಮಾಡ್ತಾರೆ. ಎಷ್ಟು ಕಾಲ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಎ ಸ್ಮಾಲ್ ಆ್ಯಂಡ್ ಸ್ಮಾಲ್ ಒಂದು ಆಫ್ಲೈನ್ ಕ್ಲಾಸಸ್, ಸಣ್ಣ ಆಫ್ಲೈನ್ ಕ್ಲಾಸ್ ಇದೆ. ಆ್ಯಂಡ್ ಅಫ್ಕೋರ್ಸ್ ದಿಸ್ ಇಸ್ ಲಾಸ್ಟ್, ವಿ ನಾಟ್ ಟೇಕಿಂಗ್ ಎನಿ ಆಫ್ಲೈನ್ ಕ್ಲಾಸ್ ಆಫ್ಟರ್ ದಿಸ್ ಇಯರ್. ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಸೋ ಮೆನಿ ಥಿಂಗ್ ಮಕ್ಕಳೇ. ಸೊ ಲೆಟ್ ಮಿ ಟೆಲ್ ಯು ಫ್ರ್ಯಾಂಕ್ಲಿ, ನೀವು ಎಷ್ಟೊಂದು ಚೆಕ್ ಮಾಡಿದಾಗ ಒಬ್ಬ ಟೀಚರ್ ಟೀಚ್ ಮಾಡೋಕ್ಕಂತ ಹೇಳಿದ್ರೆ ಅವ್ರಿಗೆ ಎಷ್ಟೊಂದು ಸಪೋರ್ಟಿಂಗ್ ಟೀಮ್ ಇರುತ್ತೆ. ಸೊ ಒಬ್ಬರು PPT ಪ್ರಿಪೇರ್ ಮಾಡ್ತಾರೆ, ಒಬ್ಬರು ತಮ್ನೇಲ್ ರೆಡಿ ಮಾಡ್ತಾರೆ, ಇನ್ನೊಬ್ರು ಅಪ್ಲೋಡ್ ಮಾಡ್ತಾರೆ, ಇನ್ನೇನೋ DPP ರೆಡಿ ಮಾಡ್ತಾರೆ, ಇನ್ನೊಬ್ರು ಸಮಥಿಂಗ್ ವಿಲ್. ಸೊ ದೇ ಸೋ ಮಚ್ ಟೀಮ್ ವಿಲ್ ಬಿ ದೇರ್. ಸೊ ನಾನು ಮತ್ತು ಮ್ಯಾಮ್ ಎಲ್ಲ ಮಾಡ್ತಾ ಇರೋದ್ರಿಂದ ಲಿಟ್ರಲಿ ತುಂಬ ಪ್ರೆಷರ್ ಆಗಿದೆ. ವಿ ಹಾರ್ಡ್ಲಿ ಸ್ಲೀಪ್ 4 to 5 hours. ಅದು ಬಿಟ್ಟು ಬಟ್ ಸ್ಟಿಲ್ ವಿ ವಾಂಟ್ ಟು ಟೀಚ್ ಇನ್ ದ ಯೂಟ್ಯೂಬ್ ಮಕ್ಕಳೇ. ಸೊ ಯೂಟ್ಯೂಬಲ್ಲಿ ಟೀಚ್ ಮಾಡಲೇಬೇಕು. ಲೆಟ್ ಮಿ ಟೆಲ್ ಯು ಫ್ರ್ಯಾಂಕ್ಲಿ ಒನ್ ಥಿಂಗ್, ನಾನು ಹೇಳ್ತೀನಿ ಗೊತ್ತಾ. ಸೊ ವೆನ್ ಐ ಟೀಚ್ ಇನ್ ದ ಯೂಟ್ಯೂಬ್, ಸೊ ನಿಮ್ಗೆ ನೆನಪಿರ್ತಲ್ಲ, ನ್ಯೂಮರಿಕಲ್ಸ್ ಎಲ್ಲ ಸೆಕೆಂಡ್ PU ಫಿಸಿಕ್ಸ್ ಬೋರ್ಡ್ ಎಕ್ಸಾಮ್ ಟೀಚ್ ಮಾಡ್ತಾ ಇದೆ. ಸೊ ಅದೇ ರೀತಿ ಇಲ್ಲೂ ಟೀಚ್ ಮಾಡ್ತೀವಿ. ಫಸ್ಟ್ ಕಾನ್ಸೆಪ್ಟ್ಸು, ನಂತರ ಕ್ವಶನ್ಸ್ ಎಲ್ಲ ಮಾಡ್ತೀನಿ. ಆ್ಯಂಡ್ ವೆನ್ ಎವರ್ ಐ ಸಿ ದ ಕಮೆಂಟ್ಸ್, ದಟ್ ಈಸ್ ಅ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್. ಅಂದರೆ ಸೊ ನಾವು ಯೂಟ್ಯೂಬಲ್ಲಿ ಫ್ರೀಯಾಗಿ ಟೀಚ್ ಮಾಡೋ ಕಮೆಂಟ್ಸ್ ಎಲ್ಲ ನೋಡಿದಾಗ ದಟ್ ಈಸ್ ದ ಡೇ ವಿ ಸ್ಲೀಪ್ ವೆರಿ ಪೀಸ್ಫುಲಿ. ಟುಡೇ ಐ ಥಿಂಕ್ ಐ ಸ್ಲೀಪ್ ವೆರಿ ಪೀಸ್ಫುಲಿ ಬಿಕಾಸ್ ಫೈನಲಿ ಐ ಆಮ್ ಡೂಯಿಂಗ್ ಲಾಟ್ ಆಫ್ CET ಕ್ವಶನ್ಸ್. ಸೊ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು. ಸೊ ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಸೊ ಲೆಟ್ಸ್ ಗೋ ಫಾರ್ ದಿಸ್. ಸೊ ಖಂಡಿತವಾಗ್ಲೂ ನಾನು ಸೆಕೆಂಡ್ PUCದು ಸೊ ಎಲ್ಲ ಚಾಪ್ಟರ್ಸ್ಗೂ ಇದೇ ರೀತಿ ಮಾಡ್ತೀನಿ, ಸೆಕೆಂಡ್ PUC ಫಿಸಿಕ್ಸ್ಗೆ. ಆ್ಯಂಡ್ ಡೋಂಟ್ ವರಿ ಮಕ್ಕಳೇ, ಇಟ್ ವಿಲ್ ಬಿ ವೆರಿ ಈಸಿ. ಬಟ್ ನೀವು ಪ್ರಾಕ್ಟೀಸ್ ಮಾಡೋಕ್ಕಂದ್ರೆ ಇದೇ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ಸೊ ಈಗ ಫಸ್ಟ್ ಲೆಟ್ ಮಿ ಕಮ್ ಟು ಫಸ್ಟ್ ಕ್ವಶನ್ನ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಣ. ಅಗೇನ್ ಐ ವಿಲ್ ನಾಟ್ ಟೀಚ್ ಯು ಡೆಫಿನೇಷನ್ಸ್, ಡಿರೈವೇಷನ್ಸ್ ಆಲ್. ನಮ್ಮ CETಗೆ ಏನು ಬೇಕು ಅದನ್ನ ಅರ್ಥ ಮಾಡ್ಕೊಬೇಕು ಫಸ್ಟ್. ಈಗ ಸೊ ನಾನೀಗ ಫಸ್ಟ್ ಕೂಲಂಬ್ಸ್ ಲಾ ತೊಗೊಂಡ್ರೆ, ವಾಟ್ ಇಸ್ ದ ಕೂಲಂಬ್ಸ್ ಲಾ? 2 ಚಾರ್ಜ್ ಇರುತ್ತೆ. ಇಫ್ ಯು ಹ್ಯಾವ್ 2 ಚಾರ್ಜಸ್, ಚಾರ್ಜ್ Q1 ಆ್ಯಂಡ್ ದೆನ್ Q2, ಈ 2 ಚಾರ್ಜಸ್ ಮಧ್ಯೆ ಫೋರ್ಸಸ್ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಫೋರ್ಸ್ ಆಫ್ ರಿಪಲ್ಷನ್. ಬಿಕಾಸ್ 2 ಚಾರ್ಜ್ ಇದ್ದರೆ ದೇರ್ ಇಸ್ ಆಲ್ವೇಸ್ ಸಮ್ ಕೈಂಡ್ ಆಫ್ ಫೋರ್ಸ್. ಸೊ ದಟ್ ಫೋರ್ಸ್ ಇಸ್ ಗಿವನ್ ಬೈ ಫಾರ್ಮುಲಾ ಬಂದು K1/4πε0. ಐ ವಿಲ್ ರೈಟ್ ಆ್ಯಕ್ಚುಯಲ್ ಫಾರ್ಮುಲಾ 1/4πε0 ಇಂಟು Q1 ಇಂಟು Q2 ಡಿವೈಡೆಡ್ ಬೈ R². ಅಗೈನ್ ಸೊ ಈ PDF ಏನು ಮಾಡ್ತಾ ಇದ್ದೀನಲ್ಲ, ಎಂಟೈರ್ PDF ನಮ್ಮ SimplifiedMinds ಆ್ಯಪಲ್ಲಿ ಇರುತ್ತೆ. ಬಟ್ ದಯವಿಟ್ಟು ಫಸ್ಟ್ ವಿಡಿಯೋ ನೋಡಿ, ಬಿಕಾಸ್ ತುಂಬ ಸರಿ ನಾನು ಶಾರ್ಟ್ಕಟ್ಸ್ ಟೀಚ್ ಮಾಡಿ ಎರೇಸ್ ಮಾಡಿ ಮತ್ತೆ ಬರೀತಾ ಇರ್ತೀನಿ. ಸೊ ಫಸ್ಟ್ ಯು ವಾಚ್ ದ ವಿಡಿಯೋ. ಸೆಕೆಂಡ್ ಟೈಮ್ ರಿವಿಷನ್ ಮಾಡಬೇಕಂತ ಹೇಳಿದ್ರೆ ಈ PDF ನಿಮ್ಮ ಆ್ಯಪಲ್ಲಿ ಸಿಗುತ್ತೆ. SimplifiedMinds ಆ್ಯಪಲ್ಲಿ ಫ್ರೀ ಮೆಟೀರಿಯಲ್ ಸೆಕ್ಷನ್ ಸಿಗುತ್ತೆ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಬೋದು. ಅರ್ಥ ಆಯ್ತಾ? ಫಸ್ಟ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಮಕ್ಕಳೇ. ಅರ್ಥ ಆಯ್ತಾ? ನೆಕ್ಸ್ಟ್ F = K1/4πε0 Q1 Q2 R². ಇದು ಫಾರ್ಮುಲಾ. ಅರ್ಥ ಆಯ್ತಾ? ಸೊ ವಾಟ್ ಈಸ್ ದಿಸ್ ಎಪ್ಸಿಲಾನ್ ಅಂದರೆ ಬೇಸಿಕಲಿ ದಿಸ್ ಈಸ್ ಬೇಸಿಕಲಿ ದ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ದ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಸ್ಪೇಸ್. ಅಂದರೆ ಈ ಚಾರ್ಜಸ್ನ ಎಲ್ಲಿಟ್ಟಿದ್ದೀವಿ, ಇದ್ರ ಮೇಲೆ CET ತುಂಬ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅರ್ಥ ಆಯ್ತಾ? ಸೊ ಈಗ ಸೊ ಅದು ಅಗೇನ್ ಇಫ್ ದೇ ಗಿವ್ ಸಮ್ ಅದರ್ ಮೀಡಿಯಾ, they'll give value of K. You would use the value of K in this case and get the answer. I'll show you how it is. Okay, ಒಂದು ವೇಳೆ ಬೇರೆ ಮೀಡಿಯಾ ಇದ್ದರೆ 1/4πε0 ಇಂಟು K ಟೈಮ್ಸ್ ದೇ ಗಿವ್ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಾ. ಫಾರ್ ಎಕ್ಸಾಂಪಲ್ ಇದ್ರ ಮಧ್ಯದಲ್ಲಿ ಏನೋ ಒಂದು ಪ್ಲಾಸ್ಟಿಕ್ ಇಡ್ತೀವಿ, ಆಬ್ವಿಯಸ್ಲಿ ಆಗೇನಾಗುತ್ತೆ, ಫೋರ್ಸ್ ಕಡಿಮೆ ಆಗುತ್ತೆ ಬೇಸಿಕಲಿ. ಸೊ ಇಲ್ಲಿ ವಾಟರ್ ಇರ್ತೀವಿ, ಆಯಿಲ್ ಇರ್ತೀವಿ, ಹೇರ್ ಇರ್ತೀವಿ, ಪ್ಲಾಸ್ಟಿಕ್ ಇರ್ತೀವಿ, ಪೇಪರ್ ಇರ್ತೀವಿ.
ಸೊ ಎರಡು ಚಾರ್ಜ್ ಮಧ್ಯೆ ಬೇರೆ ಮೆಟೀರಿಯಲ್ ಇಟ್ಟಾಗ ಆ ಮೆಟೀರಿಯಲ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಕೊಟ್ಟಿರ್ತಾರೆ ವ್ಯಾಲ್ಯೂ, ಆಗ ಫೋರ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಇದ್ರ ಮೇಲೆ ಕ್ವಶನ್ ತುಂಬ ಸರಿ ಕೇಳಿರ್ತಾರೆ ನೋಡಿ. ಫೋರ್ಸ್ ಎಷ್ಟು ಕಡಿಮೆ ಆಗುತ್ತೆ? ಸೊ ಬೇಸಿಕಲಿ Q1 Q2 by R² ಅಲ್ವಾ. ಸೊ ಫೋರ್ಸ್ ನೋಡಿ, ಇದಕ್ಕೂ ಮತ್ತು ಇದಕ್ಕೂ ಫಾರ್ಮುಲಾ, ಹೊಸ ಫಾರ್ಮುಲಾ F ಡ್ಯಾಶ್ ತೊಗೊಂಡಾಗ ಸೊ ಫೋರ್ಸ್ ಗಾಟ್ ರೆಡ್ಯೂಸ್ಡ್ ಬೈ 1/k ಟೈಮ್ಸ್. ಸೇಮ್ ಫಾರ್ಮುಲಾ ಬಟ್ ಡಿವೈಡ್ ಬೈ ಕೆ ಇದೆ. ಅಂದರೆ ಈ ಹೊಸ ಫೋರ್ಸ್ ಬಂದು, ಸೊ ನ್ಯೂ ಫೋರ್ಸ್ ಬಂದು F ಡಿವೈಡ್ ಬೈ ಕೆ. ನಾನು ಡೈರೆಕ್ಟ್ಲಿ KCET ಪಾಯಿಂಟ್ ಆಫ್ ಟೀಚ್ ಮಾಡ್ತಾ ಇದ್ದೀನಿ. ಎಂತಕ್ಕೆಂದರೆ ಈ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಆ್ಯಂಡ್ ಆಲ್ಸೋ ಯು ಶುಡ್ ನೋ ದ ವ್ಯಾಲ್ಯೂ ಆಫ್ ದಿಸ್ 1/4πε0 ವ್ಯಾಲ್ಯೂ ಬಂದು ನಿಮ್ಗೆ ಗೊತ್ತಿರಲೇಬೇಕು, 9 × 10⁻9. ಸೊ ಇದರ ಯೂನಿಟ್ ಬಂದು, ಇಫ್ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ ಯೂನಿಟ್, ನಾನು ಇದನ್ನು ಫೋರ್ಸ್ ಇದನ್ನು ನಾನೇನಾದರೂ ಫಾರ್ಮುಲಾನ F = ಈ ಥರ ತೊಗೊಂಡ್ರೆ F = ಇಫ್ ಐ ಟೇಕ್ ದ ಫಾರ್ಮುಲಾ ಆಸ್ K ಇಂಟು, ನಾವು ಯೂಶಲಿ Q1 Q2 by R² ತೊಗೊತೀವಿ. This K is different, don't get confused. So 1/4πε0, I'll take it as something K. So K ಅಂದರೆ ಇದ್ರದ್ದು ಯೂನಿಟ್ ಬೇಕಾದರೆ, ಫಾರ್ ಎಕ್ಸಾಂಪಲ್ can just multiply here like this. This is Newton meter square per Coulomb square ಇರುತ್ತೆ. ಯೂನಿಟ್ಸ್ ಬೇಕಾಗಿಲ್ಲ, ಬಟ್ ದಿಸ್ ವ್ಯಾಲ್ಯೂ ಆಫ್ K ಇಸ್ ವೆರಿ, ಅಂದರೆ 1/4πε0 ವ್ಯಾಲ್ಯೂ ಬಂದುಬಿಟ್ಟು 9 × 10⁻9 ಆಗಿರುತ್ತೆ. ಯು ಶುಡ್ ಆಲ್ಸೋ ರಿಮೆಂಬರ್ ದ ಎಪ್ಸಿಲಾನ್ ವ್ಯಾಲ್ಯೂ. ತುಂಬ ಕ್ವಶನ್ಸಲ್ಲಿ ಯು ಶುಡ್ ಪುಟ್ ದ ಎಪ್ಸಿಲಾನ್ ವ್ಯಾಲ್ಯೂ ಕ್ವಶನ್ಸ್. ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದ್ಸರಿ ಇದೆ ಆಸ್ಕ್ ಡೆನ್ಸಿಟಿ ಆಫ್ ದ ಕೆಪಾಸಿಟರ್, ನೆಕ್ಸ್ಟ್ ಚಾಪ್ಟರ್ಲಿ ಹಾಫ್ ಎಪ್ಸಿಲಾನ್ ಇಂಟು E² ಅಂತೆಲ್ಲ ಬರ್ತಲ್ಲ, ಆ ಕ್ವಶನ್ ಕೇಳಿದ್ರೆ ಆಲ್ರೆಡಿ. ಯು ಹ್ಯಾವ್ ಟು ರಿಮೆಂಬರ್ ಎಪ್ಸಿಲಾನ್ ವ್ಯಾಲ್ಯೂ. ಜಸ್ಟ್ ಈ ಎರಡು ವ್ಯಾಲ್ಯೂ ನಿಮ್ಗೆ ಗೊತ್ತಿರಲೇಬೇಕು, 8.5 × 10⁻−12. ಸೊ ಯೂನಿಟ್ ಅಗೇನ್ ಯು ಕ್ಯಾನ್ ಚೆಕ್ ದ ಯೂನಿಟ್. ಎಪ್ಸಿಲಾನ್ ಮತ್ತು ಇದರದ್ದು ರಿವರ್ಸ್ ಇರುತ್ತೆ, ವಾಟ್ ಎವರ್ ದ ಯೂನಿಟ್ ಆಫ್ ದಿಸ್, ಬಿಕಾಸ್ ದಿಸ್ ಎಂಟೈರ್ ವ್ಯಾಲ್ಯೂ ಇಸ್ 1/4πε0, ದಟ್ ಯೂನಿಟ್ ಇಸ್ ದಿಸ್ ಮಚ್. ಎಪ್ಸಿಲಾನ್ ಅಂದರೆ ರೆಸಿಪ್ರೋಕಲ್ ಇರೋದ್ರಿಂದ ಯೂನಿಟ್ ರೆಸಿಪ್ರೋಕಲ್ ಇರುತ್ತೆ. ಯು ವಿಲ್ ಗೆಟ್ ದ ಇಟ್ ಇಸ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ C² ಅಂತ ಇರುತ್ತೆ. ಅರ್ಥ ಆಯ್ತಾ? ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ವಾಟ್ ಈಸ್ F ಅಂದರೆ ಏನು, ಸೊ ಈ ಥರ ಇದರ ವ್ಯಾಲ್ಯೂಸ್ ಗೊತ್ತಿರಬೇಕು ನಿಮಗೆ. ಕೂಲಮ್ಸ್ ಲಾ ಅಲ್ಲಿ K ಇನ್ಸರ್ಟ್ ಮಾಡಿದ್ರೆ ಫೋರ್ಸ್ ಅನ್ನೋದು ಕಡಿಮೆ ಆಗುತ್ತೆ. ದೇರ್ ಆರ್ ಸೋ ಮೆನಿ ಕ್ವಶನ್ಸ್. ಫೋರ್ಸ್ ಎಷ್ಟು ಕಡಿಮೆ ಆಗುತ್ತೆ, ಓನ್ಲಿ ಅರ್ಧ ಇನ್ಸರ್ಟ್ ಮಾಡಿದ್ರೆ ಫೋರ್ಸ್ ಎಷ್ಟು ಕಡಿಮೆ ಆಗುತ್ತೆ. ಐ ಹ್ಯಾವ್ ಟೇಕನ್ ದ ಕ್ವಶನ್ಸ್ ಲೈಕ್ ದಟ್, ಐ ವಿಲ್ ಶೋ ಯು. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಬೇಕು. F ಡ್ಯಾಶ್ = F/K. ಅದಾದಮೇಲೆ ನಿಮಗೆ ಇದು 1/4πε0 ವ್ಯಾಲ್ಯೂ ಗೊತ್ತಿರಲೇಬೇಕು, 9 × 10⁻9 ಅಂತ. ಆ್ಯಂಡ್ ಎಪ್ಸಿಲಾನ್ ವ್ಯಾಲ್ಯೂ ಬಂದುಬಿಟ್ಟು 8.85 × 10⁻−12 ಅಂತ ಗೊತ್ತಿರಬೇಕು. ಸೊ ದಿಸ್ ಇಸ್ ಒನ್ ಥಿಂಗ್ ಮಸ್ಟ್ ಫಾರ್ ದ ಕೂಲಮ್ಸ್ ಲಾ. ಇಟ್ಸ್ ವೆರಿ ಸಿಂಪಲ್. ದ ಫೋರ್ಸ್ ಆಫ್ ಅಟ್ರಾಕ್ಷನ್, ಫೋರ್ಸ್ ಆಫ್ ರಿಪಲ್ಷನ್ ಗೊತ್ತಿರಬೇಕು. ನಂತರ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? ಸಿಂಪಲ್. ಸೊ ಯಾವುದೇ ಒಂದು ಸೋರ್ಸ್ ಚಾರ್ಜ್ ದ ಚಾರ್ಜ್ ವಿಚ್ ಇಸ್ ಪ್ರೊಡ್ಯೂಸಿಂಗ್ ದ ಫೀಲ್ಡ್. ಸೊ ಈ ಚಾರ್ಜ್ ಬಂದು ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಚಾರ್ಜಲ್ಲಿ ನಾನು ಯಾವುದು ಬೇರೆ ಇನ್ನೊಂದು ಚಾರ್ಜ್ ತೊಗೊಂಬಂದಿಟ್ಟಾಗ, ಟೆಸ್ಟ್ ಚಾರ್ಜ್ ಸ್ಮಾಲ್ q ಇಟ್ಟಾಗ, ಸೊ ದಿಸ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಅರ್ಥ ಆಯ್ತಾ? ಸೊ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ ವಾಟ್ ಈಸ್ ಅ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಚಾರ್ಜ್. Force experienced by unit at that particular point, the force experienced by that charge. So andre E = F divided by Q, force divided by charge, the unit charge which is bought. Basically E = F/Q. Either the unit bandu Newton per Coulomb ಗೊತ್ತಿರಬೇಕು. There are so many questions. ಈ ಫಾರ್ಮುಲಾ ತುಂಬ ಕಡೆ ಯೂಸ್ ಮಾಡ್ತೀವಿ CET ಅಲ್ಲಿ. E = what? F/Q. ಸೊ ನೀವು ಅಗೇನ್ ಇಫ್ ಯು ಸಿ ದ ಆಕ್ಚುಯಲ್ ಫಾರ್ಮುಲಾ, E = F ಅಂದರೆ ಏನಾಗುತ್ತೆ, K ಇಂಟು, ಐ ಯೂಸ್ ಅ K now, KQ into Q divided by, ಸೊ ಬೈ R² ಇರುತ್ತೆ, ಡಿವೈಡೆಡ್ ಬೈ ಅಗೇನ್ ಯು ಹ್ಯಾವ್ Q ನಾವು, Q ಕ್ಯಾನ್ಸಲ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಬಂದು ಬೇಸಿಕಲಿ E = K ಅಂದರೆ ಏನು, 1/4πε0 ಆ್ಯಂಡ್ Q divided by R². ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಬರೀ ಸೋರ್ಸ್ ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಇಸ್ ಪ್ರೊಡ್ಯೂಸಿಂಗ್ ದ ಚಾರ್ಜ್, ದಿಸ್ ಇಸ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ದಿಫ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಪೆಂಡ್ಸ್ ಓನ್ಲಿ ಆನ್ ದಟ್ ಚಾರ್ಜ್ Q. E ಅಂದರೆ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು, F/Q. ಅರ್ಥ ಆಯ್ತಾ? ಸೊ ಅದೇ ನಂತರ ಇನ್ ಅದರ್ ಫಾರ್ಮೆಟ್ 1/4πε0 Q divided by R². ಸೊ ಯೂನಿಟ್ಸ್ ನಿಮ್ಗೆ ಗೊತ್ತಿರಲೇಬೇಕು ಎಲೆಕ್ಟ್ರಿಕ್ ಫೀಲ್ಡ್. ಅದಾದಮೇಲೆ ನಂತರ ಕಮಿಂಗ್ ಟು ಡೈಪೋಲ್. ನನಗೆ ಎಲೆಕ್ಟ್ರಿಕ್ ಡೈಪೋಲ್ ತೊಗೊಂಡಾಗ ವಾಟ್ ಎಲೆಕ್ಟ್ರಿಕ್ ಡೈಪೋಲ್? ಸೊ ಟು ಆಪೋಸಿಟ್ ಚಾರ್ಜಸ್ ಅಂದರೆ -Q +Q ಇರುತ್ತೆ. ಸೊ ದಿಸ್ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್. ನಾನು ಇದನ್ನು 2a ಅಂತ ತೊಗೊತೀನಿ, ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್. ಅರ್ಥ ಆಯ್ತಾ? ಡೈಪೋಲ್ಗೆ ಡೈಪೋಲ್ ಮೊಮೆಂಟ್ ಅಂತ ಒಂದಿರುತ್ತೆ. ಇಟ್ಸ್ ಎ ವೆಕ್ಟರ್ ವಿಚ್ ಇಸ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ, ಇದು ತುಂಬ ಇಂಪಾರ್ಟೆಂಟು. ಸೊ -Q to +Q, ವಾಟ್ ಈಸ್ ಡೈಪೋಲ್ ಮೊಮೆಂಟ್? P = ಇಟ್ಸ್ ನಥಿಂಗ್ ಬಟ್ Q into 2a. 2a ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. 2a ಅನ್ನೋದು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಕೆಲವು ಮಕ್ಕಳು 2a ಅಂದರೆ ಕ್ವಶನಲ್ಲಿ ದೇಲ್ ಗಿವ್ ಅ ಡಿಸ್ಟೆನ್ಸ್ ಆಲ್ರೆಡಿ, ಅದನ್ನೇ 2a ಅಂತ ತೊಗೊಂಡು ಮತ್ತೆ a ಬಿಟ್ಟು ತೊಗೊತಾರೆ. ಸೊ ದ 2a ಅಂದರೆ ಏನು, ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಇಟ್ ಸೆಲ್ಫ್ ಇಸ್ ಅ 2a. ಸೊ P ಡೈಪೋಲ್ ಮೊಮೆಂಟ್ = Q into 2a. ಇದು ನಿಮ್ಗೆ ಗೊತ್ತಿರಲೇಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಸ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಅರ್ಥ ಆಯ್ತಾ? ಅದಾದಮೇಲೆ ನಂತರ ಸೊ ಕಮಿಂಗ್ ಟು ನೆಕ್ಸ್ಟ್ ಒನ್ ಈಸ್ ನಾವು ಹಿಯರ್ ಇಸ್ ಮಕ್ಕಳೇ ವಿ ಹ್ಯಾವ್ ಒನ್ ಮೋರ್ ಥಿಂಗ್. ಸೊ ಯಾವುದೇ ಒಂದು ಡೈಪೋಲ್ ತೊಗೊಂಡಾಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಎ ಡೈಪೋಲ್ ಇದು ತುಂಬ ಇಂಪಾರ್ಟೆಂಟು. -Q
ಪ್ಲಸ್ ಕ್ಯೂ ತೊಗೊಂಡ್ರೆ ಚಾರ್ಜ್ನ ಆಕ್ಸಿಯಲ್ ಪ್ಲೇನಲ್ಲಿ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಮ್ ಲೊಕೇಶನ್ ಆರ್ ವಾಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತೆ. ಸೊ ದಿಸ್ ಫಾರ್ಮುಲಾ ಇಸ್ ಗಿವನ್ ಬೈ, ಸೊ ವಾಟ್ ಇಸ್ ದ ಫಾರ್ಮುಲಾ? ಸೊ ಆಕ್ಸಿಯಲ್ ಪ್ಲೇನಲ್ಲಿ ಬಂದುಬಿಟ್ಟು ನಿಮಗೆ ಫಾರ್ಮುಲಾ ಬಂದು, ಸೊ ಈ ಆಕ್ಸಿಯಲ್ ಮತ್ತು ಈಕ್ವಟಲ್, ಆಲ್ರೆಡಿ ಈಕ್ವಟಲ್ ಆಲ್ಸೋ. ಸೊ ಈಗ ಈ ಆಕ್ಸಿಯಲ್ ಬಂದು ಇಲ್ಲೇ ಫಾರ್ಮುಲಾ ಬರೀತೀನಿ. ಸೊ ಐ ಕ್ಯಾನ್ ಡೈರೆಕ್ಟ್ಲಿ ರೈಟ್ 1/4πε0 ಇಂಟು 2p ಡಿವೈಡ್ ಬೈ ಆರ್ ಕ್ಯೂಬ್. ನೆನ್ಪಿಟ್ಕೊಳ್ಳಿ, ಸೊ ಆರ್ ಕ್ಯೂಬ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಆರ್ ಸ್ಕ್ವೇರ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟು. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್, ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಅಲಾಂಗ್ ದ ಆಕ್ಸಿಯಲ್ ಆರ್ ಅಲಾಂಗ್ ದ ಈಕ್ವಟಲ್ ಎಲ್ಲಿ ತೊಗೊಂಡ್ರು ನೀವು ಅಟ್ ಸೇಮ್ ಡಿಸ್ಟೆನ್ಸ್ ತೊಗೊಂಡ್ರೆ ಇಲ್ಲಿ ಕೂಡ 1/4πε0 ಇಂಟು ಇಲ್ಲಿ 2p ಇರುತ್ತೆ, ಇಲ್ಲಿ p ಡಿವೈಡೆಡ್ ಬೈ ಆರ್ ಕ್ಯೂಬ್ ಇರುತ್ತೆ. ನೋಡಿ ಇಲ್ಲಿ ಆರ್ ಸ್ಕ್ವೇರ್, ಇಲ್ಲಿ ಆರ್ ಕ್ಯೂಬ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಆರ್ ಸ್ಕ್ವೇರ್ ಡ್ಯೂ ಟು ಡೈಪೋಲ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್. ನಾನು ಏನೇನು ಹೇಳ್ತಾ ಇದ್ನಲ್ವ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಇದ್ರ ಕ್ವಶನ್ಸ್ ಕೇಳಿದ್ದಾರೆ ಸಿ ಇ ಟಿಯಲ್ಲಿ. ಅದಕ್ಕೆ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿ ಸ್ಟ್ರೆಸ್ ಮಾಡ್ತೀನೋ ಅಲ್ಲಿ ತುಂಬ ಇಂಪಾರ್ಟೆಂಟು, ಆ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಅಂತ, ಆಯಿತಾ? ಅದಾದಮೇಲೆ ಯು ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಥಿಂಗ್. ನಾವೇನಾಗುತ್ತೆ ಈಗ ಫಾರ್ ಎಕ್ಸಾಂಪಲು ನನಗೆ ಆಕ್ಸಿಯಲ್ ಪ್ಲೇನ್ ತೊಗೊಂಡ್ರೆ, ಸೊ ಇದು ಡೈಪೋಲ್ ಮೂಮೆಂಟ್ ಮೂಮೆಂಟ್ ಡೈರೆಕ್ಷನ್ ಏನಾಗಿರುತ್ತೆ? ಇಟ್ಸ್ ಡೈರೆಕ್ಟೆಡ್ ಫ್ರಮ್ ಮೈನಸ್ ಟು ಪ್ಲಸ್ ಅಲ್ವಾ? ಸೊ ಇಲ್ಲಿ ಆಕ್ಸಿಯಲ್ ಪ್ಲೇನಲ್ಲಿ ಇಟ್ಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಡೈಪೋಲ್. ನೆಟ್ ಫೋರ್ಸ್ ಬಂದುಬಿಟ್ಟು ಇಲ್ಲಿ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಇದರಿಂದ ಪುಷ್ ಮಾಡುತ್ತೆ, ಇದು ಇದನ್ನ ಅಟ್ರಾಕ್ಟ್ ಮಾಡುತ್ತೆ, ಬಟ್ ನೆಟ್ ಫೋರ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಇನ್ ದ ಡೈರೆಕ್ಷನ್ ಆಫ್ ಪಿ ಇರುತ್ತೆ. ಸೊ ಈ ಆಕ್ಸಿಯಲ್ ಬಂದು ಇಟ್ ವಿಲ್ ಬಿ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ದ ಪಿ. ಬಟ್ ಈ ಈಕ್ವಟೋರಿಯಲ್ ಇಲ್ಲಿ ಈ ಪಾಯಿಂಟಲ್ಲಿ ಬಂದು ಏನಾಗುತ್ತೆ? ಸೊ ಪ್ಲಸ್ ಇದನ್ನ ಪುಷ್ ಮಾಡುತ್ತೆ, ಪ್ಲಸ್ ಮೈನಸ್ ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ಡೈರೆಕ್ಷನ್ ನೆಟ್ ರಿಸಲ್ಟೆಂಟ್ ಫೋರ್ಸ್ ಈ ಡೈರೆಕ್ಷನ್ ಇರುತ್ತೆ. ಸೊ ದಿಸ್ ವ್ಯಾಲ್ಯೂ ಇದೆಯಲ್ವಾ ಈ ಈಕ್ವಟೋರಿಯಲ್, ದ್ಯಾಟ್ ವಿಲ್ ಬಿ ಆಲ್ವೇಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಪಿ. ಅರ್ಥ ಆಯ್ತಾ? ಇದು ತುಂಬ ಇಂಪಾರ್ಟೆಂಟು. ಸೊ ವಿ ಕ್ಯಾನ್ ಸೇ ಈ ಕ್ವಶನ್ ಕೂಡ ಕೇಳಿದ್ದಾರೆ. ಸೊ ಈ ಆಕ್ಸಿಯಲ್ ವಿಲ್ ಬಿ ಈಕ್ವಲ್ ಟು ಟ್ವೈಸ್ ಆಫ್ ಈ ಈಕ್ವಟಲ್. ನೋಡಿ ಟ್ವೈಸ್ ಅಲ್ವಾ, ಇದು 2p, ಇದು ಬಂದು ಬರೀ p ಇದೆ. ಸೊ ಟ್ವೈಸ್ ಆಫ್ ಈ ಈಕ್ವಟೋರಿಯಲ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಆಕ್ಸಿಯಲ್ ಜಾಸ್ತಿ ಇರುತ್ತೆ, ಇದು ಟ್ವೈಸ್. ನೋಡಿ ಇದನ್ನು ನಾವು ಈಕ್ವಟೋರಿಯಲ್ನ ಟ್ವೈಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಆಕ್ಸಿಯಲ್ ಆಗುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಇದನ್ನು ಅರ್ಥ ಮಾಡ್ಕೊಬೇಕು. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು, ಯೂನಿಟ್ ಅಂದರೆ ಏನು, ನಂತರ ಡೈಪೋಲ್ ಅಂದರೆ ಏನು. ಈ ಡೈಪೋಲ್ ಬೇಸಿಕಲಿ ಈ ಡೈಪೋಲ್ ಡೈರೆಕ್ಷನ್ ಪಿ ಅಂದರೆ ಏನು, ಪಿ ಅಂದರೆ ವಾಟ್ ಇಸ್ ದ ವ್ಯಾಲ್ಯೂ ಕ್ಯೂ ಇಂಟು 2a ಅಂತ. ಅದಾದಮೇಲೆ ಈ ಆಕ್ಸಿಲ್ ಇಸ್ ಈಕ್ವಲ್ ಟು ಮೈನಸ್ ಆಫ್ 2 ಇಂಟು ಈಕ್ವಲ್ ಟು, ಇದು ಗೊತ್ತಿರಬೇಕು ನಿಮಗೆ. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್ನ. ಅದಾದಮೇಲೆ ಅದೇ ರೀತಿ ಡೈಪೋಲ್ನ ಫಾರ್ ಎಕ್ಸಾಂಪಲ್, ಈಗ ಇದೇ ಡೈಪೋಲ್ನ ಒಂದು ವೇಳೆ ನಾನು ಇಫ್ ಐ ಕೀಪ್ ಇಟ್ ಇನ್ ಎಕ್ಸ್ಟರ್ನಲ್ ಫೀಲ್ಡ್, ನನಗೊಂದು ಎಕ್ಸ್ಟರ್ನಲ್ ಫೀಲ್ಡ್ ತೊಗೊತೀನಿ. ಸೊ ಇಟ್ ಇಸ್ ಎಕ್ಸ್ಟರ್ನಲ್ ಮೈ ಫೀಲ್ಡ್, ಇದು ಕೂಡ ತುಂಬ ಇಂಪಾರ್ಟೆಂಟು. ಈ ಎಕ್ಸ್ಟರ್ನಲ್ ಫೀಲ್ಡಲ್ಲಿ ಡೈಪೋಲ್ನ ಇಟ್ಟರೆ ಈ ಡೈಪೋಲ್ ಬಂದು ಏನಾಗುತ್ತೆ? ದಿಸ್ ಡೈಪೋಲ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್. ಇದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದ್ರೆ ಐ ಟೆಲ್ ದಿಸ್ ಕ್ವಶನ್ ಆಲ್ಸೋ ಕಾಮನ್ ಸಿ ಇ ಟಿ, ಆಯಿತಾ? ಈಗ ಒಂದು ಫಾರ್ ಎಕ್ಸಾಂಪಲ್ ಡೈಪೋಲ್ ಇಟ್ಟಾಗ, ಸೊ ಇಫ್ ಐ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದಿಸ್ ಆಸ್ ಪ್ಲಸ್ ಆ್ಯಂಡ್ ದಿಸ್ ಆಸ್ ಮೈನಸ್, ಫೀಲ್ಡ್ ಇಸ್ ಗೋಯಿಂಗ್ ದಿಸ್ ಡೈರೆಕ್ಷನ್. ಸೊ ಆಬ್ವಿಯಸ್ಲಿ ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ದಿಸ್ ಡೈಪೋಲ್ ಟ್ರೈ ಟು ಅಲೈನ್ ಇಟ್ ಸೆಲ್ಫ್ ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್. ದೇರ್ಫೋರ್ ಟಾರ್ಕ್ ಆಕ್ಟ್ ಆಗ್ತಾ ಇರುತ್ತೆ ಅದ್ರ ಮೇಲೆ. ದ ಟಾರ್ಕ್ ಈಸ್ ಗಿವನ್ ಬೈ ಟೌ ಇಸ್ ಈಕ್ವಲ್ ಟು ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು, ಪಿ ಇ ಸೈನ್ ಟೀಟಾ ಅಂತ. ಸೊ ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಲೇಬೇಕು. ಅರ್ಥ ಆಯ್ತಾ? ಪಿ ಇಂಟು ಇ ಇಂಟು ಸೈನ್ ಟೀಟಾ. ಸೊ ಡಾಟ್ ಪ್ರಾಡಕ್ಟ್ ಕ್ರಾಸ್ ಪ್ರಾಡಕ್ಟ್ ಎಲ್ಲ ಗೊತ್ತಿರುತ್ತೆ. ಇಟ್ಸ್ ಬೇಸಿಕಲಿ ಅನ್ ಕ್ರಾಸ್ ಪ್ರಾಡಕ್ಟ್ ಆ್ಯಕ್ಚುಲಿ. ಸೊ ಪಿ ಇ ಸೈನ್ ಟೀಟಾ ಫೋರ್ಸ್ ಬಿ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದಿಸ್ ಒನ್. ಅವೆಲ್ಲ ಬೇಕಾಗಿಲ್ಲ. ಟೌ ಇಸ್ ಈಕ್ವಲ್ ಟು ಪಿ ಇ ಸೈನ್, ಇದು ಫಾರ್ಮುಲಾ ನಿಮ್ಗೆ ಗೊತ್ತಿರಲೇಬೇಕು. ಇದೇ ಕ್ವಶನ್ ಬಂದು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಐ ಹ್ಯಾವ್ ಆಲ್ರೆಡಿ ಕ್ವಶನ್ ಇದೆ. ಸೊ ಇದರಲ್ಲಿ ಬರೀ ಟಾರ್ಕ್ ಮಾತ್ರ ಆ್ಯಕ್ಟ್ ಆಗ್ತಾ ಇರುತ್ತೆ. ಒಂದು ವೇಳೆ ನಾನ್ ಯೂನಿಫಾರ್ಮ್ ಇದ್ದರೆ, ಅಂದರೆ ಇದೇ ಫೀಲ್ಡ್ ಒಂದು ವೇಳೆ ಇದೇ ಫೀಲ್ಡ್ ಈಗ, ಸೊ ಇದೇ ಫೀಲ್ಡ್ ಒಂದು ವೇಳೆ ಈ ರೀತಿ ನಾನ್ ಯೂನಿಫಾರ್ಮ್, ನೋಡಿ ಈ ಥರ ಫಾರ್ ಎಕ್ಸಾಂಪಲ್ ಐ ಆಮ್ ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್. ಇದು ನಾನ್ ಯೂನಿಫಾರ್ಮ್ ಅಂದರೆ ಏನು ನೋಡಿ? ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ ಸ್ಟ್ರೆಂತ್ ಇಸ್ ಮೋರ್ ಹಿಯರ್. ಸೊ ಫೀಲ್ಡ್ ಲೈನ್ಸ್ ಕ್ಲೋಸ್ ಇದ್ದರೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ದೂರ ಇದ್ದರೆ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಸೊ ನಾವು ಇದನ್ನೇ ಈಗ ಇದೇ ಡೈಪೋಲ್ನ ಒಂದು ವೇಳೆ ಇಫ್ ಐ ಕೀಪ್ ಇಟ್ ನಾನ್ ಏನಂತಾರೆ ಅದನ್ನ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಲ್ಲ ಇಟ್ಟಾಗ ಏನಾಗುತ್ತೆ? ಇದೇ ಆಬ್ವಿಯಸ್ಲಿ ಫೋರ್ಸ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ವಾಟ್ ಈಸ್ ದ ಫೋರ್ಸ್ ಇನ್ ದಿಸ್ ಕೇಸ್? ಆಸ್ ಐ ಟೋಲ್ಡ್ ಯು ಜಸ್ಟ್ ನೌ, ಇ ಈಸ್ ಈಕ್ವಲ್ ಟು ಎಫ್ ಡಿವೈಡ್ ಬೈ ಕ್ಯೂ. ಸೊ ವಾಟ್ ಈಸ್ ಎಫ್? ಎಫ್ ಈಸ್ ನಥಿಂಗ್ ಬಟ್ ಇ ಇಂಟು ಕ್ಯೂ ಅಲ್ವಾ? ಸೊ ಇಲ್ಲಿ ಫೋರ್ಸ್ ಇ ಇಂಟು ಕ್ಯೂ ಇರುತ್ತೆ, ಈ ಕಡೆ ಇ ಇಂಟು ಕ್ಯೂ ಇರುತ್ತೆ, ಎರಡು ಈಕ್ವಲ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರೋದ್ರಿಂದ ಎರಡು ಈಕ್ವಲ್ ಇರುತ್ತೆ. ಇಲ್ಲೇನಾಗುತ್ತೆ? ಇಲ್ಲಿ ಒಂದು ದೇರ್ ಇಸ್ ಅ ಡಿಫ್ರೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ E1 ಇದೆ, ಇಲ್ಲಿ E2 ಇದೆ. ದೇರ್ಫೋರ್ ವಿಲ್ ಬಿ ಸಮ್ ಕೈಂಡ್ ಆಫ್ E1 ಇಂಟು Q2 ಇರುತ್ತೆ, ಇಲ್ಲಿ E2 ಇಂಟು Q2 ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಕೇಸಲ್ಲಿ E2 ಇಂಟು Q. ಇಲ್ಲಿ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ದ ಫೋರ್ಸ್, ನೆಟ್ ಫೋರ್ಸ್ ಇಸ್ ನಾಟ್ ಝೀರೋ. ಅದರಿಂದ ಡೈಪೋಲ್ ಇಲ್ಲಿ ಏನಾಗುತ್ತೆ? ಬರೀ ಹಿಂಗೆ ರೊಟೇಟ್ ಆಗುತ್ತೆ ಡೈಪೋಲು. ಇಲ್ಲಿ ರೊಟೇಟ್ ಹಾಕ್ಕೊಂಡು ಮುಂದೆ ಹೋಗುತ್ತೆ ಹಿಂಗೆ ಇಂತ ಕೇಳಿ, ಬಿಕಾಸ್ ಇಟ್ ಇಸ್
ಅದು ನಾನ್ ಯೂನಿಫಾರ್ಮ್, ಅರ್ಥ ಮಾಡ್ಕೊಳ್ಳಿ. ಇವೆರಡು ಫೋರ್ಸ್ ಈಕ್ವಲ್ ಇಲ್ಲ, ಇಲ್ಲಿ ಎರಡು ಈಕ್ವಲ್ ಇದೆ, ಅದು ಕ್ಯಾನ್ಸಲ್ ಆಗುತ್ತೆ, ಅದು ಮರಿ ರೊಟೇಟ್ ಮಾತ್ರ ಆಗುತ್ತೆ. ಇಲ್ಲಿ ಎರಡು ಈಕ್ವಲ್ ಇಲ್ಲ, ಅದರಿಂದ ನೆಟ್ ಫೋರ್ಸ್ ಇನ್ ಸಮ್ ಡೈರೆಕ್ಷನ್. ನೆಟ್ ಫೋರ್ಸ್ ಇರೋದ್ರಿಂದ ಆ ಡೈರೆಕ್ಷನಲ್ಲಿ ಡೈಪೋಲ್ ಮೂನೂ ಆಗುತ್ತೆ ಪ್ಲಸ್ ರೊಟೇಟು ಆಗುತ್ತೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ದಿಸ್ ಯು ಟು ಅಂಡರ್ಸ್ಟ್ಯಾಂಡ್ ವೆರಿ ಮಚ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಈಗ ಸೊ ವಾಟ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ವೆರಿ ಸಿಂಪಲ್ ಮಕ್ಕಳೇ. ಸೊ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಸರ್ಫೇಸ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಎ ಸರ್ಫೇಸ್ ನಾವು. ಸೊ ಒಂದು ಸರ್ಫೇಸ್ ತೊಗೊಂಡಾಗ, ಸೊ ಇಫ್ ಐ ಟೇಕ್ ಎ ಸರ್ಫೇಸ್, ಸೊ ಇಫ್ ಐ ಟೇಕ್ ಸಮ್ ಕೈಂಡ್ ಆಫ್ ಸರ್ಫೇಸ್ ಲೈಕ್ ದಿಸ್, ಸೊ ಹೌ ಮೆನಿ ಫ್ಲಕ್ಸ್ ಅಂದರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್. ಫ್ಲಕ್ಸ್ ಅಂದರೆ ಏನು? ನಂಬರ್ ಆಫ್ ಫೀಲ್ಡ್ ಲೈನ್ಸ್ ದಟ್ ಆರ್ ಪಾಸಿಂಗ್ ಥ್ರೂ ಪಾಸಿಂಗ್ ಪರ್ಪೆಂಡಿಕ್ಯುಲರ್ಲಿ ಟು ಎ ಗಿವನ್ ಸರ್ಫೇಸ್. ಪ್ರತಿಯೊಂದು ಸರ್ಫೇಸ್ಗೂ ಅದರದೇ ಆದ ಡೈಮೆನ್ಷನ್ಸ್ ಇರುತ್ತೆ. ಸೊ ನೀವು ಯು ಮಸ್ಟ್ ಹ್ಯಾವ್ ಲರ್ನ್ಟ್ ಇನ್ ದ ವೆಕ್ಟರ್ಸ್, ನೆನಪಿದೆಯಾ? ಡಿರೈವೇಷನ್ ಟೀಚ್ ಮಾಡ್ತಾ ಇದ್ದೆ ನಾನು. ಸೊ ಡಿರೈವ್ ದ plane derivation we always assume direction of the plane is perpendicular to that. ಇದು ಒಂದು ಪ್ಲೇನು, ಇದು ds ವೆಕ್ಟರು. ಸೊ ಇಟ್ ಈಸ್ ಎ ಪ್ಲೇನ್ ಡೈರೆಕ್ಷನ್ ಬಂದು ಯಾವತ್ತಾಗಲಿ ಈ ಥರ ಇರುತ್ತೆ. ಇದು ಎಲೆಕ್ಟ್ರಿಕ್ ಫೀಲ್ಡು. ಈ ನೋಡಿ ನೀವು ಯು ಮೇ ಥಿಂಕ್ ದ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ಬಟ್ ಆ್ಯಕ್ಚುಲಿ ಆ್ಯಂಗಲ್ ಬಿಟ್ವೀನ್ ಇ ಆ್ಯಂಡ್ ಡಿ ಈಸ್ 0. ಸೊ ಫಾರ್ಮುಲಾ ಬಂದಿದ್ದಕ್ಕೆ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್? ಫ್ಲಕ್ಸ್ ಇಸ್ ಈಕ್ವಲ್ ಟು EdS ಇಂಟು ಕಾಸ್ ಥೀಟಾ. ಸೊ ಥೀಟಾ 0 ಆದರೆ, ಥೀಟಾ ಡಿಗ್ರಿ 0 ಆದರೆ ಮ್ಯಾಕ್ಸಿಮಮ್ ಫ್ಲಕ್ಸ್ ಬರುತ್ತೆ. ಸೊ ಈ ಥರ ಟಿಲ್ಟ್ ಮಾಡಿದ್ರೆ ಯು ಹ್ಯಾವ್ ಟು ಯೂಸ್ ದ ಆ್ಯಂಗಲ್, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಆ್ಯಂಗಲ್, ಗೆಟ್ ದ ಆನ್ಸರ್. ಅರ್ಥ ಆಯ್ತಾ? ಸೊ DS ಅಂದರೆ ನೋಡಿ ಈ ರೀತಿ ಇರುತ್ತೆ. ಸೊ ಸಮ್ ಸ್ಟೂಡೆಂಟ್ ಹೇಳ್ತಾರೆ ಅಂದರೆ, ಸೊ ಇಟ್ಸ್ ಪರ್ಪೆಂಡಿಕ್ಯುಲರ್ ಟು ಫೀಲ್ಡ್ ಅಲ್ವಾ ಅಂತ. ಇಟ್ಸ್ ನಾಟ್ ಪರ್ಪೆಂಡಿಕ್ಯುಲರ್. ಇಫ್ ಐ ಪುಟ್ ದಟ್ 90 ದೆನ್ ಫ್ಲಕ್ಸ್ ಬಿಕಮ್ 0, ಬಟ್ ಆ್ಯಕ್ಚುಲಿ ಫ್ಲಕ್ಸ್ ಇಸ್ ಮ್ಯಾಕ್ಸಿಮಮ್, ರೈಟ್? ಸೊ ಫ್ಲಕ್ಸ್ ಬಿಕಮ್ 0 ವೆನ್ ಇದೇ ಪ್ಲೇಟ್ನ ನಾವು ಹಿಂಗೆ ಇಟ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇದೇ ಪ್ಲೇಟ್ನ ನಾವು ಈ ರೀತಿ ಇಟ್ಟರೆ, ಫಾರ್ ಎಕ್ಸಾಂಪಲ್ ಫೀಲ್ಡ್ ಇಸ್ ಗೋಯಿಂಗ್ ಲೈಕ್ ದಿಸ್. ಅರ್ಥ ಮಾಡ್ಕೊಳ್ಳಿ, ಫೀಲ್ಡ್ ಇಸ್ ಗೋಯಿಂಗ್ ಲೈಕ್ ದಿಸ್. ಸೊ ಇದೇ ಪ್ಲೇಟ್ನ ನಾನು ಈ ರೀತಿ ಇಟ್ಟಾಗ, ಸೊ ಒಂದು ವೇಳೆ, ಸೊ ಇಫ್ ಐ ಕೀಪ್ ದ ನಾನು ಫೀಲ್ಡಿಂಗ್ ಬರೀತೀನಿ, ಓಕೆ, ಈ ರೀತಿ ತೊಗೊಂಡು ಇದು ನಾನು ಫೀಲ್ಡ್ ತೊಗೊಂಡ್ರೆ ನನಗೆ ಪ್ಲೇಟ್ನ ಈ ರೀತಿ ಇಡ್ತೀನಿ. ಸೊ ಇಫ್ ಐ ಕೀಪ್ ದ ಪ್ಲೇಟ್ನ ಅದರ್ ಡೈರೆಕ್ಷನ್, ಸೊ ನಾನು ಪ್ಲೇಟ್ನ ಈ ರೀತಿ ಇಟ್ಟಾಗ, ಫಾರ್ ಎಕ್ಸಾಂಪಲ್ ಈ ರೀತಿ, ಸೊ ದ DS ವಿಲ್ ಬಿ ಲೈಕ್ ದಿಸ್. ನಾವು DS ಬಂದು ಯಾವತ್ತೇ ಆಗಲಿ ಯಾವುದೇ ಒಂದು ಏರಿಯಾಗೆ ದ ಡೈರೆಕ್ಷನ್ ಆಫ್ ದ ಏರಿಯಾ ಈಸ್ ಅ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ. ಸೊ DS ಈ ರೀತಿ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇರುತ್ತೆ. ದೇರ್ಫೋರ್ ಇದರ ಆ್ಯಂಗಲ್ ಮಧ್ಯೆ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಅದರಿಂದ ಇದು ಫ್ಲಕ್ಸ್ 0, ಯಾವುದೇ ಫ್ಲಕ್ಸ್ ಒಳಗಡೆ ಹೋಗ್ತಾ ಇಲ್ಲ. ಇದೆಲ್ಲ ತುಂಬ ಇಂಪಾರ್ಟೆಂಟು. ನೀವು ಡಿರೈವೇಷನ್ಸಲ್ಲಿ ಯೂಸ್ ಮಾಡ್ತೀರಿ. ದ ಲಾಟ್ ಆಫ್ ಕ್ವಶನ್ಸ್ ಆರ್ ಆಸ್ಕ್ಡ್ ಇನ್ ದ ಫ್ಲಕ್ಸ್ ಟು ಫೈಂಡ್ ಲೈಕ್ ವಾಟ್ ಇಸ್ ದ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ABCD ಸರ್ಫೇಸ್. ಐ ಹ್ಯಾವ್ ಟೇಕನ್ ಸಚ್ ಕ್ವಶನ್ಸ್ ನಾವು ಆಲ್ಸೋ. ಐ ಶೋ ಯು, ಇಟ್ ಹಸ್ ಕಮ್ ಇನ್ CET ಆಲ್ಸೋ. ಅದರಿಂದ ಇವೆಲ್ಲ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಫ್ಲಕ್ಸ್ ಇಸ್ ಈಕ್ವಲ್ ಟು EdS ಕಾಸ್ ಥೀಟಾ. ಸೊ ಪರ್ಪೆಂಡಿಕ್ಯುಲರ್ ಮತ್ತು ಬೇಸ್ ಆಯಿತು. ಅದಾದಮೇಲೆ ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್, ಸೊ ಫ್ಲಕ್ಸ್ ನಿಮ್ಗೆ ಅರ್ಥ ಆದಮೇಲೆ, ಸೊ ಇಫ್ ಐ ಟೇಕ್ ನಾರ್ಮಲಿ ನಾನೀಗ, ಸೊ ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡ್ಯೂ ಟು ಯು ಹ್ಯಾವ್ ಟು ಐಡೆಂಟಿಫೈ. ಇಲ್ಲಿ ಫಸ್ಟ್ ಗಾಸ್ ಲಾ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಗಾಸ್ ಲಾ? ಸೊ ಗಾಸ್ ಲಾ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಂತರ ವಿಲ್ ಡಿಸ್ಕಸ್ ಎಲೆಕ್ಟ್ರಿಕ್ ಫ್ಲಕ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಟ್ ಅಪ್ಲಿಕೇಶನ್ ಡಿಸ್ಕಸ್ ಮಾಡೋಣ. ಸೊ ಗಾಸ್ ಲಾ ಅಂದರೆ ಏನು ಬೇಸಿಕಲಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಗಾಸ್ ಲಾ ಅಂದರೆ, ಈ ಒಂದು ಯಾವುದೋ ಒಂದು ಎಷ್ಟೊಂದು ಸಿಸ್ಟಮ್ ಆಫ್ ಚಾರ್ಜಸ್ ಇದೆ. ಈ ಸಿಸ್ಟಮ್ ಆಫ್ ಪ್ರತಿಯೊಂದು ಚಾರ್ಜಸ್ಸಿಂದ ಫ್ಲಕ್ಸ್ ಬರ್ತಾ ಇರುತ್ತೆ. ಸೊ ವಾಟ್ ಈಸ್ ದ ಟೋಟಲ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್? ಸೊ ವಾಟ್ ಗಾಸ್ ಲಾ ಇಸ್, ಈಗ ನೀವು ಯಾವುದೇ ಒಂದು ಸಿಸ್ಟಮ್ ಆಫ್ ಚಾರ್ಜಸ್ ಅಂದರೆ ಯಾವುದೇ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಲಿ, ಅದು ಸಿಲಿಂಡ್ರಿಕಲ್ ಆಗಲಿ, ಇಲ್ಲ ಶೀಟ್ ಆಗಲಿ, ಇಲ್ಲ ಸ್ಪಿಯರ್ ಆಗಲಿ, ಇಲ್ಲ ಸಮ್ ಡಾಟ್ ಎಷ್ಟೊಂದು ಚಾರ್ಜಸ್ ಆಗಲಿ, ಯಾವುದೇ ಚಾರ್ಜಸ್ಸಿಂದ ಟೋಟಲ್ ಫ್ಲಕ್ಸ್ ಎಷ್ಟು ಬರ್ತಾ ಇದೆ ಅಂದರೆ ಟೋಟಲ್ ಫೀಲ್ಡು. ನೋಡಿ ಇದರಿಂದನೂ ಫೀಲ್ಡ್ ಬರ್ತಾ ಇದೆಯಾ, ಇದರಿಂದ ಫೀಲ್ಡ್ ಬರ್ತಾ ಇದೆ, ಇದರಿಂದ ಫೀಲ್ಡ್ ಬರ್ತಾ ಇದೆ. ಸೊ ವಾಟ್ ಈಸ್ ದ ಟೋಟಲ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ಆಲ್ ದೀಸ್ ಚಾರ್ಜಸ್? So if you want to find total flux coming out of any charge distribution, any kind of charge distribution, then what you can see, you can always assume a Gaussian surface which covers everything. And then one Gaussian surface na assume madkondre, so that Gaussian surface, it's a closed surface that should contain all the charges, and the total flux coming out of this surface is given by, according to Gauss law, it is basically so 1 by epsilon naught times the charge enclosed, the total charge enclosed. Q andre ಏನು? Total Q1 plus Q2 plus Q3. So what is Gauss law ಅಂದ್ರೆ ಏನು? ಸೊ ಎಷ್ಟು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಎಷ್ಟೆಷ್ಟೋ ಚಾರ್ಜಸ್ ಇರುತ್ತೆ, ಅದನ್ನೆಲ್ಲ ಟೋಟಲ್ ಫ್ಲಕ್ಸ್ ಎಷ್ಟು ಬರ್ತಾ ಇದೆ. ಐ ಕ್ಯಾನ್ ಫೈನ್ ಇಂಡಿವಿಜುವಲಿ ಒಂದು ಚಾರ್ಜ್ ಕೊಟ್ಟರೆ ಫ್ಲಕ್ಸ್ ಫೈನ್ ಮಾಡ್ಬೋದು. ಬಟ್ ವಿ ಹ್ಯಾವ್ ಡಿಫ್ರೆಂಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ವಾ. ಸೊ ಒಂದು ಯಾವುದೋ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಸಮ್ ಕೈಂಡ್ ಆಫ್ ಈ ಥರ ಒಂದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ so there is a linear charge density. So ಇದರಿಂದ ನನಗೆ ಫ್ಲಕ್ಸ್ ಬೇಕು. ಸೊ ಯು ಕ್ಯಾನ್ ಅಸ್ಯೂಮ್ ಎಷ್ಟು ಟೋಟಲ್ ಫ್ಲಕ್ಸ್ ಬರ್ತಾ ಇದೆ ಅಂತ. ಯು ಕ್ಯಾನ್ ಅಸ್ಯೂಮ್ ಎ ಸಿಲಿಂಡ್ರಿಕಲ್ ಸರ್ಫೇಸ್ ವಿಚ್ ಕವರ್ಸ್ ದಿಸ್. ಸೊ ಈ ರೀತಿ ಒಂದು ಗಾಸಿಯನ್ ಸರ್ಫೇಸ್ ನಾವು ಕನ್ಸಿಡರ್ ಮಾಡಬೇಕು.
ಅರ್ಥ ಆಯ್ತಾ? ಸೊ ಟೋಟಲ್ ಫ್ಲಕ್ಸ್ ಕಮಿಂಗ್ ಔಟ್ ದ ಗಾಸಿಯನ್ ಸರ್ಫೇಸ್ ಇಸ್ ಗಿವನ್ ಬೈ 1 by epsilon ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಇಟ್. 1 by epsilon ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್, ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಇಟ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಗಾಸ್ ಲಾ ಅಂದರೆ ನೀವು ಅರ್ಥ ಮಾಡ್ಕೊ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಏನು, ಫ್ಲಕ್ಸ್ ಫಾರ್ಮುಲಾ, ಗಾಸ್ ಫಾರ್ಮುಲಾ ಗೊತ್ತಿರಬೇಕು. ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾ ವಾಟ್ ಈಸ್ ನಾವು ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ, ಇದು ಗೊತ್ತಿರಬೇಕು ಮಕ್ಕಳೇ. ತುಂಬ ಸರಿ ಸಿ ಇ ಟಿ ಐ ಥಿಂಕ್ ಲಾಸ್ಟಿಗೆ ಕೇಳಿದ್ರೆ ಅನ್ಸುತ್ತೆ ಸಿ ಇ ಟಿ ಮೇಲೆ. ಸೊ ಫಸ್ಟ್ ಬಂದು ನಿಮ್ಗೆ ಗೊತ್ತಿರಬೇಕಂದ್ರೆ ಯು ಶುಡ್ ನೋ ಆಲ್ರೆಡಿ ಒಂದು ಯಾವುದೇ ಒಂದು ಚಾರ್ಜ್ಡ್ ವಯರ್ ಅಂದರೆ ಯೂನಿಫಾರ್ಮ್ಲಿ ಚಾರ್ಜ್ ಇನ್ಫೈನಿಟ್ಲಿ ಲಾಂಗ್. ಸೊ ನಾನು ಒಂದು ಇದು ತೊಗೊಂಡಾಗ, ಕಂಡಕ್ಟರ್ ತೊಗೊಂಡಾಗ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಕಮಿಂಗ್ ಫ್ರಮ್ ದಿಸ್. ಸೊ ಯೂಸಿಂಗ್ ಅಡ್ವಾಂಟೇಜ್ ಆಫ್ ಏನು ಗೊತ್ತಾ ಗಾಸ್ ಲಾ ಅಡ್ವಾಂಟೇಜು, ವಿ ಕ್ಯಾನ್ ಫೈನ್ ಎಲೆಕ್ಟ್ರಿಕ್ ಫೀಲ್ಡ್. ನೀವು ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಎ ಪಾಯಿಂಟ್ ಚಾರ್ಜ್ ಫೈನ್ ಮಾಡ್ತೀರಿ. ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಎ ಪಾಯಿಂಟ್ ಚಾರ್ಜ್ ಏನು 1 by 4 pi epsilon q by r square ಅಂತ. ಒಂದು ಇಫ್ ಯು ವಾಂಟ್ ಟು ಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ and a rod, for example a conductor carrying a charge, or you want to find electric field due to a spherical shell, or you want to find electric field due to a sheet, or you want something else to find. So ಎಲ್ಲ ಕೇಸಲ್ಲಿ ನಾವು ಗಾಸ್ ಲಾ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡ್ಬೋದು. ನಾವು ಹಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡೋಕೆ ಆಗೋದಿಲ್ಲ, ಬಿಕಾಸ್ ವಿ ನೋ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಪಾಯಿಂಟ್ ಚಾರ್ಜ್. ಬಟ್ ಹೌ ಡು ಯು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡಿಫ್ರೆಂಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್, ಅದನ್ನು ನಾವು ಫೈಂಡ್ ಮಾಡ್ತೀವಿ ಯೂಸಿಂಗ್ ಗಾಸ್ ಲಾ. ಅರ್ಥ ಆಯ್ತಾ? ಸೊ ಯೂಸಿಂಗ್ ಐ ಆಮ್ ನಾಟ್ ಗೋಯಿಂಗ್ ಫಾರ್ ಡಿರೈವೇಷನ್ ಪಾರ್ಟ್ ಆಫ್ ದಿಸ್, ನಿಮಗೆಲ್ಲ ಗೊತ್ತಿರುತ್ತೆ ಫೇಮಸ್ ಡಿರೈವೇಷನ್ ಪಿ ಯು ಸಿ ಇದು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಇಸ್ ಗಿವನ್ ಬೈ, ವಾಟ್ಸ್ ದ ಫಾರ್ಮುಲಾ ಫಾರ್ ದಿಸ್, ಲ್ಯಾಂಬ್ಡಾ ಡಿವೈಡ್ ಬೈ 2 pi epsilon naught into distance at what you are finding. What is lambda on the linear charge density? There's nothing but charge per unit length. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅದೇ ರೀತಿ ನಾವು ಒಂದು ಶೀಟ್ ತೊಗೊಂಡಾಗ, ಸೊ ವಾಟ್ ಈಸ್ ದ ವಾಟ್ ಈಸ್ ದಿಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ನಮ್ಮ ಕೆಪಾಸಿಟರ್ ತುಂಬ ಯೂಸ್ ಮಾಡ್ತೀವಿ ಕೆಪಾಸಿಟರ್ ಕಾನ್ಸೆಪ್ಟಲ್ಲಿ. ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗಿವನ್ ಬೈ ಸಿಗ್ಮಾ ಬೈ 2 epsilon naught. ವಾಟ್ ಈಸ್ ಸಿಗ್ಮಾ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ದಸ್ ನಥಿಂಗ್ ಬಟ್ ಸಿಗ್ಮಾ ಅಂದರೆ ಚಾರ್ಜ್ ಡಿವೈಡೆಡ್ ಬೈ, ಸಿಗ್ಮಾ ಅಂದರೆ ಏನು? ಸಿಗ್ಮಾ ಅಂದರೆ ಚಾರ್ಜ್ ಡಿವೈಡೆಡ್ ಬೈ ಏರಿಯಾ ಅಂತ. ಅರ್ಥ ಆಯ್ತಾ? ಅಗೇನ್ ವಾಟ್ ಎಲ್ಸ್ ವಿ ಹ್ಯಾವ್ ನಾ, ಒನ್ ಮೋರ್ ಥಿಂಗ್, ಒಂದು ಸ್ಪೆರಿಕಲ್ ಶೆಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್. ಸೊ ಒಂದು ಸ್ಪೆರಿಕಲ್ ಶೆಲ್ ತೊಗೊಂಡಾಗ, ಸೊ ಇಫ್ ಯು ಹ್ಯಾವ್ ಎ ಚಾರ್ಜ್ ಹಿಯರ್, ವಾಟ್ ಈಸ್ ದ ಫೀಲ್ಡ್, ಐ ಮೀನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎನ್ ಸ್ಪೆರಿಕಲ್ ಶೆಲ್. And again ಇದರಲ್ಲಿ ಕಂಡಕ್ಟಿಂಗ್ ನಾನ್ ಕಂಡಕ್ಟಿಂಗ್ ಎಲ್ಲ ಇರುತ್ತೆ ಮಕ್ಕಳೇ. ಸೊ ಇಫ್ ಯು ಟೇಕ್ ವೆದರ್ ಯು ಟೇಕ್ ಎ ಸ್ಪೆರಿಕಲ್ ಶೆಲ್ or a conducting sphere, I'm not talking about non-conducting and talking only about conducting sphere. Conducting ಯಾವುದೇ ಕಂಡಕ್ಟರ್ ತೊಗೊಂಡ್ರೆ ಚಾರ್ಜ್ ಅನ್ನೋದು ಸರ್ಫೇಸ್ಗೆ ಬರುತ್ತೆ. ಇನ್ಫ್ಯಾಕ್ಟ್ ದೇರ್ಸ್ ಅ ಕ್ವಶನ್ ಲೈಕ್ ದಿಸ್, ಪಿ ಯು ಸಿ ಒಂದು ಕ್ವಶನ್ ನೆನಪಿದೆ ನಿಮಗೆ, ನಾನೇ ಸಾಲ್ವ್ ಮಾಡ್ತೀನಿ ನಿಮಗೆ. ಸೊ ಚಾರ್ಜ್ ಅನ್ನೋದು ಯಾವತ್ತು ಸರ್ಫೇಸ್ಗೆ ಬರುತ್ತೆ. ವೆದರ್ ಇಟ್ಸ್ ಎ ಸ್ಪೆರಿಕಲ್ ಶೆಲ್ ಆರ್ ಯು ಟೇಕ್ ಇವನ್ ಎ ಕಂಡಕ್ಟಿಂಗ್ ಸ್ಪಿಯರ್, ಚಾರ್ಜ್ ಬಂದು ಸರ್ಫೇಸಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಬಂದುಬಿಟ್ಟು ಯು ವಾಂಟ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಅಟ್ ಅ ಡಿಫ್ರೆಂಟ್ ಲೊಕೇಶನ್. ಸೊ ಒಳಗಡೆ ತೊಗೊಂಡಾಗ, ಸಿ ಇಫ್ ಆರ್ ಇಸ್ ಲೆಸ್ ದ್ಯಾನ್ ಆರ್, ಯು ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಬಿಕಾಸ್ ಫ್ಲಕ್ಸ್ ಇಸ್ 0, therefore there is no electric field. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅಂದರೆ ಇಫ್ ಯು ಟೇಕ್ ಎ ಗಾಸಿಯನ್ ಸರ್ಫೇಸ್ ಇನ್ಸೈಡ್ ದಿಸ್, there is no charges enclosed, ಬಟ್ ಪೊಟೆನ್ಷಿಯಲ್ ಹೋದ ಡಿಫರ್ ಆಗುತ್ತೆ. ಈ ಡಯಾಗ್ರಾಮ್ನ ಕೇಳ್ತಾ ಇರ್ತಾರೆ. ಸೊ ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿಸ್, ಬಟ್ ಇಫ್ ಯು ಗೋ ಅಟ್ ದ ಸರ್ಫೇಸ್ ಆರ್ ಅಬೋ ಆಫ್ಟರ್ ದ ಸರ್ಫೇಸ್ ವೆನ್ ಆರ್ ಈಸ್ ಲೈಕ್ ಈಕ್ವಲ್ ಟು ಆರ್, ಈಗ ಗೊತ್ತಿರ್ಬೇಕು ನಿಮಗೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಏನಾಗುತ್ತೆ 1 by 4 pi epsilon naught into q divided by r square ಆಗುತ್ತೆ. So if r is more than r, same thing. If this is at r square alwa, so I can take it as I can just put capital R square, and at r is more than r, and you have to put that r value. So 1 by 4 pi epsilon naught into q divided by r square, and it just exactly behave like a point charge. Point charge is the formula alva, 1 by 4 pi epsilon naught q divided by r square. For example, other meaning ಏನಂದ್ರೆ it only depend upon the charge, q ಮೇಲೆ ಡಿಪೆಂಡ್ ಆಗುತ್ತೆ. So after some distance it just behave like a point charge only. ಟೋಟಲ್ ನಮ್ಗೆ ಚಾರ್ಜ್ ಬೇಕಷ್ಟೇ ಎಷ್ಟಿದೆ ಅಂದ್ಬಿಟ್ಟು. ಅರ್ಥ ಆಯ್ತಾ? ಒಳಗಡೆ 0 ಇರುತ್ತೆ. ಇದನ್ನೇ ಗ್ರಾಫ್ ಕೂಡ ಕೇಳ್ತಾರೆ ಮಕ್ಕಳೇ. ಸೊ ಈ ಗ್ರಾಫ್ ನಾನು ಪ್ಲಾಟ್ ಮಾಡಿದಾಗ, ಈ ಗ್ರಾಫ್ ಕೆಲವೊಂದು ಸತಿ ಕೇಳಿದ್ದಾರೆ ಎಕ್ಸಾಮಲ್ಲಿ, CET ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇಫ್ ಕ್ಯಾನ್ ಸಿ ದಿಸ್, ದೇರ್ ಇಸ್ ನೋ ಫ್ಲಕ್ಸ್. ಅಂದರೆ ನಾನು ಇಲ್ಲಿ ತೊಗೊಂಡಾಗ ಈ ರೇಡಿಯಸ್ ಇದೆಯಲ್ವಾ, ಈ ರೇಡಿಯಸ್ವರೆಗೂ ಯಾವುದೇ ರೀತಿಯಾದ ಇನ್ಸೈಡ್ ಫ್ಲಕ್ಸ್ ಇಲ್ಲ. ಸೊ ದೇರ್ ಇಸ್ ನೋ there is no charge inside this, therefore there is no flux, there is no electric field. So electric field ಅನ್ನೋದು up to, for example, up to r is equal to r 0 ಇರುತ್ತೆ, ಕಂಪ್ಲೀಟ್ ಆಗಿ 0 ಇರುತ್ತೆ. ಆ್ಯಂಡ್ ಅದಾದಮೇಲೆ when it touches at this point, it decreases, it's inversely proportional to r square. ಸೊ ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟು. ಬಟ್ ಇದೇ ಡಯಾಗ್ರಾಮ್ಗೆ ಪೊಟೆನ್ಷಿಯಲ್ನ ಹೇಳ್ಕೊಡ್ತೀನಿ. ಸೊ ಅಲ್ಲಿ ಕಾನ್ಸ್ಟೆಂಟ್ ಬರುತ್ತೆ. ಎಂತಕ್ಕೆ ಅಂದರೆ ಅಲ್ಲಿ ಡಿಸ್ಕಸ್ ನೆಕ್ಸ್ಟ್ ಚಾಪ್ಟರ್. ಓಕೆ, ಸೊ ಇದು ನಿಮ್ಗೆ ಇಷ್ಟು ಗೊತ್ತಿರಬೇಕು. ಇನ್ನೊಂದು ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಬರುತ್ತೆ, ಅದರಲ್ಲಿ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಬಟ್ ಎನಿವೇ ದಟ್ಸ್ ನಾಟ್ CET ಕ್ವಶನ್ ಕೇಳಿಲ್ಲ, ಸೊ ವಿ ಡೋಂಟ್ ಹ್ಯಾವ್ ಟು ವರಿ ಆನ್ ದಟ್. ಓಕೆ, ಸೊ ಬಿಕಾಸ್ ವೆನ್ ಚಾರ್ಜ್ ಇಸ್ ಕಂಪ್ಲೀಟ್ಲಿ ಡಿಸ್ಟ್ರಿಬ್ಯೂಟೆಡ್, ಇಲ್ಲಿ ಏನಾಗುತ್ತೆ ಬರೀ ಸರ್ಫೇಸ್ಲಿ ಇರುತ್ತಲ್ವಾ.
ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಯು ಟೇಕ್ ಲೈಕ್ ಕಾಟನ್ ಬಾಲ್ ಆಫ್ ಚಾರ್ಜಸ್ ಅಂತ ಈ ಥರ ನಾನ್ ಕಂಡಕ್ಟರ್ ಸ್ಪೇರ್ ಇದ್ದರೆ ಒಳ್ಳೆಲ್ಲ ಚಾರ್ಜ್ ಇರುತ್ತೆ, ಎಲ್ಲ ಕಡೆ ಚಾರ್ಜ್ ಇರುತ್ತೆ. ದೆನ್ ಯು ಹ್ಯಾವ್ ಟು ಟೇಕ್ ಎ ಸ್ಮಾಲ್ ಸರ್ಫೇಸ್ ಅಂಡ್ ಇಂಟಿಗ್ರೇಟ್ ಅಂಡ್ ಗೆಟ್ ದ ಆನ್ಸರ್. ಅದೆಲ್ಲ ನಂಗೆ ಬೇಕಾಗಿಲ್ಲ, ಯು ಜಸ್ಟ್ ಹ್ಯಾವ್ ಟು ನೋ ದಿಸ್ ಮಚ್. ಇದು ಕ್ಲಿಯರ್ ಅರ್ಥ ಆಯ್ತಾ? ಸೊ ಇದು ಕಾನ್ಸೆಪ್ಟ್ ಮಕ್ಕಳೇ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಈ ಚಾಪ್ಟರ್ ತುಂಬ ಸಿಂಪಲ್ ಚಾಪ್ಟರ್. ಯೂಶಲಿ CET-ಯಲ್ಲಿ 3 to 4 ಕ್ವಶನ್ ಕೇಳ್ತಾರೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಫಸ್ಟ್ ನಾವೇನು ಅರ್ಥ ಮಾಡ್ಕೊಂಡ್ರೆ ಕೂಲುಮ್ಸ್ ಲಾ ಅಂದರೆ ಏನು, ಇದರಲ್ಲಿ ನನಗೇನು ಬೇಕು ನಿಮಗೆ ಕೆ ತುಂಬ ನೆನ್ಪಿಟ್ಕೊಳ್ಳಿ. ಕೆ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇನ್ ಡೈಎಲೆಕ್ಟ್ರಿಕ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಫೋರ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಕಾಮನ್ ಸೆನ್ಸ್ ನೆನ್ಪಿಟ್ಕೊಳ್ಳಿ ಅದನ್ನ. ಓಕೆ, ನಾನು ಕ್ವಶನ್ ಸಾಲ್ವ್ ಮಾಡ್ತೀನಿ. ಕೆ ವ್ಯಾಲ್ಯೂ ನೆನಪಿರಬೇಕು, ಎಪ್ಸಿಲಾನ್ ವ್ಯಾಲ್ಯೂ ನೆನಪಿರ್ಬೇಕು ನಿಮಗೆ, ಆಯಿತಾ? ಅದಾದಮೇಲೆ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು, E is equal to F/Q. ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಕಡೆ ಯೂಸ್ ಮಾಡ್ತೀನಿ F/Q, ನ್ಯೂಟನ್ ಪರ್ ಕೂಲಮ್ಸ್. ಅದಾದಮೇಲೆ ಜನರಲ್ ಫಾರ್ಮುಲಾ. ಡೈಪೋಲ್ ಅಂದರೆ ಏನು, ಅದಾದಮೇಲೆ ಆಕ್ಸಿಯಲ್ ಮತ್ತು ಈಕ್ವೇಟೋರಿಯಲ್ ಯಾವ ಥರ ಇರುತ್ತೆ, E ಆಕ್ಸಿಯಲ್ ಇಸ್ ಈಕ್ವಲ್ ಟು -2 times of E ಈಕ್ವೇಟೋರಿಯಲ್. ಅದಾದಮೇಲೆ ನಂತರ ವಾಟ್ ಈಸ್ ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ಡೈಪೋಲ್. ಅದಾದಮೇಲೆ ನಂತರ ನಾನ್ ಯೂನಿಫಾರ್ಮ್ ಇದೇನಾಗುತ್ತೆ. ಅದಾದಮೇಲೆ ನಂತರ ಯು ಹ್ಯಾವ್ ಟು ನೋ ಅಬೌಟ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಏನು, ಫಾರ್ಮುಲಾ ಗೊತ್ತಿರಬೇಕು. ಗಾಸ್ ಲಾ ಅಂದರೆ ಏನು, ಅದಾದಮೇಲೆ ಫಾರ್ಮುಲಾಸ್ ಆಫ್ ಆಲ್ ದ ಗಾಸ್ ಲಾ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಫಸ್ಟ್ ಕ್ವಶನ್ ನೀವೇ ಸಾಲ್ವ್ ಮಾಡಿ. ಕಮಿಂಗ್ ಟು ಫಸ್ಟ್ ಕ್ವಶನ್. ನಾನು ಎಲ್ಲ ಕ್ವಶನ್ಸ್ಗೂ ಈಗ 1 minute ಯು ಟು ಸಾಲ್ವ್ ಅಂಡರ್ 1 minute. ಯು ಹ್ಯಾವ್ ಟು ಸಾಲ್ವ್ ವೆರಿ ಫಾಸ್ಟ್, ಆಯಿತಾ? ಕಾನ್ಸೆಪ್ಟ್ ಸೇಮ್ ಇಲ್ಲಿ. ಫಸ್ಟ್ ಕ್ವಶನ್ ಓದಿ, ವಿಡಿಯೋ ಪಾಸ್ ಮಾಡಿ ಕ್ವಶನ್ ಓದಿ, ನೀವೇ ಸಾಲ್ವ್ ಮಾಡಿ ನಂತರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. 4 charges +Q +2 +Q +2Q Q and -2Q are placed at the corners of a square ABCD respectively. The force on unit positive charge kept at the center of the O. ವೆರಿ ಸಿಂಪಲ್ ಮಕ್ಕಳೇ. ಸೊ ಯು ಹ್ಯಾವ್ ಟು ವಿಜುವಲೈಸ್ ವೆರಿ ಫಾಸ್ಟ್. ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ರೆ ABCD ಇರುತ್ತೆ. ಸೊ ABCD. ಸೊ ನಾವು ಒಂದು ಸ್ಕ್ವೇರಲ್ಲಿ ಚಾರ್ಜ್ ಪ್ಲೇಸ್ ಮಾಡ್ತಾ ಇದ್ದೀವಿ ಕ್ವಿಕ್ಕಾಗಿ. ಸೊ +Q +2Q ಅಗೇನ್ +Q ಅಗೇನ್ -2Q. ಅರ್ಥ ಆಯ್ತಾ? ಸೊ ಈಗ ಏನಾಗುತ್ತೆ ಬೇಸಿಕಲಿ ನಾನು +Q +2Q +Q -Q ಅಲ್ವಾ. ಸೊ ಇಲ್ಲೊಂದು ಈ ಡಯಾಗ್ನಲ್ ಇಂಟರ್ಸೆಕ್ಷನ್ ಆಫ್ ಡಯಾಗ್ನಲಲ್ಲಿ ಪಾಸಿಟಿವ್ ಚಾರ್ಜ್ ಕೆಪ್ಟ್ ಸೆಂಟರ್ ಆಫ್ ದ O. ಸೊ ಸೆಂಟರ್ ಆಫ್ ದ O ಅಂತ ಇಲ್ಲಿ ಸೆಂಟ್ರಲ್ ಕೆಪ್ಟಾಗ ವಾಟ್ ಈಸ್ ಅ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಕ್ವಶನ್ ಬೇಕಾದ್ರೆ ಯು ಡೋಂಟ್ ಹ್ಯಾವ್ ಟು ರೈಟ್ ಡಯಾಗ್ರಾಮ್. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಡಯಾಗ್ರಾಮ್ ಬೈತಾ ಇದ್ದೀನಿ, ಬಟ್ ಯು ಡೋಂಟ್ ಹ್ಯಾವ್ ಟು ರೈಟ್ ದ ಡಯಾಗ್ರಾಮ್ ಫಾರ್ ದಿಸ್. ಸೊ ವೆರಿ ಸಿಂಪಲ್. ಎರಡು ಕಡೆ ಫೋರ್ಸ್ ಸೇಮ್. ಇದು ABCD ಅಗೇನ್, ಇದು A ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ರೆ ABC ನಂತರ D, ಆಯಿತಾ? ಸೊ ಈಗ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಎರಡು ಫೋರ್ಸ್ ಯಾವತ್ತೇ ನೆನ್ಪಿಟ್ಕೊಳ್ಳಿ. ಸೊ ಯಾವುದೋ ಒಂದು ಚಾರ್ಜ್ ಇಟ್ಬಿಟ್ಟು ಎರಡು ಕಡೆನೂ ಈಕ್ವಲ್ ಫೋರ್ಸ್ ಇದೆ, ಈಕ್ವಲ್ ಚಾರ್ಜ್ ಇದ್ದರೆ ಆಬ್ವಿಯಸ್ಲಿ ಇದ್ರ ನೆಟ್ ಫೋರ್ಸ್ ಪ್ರೊವೈಡೆಡ್ ಡಿಸ್ಟೆನ್ಸ್ ಶುಡ್ ಬಿ ಸೇಮ್. ಇದರ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ಸೊ ವಾಟ್ ಎವರ್ ದ ಫೋರ್ಸ್ ದಟ್ A puts on this, I'll use different ink. So whatever the force that A puts on this, so same force C also will put on this. So along the AC the answer is 0. ನೆನ್ಪಿಟ್ಕೊಳ್ಳಿ, ಯಾವುದೇ ಕೈಂಡ್ ಆಫ್ ಈ ಥರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಬಂದಾಗ ಯು ಜಸ್ಟ್ ಅಸ್ಯೂಮ್ ಎ ಪಾಸಿಟಿವ್ ಚಾರ್ಜ್ ಇಸ್ ದ ಸೆಂಟರ್. ಆ ಪಾಸಿಟಿವ್ ಚಾರ್ಜಲ್ಲಿ ಇದನ್ನು ನೋಡಿ, ಈ ಪ್ಲಸ್ ಇದೆರಡು ಈಕ್ವಲ್ ಚಾರ್ಜಾ, ಡಿಸ್ಟೆನ್ಸು ಈಕ್ವಲ್ ಇದೆಯಾ. ಸೊ ಇದು ಇದ್ರ ಮೇಲೆ ಎಷ್ಟು ಫೋರ್ಸ್ ಹಾಕುತ್ತೋ ಇದು ಅಷ್ಟೇ ಫೋರ್ಸ್ ಆಪೋಸಿಟ್ ಡೈರೆಕ್ಷನ್ ಹಾಕುತ್ತೆ. ++ ರಿಪಲ್ಸ್. therefore there is no force acting on the AC. ಯಾವುದೋ AC ಕೊಟ್ಟಿದ್ದಾರಾ? ಸೊ AC ಬಂದು ಡೆಫಿನೆಟ್ಲಿ AC ಫೋರ್ಸ್ ಆಕ್ಟ್ ಆಗ್ತಾರಲ್ಲ. ಪರ್ಪೆಂಡಿಕ್ಯುಲರ್ ಟು AD 0 ಏನಾಗಿದೆ, ಲೆಟ್ಸ್ ಚೆಕ್ ಇಟ್ ನಾವು. ಸೊ ಲೆಟ್ಸ್ ಚೆಕ್ ವೆದರ್ 0 ಆರ್ ನಾಟ್. +2Q -2Q ನೆನ್ಪಿಟ್ಟು ಅದೇ ರೀತಿ ಸೇಮ್ ಅನಾಲಜಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ವಾಟ್ಸ್ ಅನಾಲಜಿ ನಾವು, ದಿಸ್ B ವಿಲ್ ಟ್ರೈ ಟು ಪುಟ್ ದ ಫೋರ್ಸ್, ಇದು ಪಾಸಿಟಿವ್ ಚಾರ್ಜ್ ಅಲ್ವಾ. ಸೊ ಇದ್ರ ಮೇಲೆ ++ ರಿಪಲ್ ಆಗುತ್ತೆ. ಸೊ ಫೋರ್ಸ್ ಇಸ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ +- ಅಟ್ರಾಕ್ಟ್ ಆಗುತ್ತೆ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಅಂದರೆ so force on this at the center of the charge due to B will be in this direction, due to D also it will be in the same direction. ಅಂದರೆ ++ ಪುಷ್ ಮಾಡುತ್ತೆ, ++ ಪುಷ್ ಮಾಡುತ್ತೆ, ಇದು ಅಟ್ರಾಕ್ಟ್ ಮಾಡುತ್ತೆ. ನಾನು ಇಲ್ಲಿದ್ದೀನಿ ಈಗ, someone is trying to push me and someone is trying to pull me this side. ನಾನು ಎರಡು ಕಡೆ ನಾನು ಕೈ ಇಟ್ಕೊಂಡು ಎರಡು ಕಡೆ ಪುಲ್ ಮಾಡಿದ್ರೆ ನಾನು ಎಲ್ಲೂ ಹೋಗೋದಿಲ್ಲ, ಕ್ಯಾನ್ಸಲ್ ಆಗುತ್ತೆ. ನಾನು ಪುಷ್ ಮಾಡ್ತಾ ಇದ್ದಾರೆ, ನಾನು ಇನ್ನೊಂದು ಪುಲ್ ಮಾಡ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಅಲ್ಲಿ ಗೋ ದಿಸ್ ಸೈಡ್ ಅಲ್ವಾ, ಈ ರೀತಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕ್ವಶನ್ಸ್ ಬಂದ್ರೂ ಸೊ ಆನ್ಸರ್ ಕ್ಲಿಯರ್ಲಿ ನಿಮ್ಗೆ ಅರ್ಥ ಆಯಿತು. ದೇರ್ ಇಸ್ ಅ ಫೋರ್ಸ್ ಆ್ಯಕ್ಟಿಂಗ್ ಅಲಾಂಗ್ ದ BD, ದೇರ್ ಇಸ್ ನೋ ಫೋರ್ಸ್ ಅಲಾಂಗ್ ದ AC. ಸೊ ಆನ್ಸರ್ ಬಂದೇನು, ನೋ ಫೋರ್ಸ್ ಅಲಾಂಗ್ ದ AC. ಇಟ್ ಇಸ್ ಡೆಫಿನೆಟ್ಲಿ ನಾಟ್ 0. ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು AD, ನೋ AD ಎಲ್ಲಿದೆ, AD ಇದೆಯಲ್ವಾ, ನೋ ಫೋರ್ಸ್ ಇಸ್ ನಾಟ್ ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಕ್ಲಿಯರ್ಲಿ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಅಲಾಂಗ್ ದ AD. ಸೊ ಆನ್ಸರ್ ಬಂದು BD. ದಟ್ಸ್ ಇಟ್, ವೆರಿ ವೆರಿ ಸಿಂಪಲ್. ಅರ್ಥ ಆಯ್ತಾ? ಸೊ ಇದೇ ಕ್ವಶನ್ ಈಗ, ದಟ್ಸ್ ಇಟ್ ಮಕ್ಕಳೇ. ಸೊ ಬಟ್ ಐ ವಿಲ್ ಟೆಲ್ ಯು, ಒಂದು ವೇಳೆ ಇದೇ ಕ್ವಶನು 0 ಯಾವಾಗ ಆಗುತ್ತೆ ಇದಕ್ಕೆ ನೀವು ಯೋಚನೆ ಮಾಡಿ. ಸೊ ನಾವು ಯಾವತ್ತೇ ಆಗಲಿ ಒಂದು ಕ್ವಶನ್ ಕಲಿತಾಗ ಅದೇ ಕ್ವಶನ್ಸಲ್ಲಿ ಯು ಟ್ರೈ ಟು ಫೈಂಡ್
ಸೊ ಡಿಫ್ರೆಂಟ್ ಮೆಥಡ್ಸ್. ಸೊ ನಾನು ಯಾವುದೇ ಕ್ವಶನ್ ಟೀಚ್ ಮಾಡಿದ್ರು ಸೊ ಐ ವಿಲ್ ಆಲ್ವೇಸ್ ಟ್ರೈ ಟು ಟೆಲ್ 2 to 3 ಮೆಥಡ್ಸ್ ಇಫ್ ದ ಕ್ವಶನ್ ಚೇಂಜಸ್ ವಾಟ್ ವಿ ಶುಡ್ ಡೂ ಅಂತ. ಅದೇ ರೀತಿ ಇಲ್ಲಿ +2q ಇದೆ ಅಲ್ವಾ, ಈ 0 ಯಾವಾಗ ಆಗುತ್ತೆ, ಇದು ಕ್ವಶನ್ ಮುಗೀತು ಈಗ. ಸೊ ಆನ್ಸರ್ ಬಂದು ಅಲಾಂಗ್ ವಿತ್ ದ BD ಮುಗೀತು. ಇದು ಜಸ್ಟ್ ಯು ಕ್ಯಾನ್ ಸಾಲ್ವ್ ಮ್ಯಾಕ್ಸಿಮಮ್ 30 seconds ಆರ್ 40 seconds ಮುಗಿಸ್ಬೋದು ಇಫ್ ಯು ಜಸ್ಟ್ ವಿಜುವಲೈಸ್ ದ ಡಯಾಗ್ರಾಮ್. ನೆಕ್ಸ್ಟ್ ಟೈಮ್ ನೆನ್ಪಿಟ್ಕೊಳ್ಳಿ, ಈಕ್ವಲ್ ಚಾರ್ಜಸ್ ಇದ್ದರೆ -q ಇದ್ರೂ 0. ಬಟ್ ಆಪೋಸಿಟ್ ಚಾರ್ಜಸ್ ಇದ್ದರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಡೆಫಿನೆಟ್ಲಿ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಬಟ್ ಇದನ್ನೇ ನಾವು ಪೊಟೆನ್ಷಿಯಲ್ ಮಾಡಿದಾಗ ಅಲ್ಲಿ ಆಪೋಸಿಟ್ ಆಗುತ್ತೆ. ನಾನು ಹೇಳ್ತೀನಿ ಪೊಟೆನ್ಷಿಯಲ್, ವೆನ್ ಐ ಗೋ ಟು ಪೊಟೆನ್ಷಿಯಲ್ ಚಾಪ್ಟರ್ ಐ ವಿಲ್ ಟ್ರೈ ಟು ಟೇಕ್ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಅಂಡ್ ಎಕ್ಸ್ಪ್ಲೇನ್ ದೇರ್ ಆಲ್ಸೋ. ಓಕೆ, ಇಲ್ಲಿ ಸೊ ಇದು ನಂಗೆ ಅರ್ಥ ಆಯ್ತು. ಒಂದು 0 ಯಾವಾಗ ಆಗುತ್ತೆ ಈಗ ಬೇಸಿಕಲಿ ಇಲ್ಲಿ +2q ಇದೆಯಾ, ಒಂದು ವೇಳೆ ಇದನ್ನು +2q ಮಾಡಿದ್ರೆ ಆಗೇನಾಗುತ್ತೆ ಬೇಸಿಕಲಿ ಹೇಳಿ, ಪ್ಲಸ್ ಪುಷ್ ಮಾಡುತ್ತೆ, ಪ್ಲಸ್ ಪುಷ್ ಮಾಡುತ್ತೆ, ಆಗೇನಾಗುತ್ತೆ ಆನ್ಸರ್ 0. ಮತ್ತೆ ಸೊ ಇಲ್ಲಿ +q ಇದ್ದಂಗೆ ಇಲ್ಲೂ +q, ಇಲ್ಲಿ +2q ಇಟ್ಟರೆ ಇನ್ ದಟ್ ಕೇಸ್ ಅಗೇನ್ ಫೋರ್ಸ್ ವಾಟ್ ಹ್ಯಾಪನ್ ಬೇಸಿಕಲಿ ಸೊ 0 ಆಗುತ್ತೆ, ಪ್ರೊವೈಡೆಡ್ ದ ಚಾರ್ಜ್ ಇಸ್ ಸೇಮ್ ಆ್ಯಂಡ್ ಡಿಸ್ಟೆನ್ಸ್ ಇಸ್ ಸೇಮ್. ಒಂದು ವೇಳೆ ಇಲ್ಲಿ +2q ಇದ್ದು ಇಲ್ಲಿ +4q ಇದ್ದರೆ ನೋ, ಯಾಕಂದರೆ +4q ಜಾಸ್ತಿ, ಇವನ್ ದೋ ಇಟ್ಸ್ +4q ಜಾಸ್ತಿ ಪುಷ್ ಮಾಡುತ್ತೆ, 2q ಕಡಿಮೆ ಪುಷ್ ಮಾಡುತ್ತೆ. ಇಮ್ಯಾಜಿನ್ ದ ಸೇಮ್ ಕ್ವಶನ್ ಐ ಹ್ಯಾವ್ ಇಯರ್ +4q. ಕ್ವಶನ್ ಚೇಂಜ್ ಮಾಡ್ತಾ ಇದ್ದೀನಿ ನಾನೀಗ, ಆಯಿತಾ? ನಾನೀಗ +4q ಇರ್ತೀನಿ, ಇಲ್ಲಿ +2q ಇರ್ತೀನಿ. +4q ಫೋರ್ಸ್ ಇದೆಯಲ್ವಾ, ಈ ಪುಷ್ +4q ಗೊಂಡು ಪುಷ್ ದಿಸ್ ವಿತ್ ಮೋರ್ ಫೋರ್ಸ್, +2q ಗೊಂಡು ಪುಷ್ ವಿತ್ ದಿಸ್ ಲೆಸ್ ಫೋರ್ಸ್. ಇದು ಜಾಸ್ತಿ ಇರುತ್ತೆ, ಇದು ಕಡಿಮೆ ಇರುತ್ತೆ. ಇದು ಜಾಸ್ತಿ ಫೋರ್ಸ್ನ ಪುಷ್ ಮಾಡುತ್ತೆ, ಆಗ ನೆಟ್ ಫೋರ್ಸ್ ಬಂದು 0 ಇರೋದಿಲ್ಲ. ಇದು ಯಾವುದೇ ಥರ ವೇರಿಯೇಷನ್ ಮಾಡಿದ್ರು ಒಂದು ಟೆಸ್ಟ್ ಪಾಸಿಟಿವ್ ಚಾರ್ಜಲ್ಲಿ ಇಡಿ. ಅದಾದಮೇಲೆ ನೀವು ಯು ಟ್ರೈ ಟು ಫೈಂಡ್ ಔಟ್ ಇದು ಪುಷ್ ಮಾಡ್ತಾ ಪುಲ್ ಮಾಡ್ತಾ ಅಂತ ಅರ್ಥ ಮಾಡ್ಕೊಂಡು ಮಾಡಬೇಕು. ಅರ್ಥ ಇದೆ ಕ್ಲಿಯರಾಗಿ? ಈಗ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಸೇಮ್ ಕ್ವಶನ್ ಕೊಟ್ಟರೆ, ಸೊ ಈ ಥರ ಒಂದು ವೇಳೆ ಇಫ್ ಐ ಗಿವ್ ಸೇಮ್ ಅದರ್ ಕೈಂಡ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜ್, ಸೊ ಇಲ್ಲಿ ಒಂದು ವೇಳೆ ನಾನೀಗ ಸೊ ಒಂದು ಟ್ರಯಾಂಗಲ್ ಕೊಟ್ಟಿರ್ತೀನಿ, ಇಲ್ಲಿ +q ಈ ಥರ ಕ್ವಶನ್ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ, +q ಎಲ್ಲ +q ಕೊಟ್ಟಾಗ ಇಲ್ಲೂ ಕೂಡ ಇಫ್ ಐ ಟೇಕ್ ದ ಇಂಟರ್ಸೆಕ್ಷನ್ ಆಫ್ ಆಲ್ ದ ಮೀಡಿಯನ್ಸ್ ಅಂದರೆ ಸೆಂಟರ್ ಆಫ್ ದ ಇದರಲ್ಲಿ, ಇಫ್ ಐ ಕೀಪ್ ಅಟ್ ಅ ಸೆಂಟರ್, ಸೊ ಇಲ್ಲಿ ಕೂಡ ಎಷ್ಟು ಫೋರ್ಸ್ ಇರುತ್ತೆ ಅಂತ. ಸೊ ಇನ್ ದಿಸ್ ಕೇಸ್ ಆಲ್ಸೋ ಸಿನ್ಸ್ ಆಲ್ ಆರ್ ಈಕ್ವಲ್ ಇಟ್ ವಿಲ್ ಬಿ 0 ಇನ್ ದಿಸ್ ಕೇಸ್ ಆಲ್ಸೋ. ಐ ಕ್ಯಾನ್ ಜಸ್ಟ್ ಕ್ವಿಕ್ಲಿ ಪ್ರೂವ್ ಯು ಆಲ್ಸೋ. ನಾನು ಹೇಳ್ತಾ ಇದ್ದಲ್ಲ ಮಕ್ಕಳು, ಇಟ್ಸ್ ನಾಟ್ ಅಬೌಟ್ ಡೂಯಿಂಗ್ ಒನ್ ಕ್ವಶನ್, ಅದೇ ಟೈಪ್ ಕ್ವಶನ್ ಕೂಡ ನಾವು ಮಾಡ್ತಾ ಇರಬೇಕು. ಆಯಿತಾ? ಫಾರ್ ಎಕ್ಸಾಂಪಲ್ ಇದು ಪುಷ್ ಮಾಡ್ತಾ, ಸೊ ಡಿಸ್ಟೆನ್ಸ್ ಸೇಮ್ ಇದೇ ರೀತಿ ಬರುತ್ತೆ, ಬಟ್ ಇದು ಪುಷ್ ಮಾಡ್ತಾ ಇದೇ ರೀತಿ ಬರುತ್ತೆ. ಇದು ಈಕ್ವಲ್ ಟ್ರಯಾಂಗಲ್, ಆಯಿತಾ? ಅದೇ ಇದು ಪುಷ್ ಮಾಡ್ತಾ ಈ ರೀತಿ ಬರುತ್ತೆ. ಸಿನ್ಸ್ ಈಕ್ವಲ್ ಟ್ರಯಾಂಗಲ್ ದಿಸ್ ಆ್ಯಂಗಲ್ ಬಿ 120 120 120 ಇರುತ್ತೆ. ಸೊ ಇಫ್ ಐ ಟ್ರೈ ಟು ಫೈಂಡ್ ದಿಸ್, ಇಫ್ ಐ ಸೇ ದಿಸ್ ಇಸ್ E ಆ್ಯಂಡ್ ದಿಸ್ ಆಲ್ಸೋ E, ಬಿಕಾಸ್ ಡಿಸ್ಟೆನ್ಸ್ ಸೇಮ್ ಇರುತ್ತಲ್ವಾ, ದಿಸ್ ಡಿಸ್ಟೆನ್ಸ್ ಮೀನ್ ಟೇಕ್ ದ ಡಿಸ್ಟೆನ್ಸ್ ಫ್ರಮ್ ಇಯರ್ ಟು ಇಯರ್. ಸೊ ಈ ಡಿಸ್ಟೆನ್ಸು ಮತ್ತು ಈ ಡಿಸ್ಟೆನ್ಸ್ ಎಲ್ಲ ಸೇಮ್ ಇರುತ್ತೆ. ಇನ್ಫ್ಯಾಕ್ಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆಲ್ಸೋ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸೆಂಟ್ರಾಯ್ಡ್ ದಟ್ ಡಿವೈಡ್ಸ್ ಇನ್ 2:1 ರೇಷಿಯೋ. ಇದೆಲ್ಲ ಬೇಡ, ಐ ಆಮ್ ಜಸ್ಟ್ ಟೆಲಿಂಗ್ ಯು. ಓಕೆ, ಸೊ ಈ 3 ಫೋರ್ಸ್ ಕಡೆ ಸೇಮ್ ಇರುತ್ತಾ, ಐ ಕ್ಯಾನ್ ಜಸ್ಟ್ ಕ್ವಿಕ್ಲಿ ಪ್ರೂವ್ ಯು ಆಲ್ಸೋ. ಇದರಲ್ಲಿ ಕೂಡ 0 ಇರುತ್ತೆ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ಇದು ಸಿನ್ಸ್ ಇಸ್ ಈಕ್ವಲಾಟ್ರ್, ಇದು 60 ಮತ್ತು 60 ಇರುತ್ತೆ. ಸೊ ದಿಸ್ ಇಸ್ ಅ ಕ್ವಶನ್ CET ಕೇಳಿದ್ರು 2022 ಅಲ್ಲಿ. ಐ ಆಮ್ ಜಸ್ಟ್ ಟೆಲಿಂಗ್ ಒನ್ ಮೋರ್ ಕ್ವಶನ್. ಓಕೆ, ಈಕ್ವಲಾಟ್ರಲ್ಲಿ ಬಂದ್ರೂ ಈ ಥರ ಬಂದ್ರೂ ಈಕ್ವಲ್ ಆಗಿದ್ದರೆ, ಸಿನ್ಸ್ ಇಟ್ಸ್ ಈಕ್ವಲ್ ಟ್ರಯಾಂಗಲ್ ದೇರ್ ಫೋರ್ ಇಟ್ ವಿಲ್ ಬಿ 0. ಇಫ್ ಇಟ್ಸ್ ನಾಟ್ ಈಕ್ವಲ್ ಟ್ರಯಾಂಗಲ್ ಇಟ್ ವೋಂಟ್ ಬಿ 0. ಅರ್ಥ ಆಯ್ತಾ? ಸೊ ಈಕ್ವಲ್ ಟ್ರಯಾಂಗಲ್ ತುಂಬ ಸಲ ಈಕ್ವಲ್ ಟ್ರಯಾಂಗಲ್ ಕ್ವಶನ್ ಕೇಳ್ತಾರೆ ಈ ರೀತಿ. ಇಫ್ ಯು ಜಸ್ಟ್ ಕ್ಯಾಲ್ಕುಲೇಟ್ ದಿಸ್, ಇದರದ್ದು ನೋಡಿ ಈ ಥರ ಈ ರೀತಿ ಇದೆಯಾ, ಇನ್ನೊಂದು ಈ ಇದೆಯಾ. ಸೊ ಇದರ ಆ್ಯಂಗಲ್ ಏನಾಗುತ್ತೆ ಬೇಸಿಕಲಿ, ಸೊ ಯು ಹ್ಯಾವ್ ಟು ಒನ್ ಮೋರ್ ಈಸ್ ಇನ್ ದಿಸ್ ಡೈರೆಕ್ಷನ್, ವಿ ಹ್ಯಾವ್ ಟು ರಿಸಾಲ್ವ್ ಆಲ್ವೇಸ್. ಈ ಥರ ಕ್ವಶನ್ಸ್ ಕೂಡ ಕೇಳ್ಬೋದು. ಇದು 60 ಡಿಗ್ರಿ ಆಗಿರೋದ್ರಿಂದ, ಇದು 60 ಡಿಗ್ರಿ ಆಗಿರೋದ್ರಿಂದ ಇದು ಈ cos θ ಬರುತ್ತೆ ಅಲಾಂಗ್ ಟುವರ್ಡ್ಸ್ ದ, ನೋಡಿ ಯಾವತ್ತೇ ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಯಾವುದೇ ಒಂದು ವೆಕ್ಟರ್ ತೊಗೊಂಡಾಗ θ ಅಂತಿದ್ರೆ, ಇದು ಫೋರ್ಸ್ F ಇದ್ದರೆ ಟುವರ್ಡ್ಸ್ ದ ಆ್ಯಂಗಲ್ ಇಟ್ ಈಸ್ F cos θ, ಆ್ಯಂಡ್ ಅವೇ ಫ್ರಮ್ ದ ಆ್ಯಂಗಲ್ ಇಟ್ ಈಸ್ F sin θ. ಇದನ್ನು ನೆನ್ಪಿಟ್ಕೊಳ್ಳಿ, ಎಲ್ಲದರಲ್ಲೂ ನಮ್ಗೆ ಬೇಕೇ ಬೇಕು, ರಿಸಾಲ್ವಿಂಗ್ ಆಫ್ ಎ ವೆಕ್ಟರ್ಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ಆ್ಯಂಗಲ್ E cos θ, E cos 60 ಆಗುತ್ತೆ, ಇದ್ರದ್ದು E cos 60 ಆಗುತ್ತೆ. ಸೊ ಅದರದ್ದೇ ಮತ್ತೆ ಕಾಂಪೋನೆಂಟ್ಸ್ ಇರುತ್ತೆ. ಯು ಮಸ್ಟ್ ಹ್ಯಾವ್ ಡನ್ ಇನ್ PUC ಡಿರೈವೇಷನ್ಸ್ ಅಲ್ವಾ. ಸೊ ಇದ್ರದ್ದು ಹಾರಿಜಾಂಟಲ್ ಹಾರಿಜಾಂಟಲ್ ಕಾಂಪೌಂಡ್ ಇದೇ ಡೈರೆಕ್ಷನ್ ಬರುತ್ತೆ, ಇನ್ನೊಂದು ಈ ಕಾಂಪೌಂಡ್ ಈ ಡೈರೆಕ್ಷನ್ ಬರುತ್ತೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇದು ಈ sin 60 ಆಗುತ್ತೆ, ನಂತರ ಇಲ್ಲಿ ಕೂಡ ಈ sin 60 ಡಿಗ್ರಿ ಬರುತ್ತೆ. ಸೊ ಎರಡು ಕ್ಯಾನ್ಸಲ್ ಆಗುತ್ತೆ, ಓನ್ಲಿ ವಿಲ್ ಹ್ಯಾವ್ ದಿಸ್. ವಾಟ್ ಈಸ್ E cos 60? cos 60 ಬಂದರೆ ಹಾಫ್ ಇರುತ್ತೆ, ಇದು E/2 ಪ್ಲಸ್ ಅಗೇನ್ E/2 ಬರುತ್ತೆ. ಸೊ E/2 ಪ್ಲಸ್ E/2 ಈಸ್ E in this direction, therefore it will cancel out, but still net force is 0. ಇದೆಲ್ಲ ಬೇಕಾಗಿಲ್ಲ. ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಈ ರೀತಿ ಈಕ್ವಲ್ ಚಾರ್ಜಸ್, ಈವನ್ ಇಫ್ ಯು ಟೇಕ್ ಎ ಟ್ರಯಾಂಗಲ್ ಆಲ್ಸೋ, ಇಫ್ ಆಲ್ ದ ಚಾರ್ಜಸ್ ಆರ್ ಈಕ್ವಲ್, ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಸೆಂಟರ್ ದಟ್ ಈಸ್ ಸೆಂಟ್ರಾಯ್ಡ್ ಆಫ್ ದಟ್ ಟ್ರಯಾಂಗಲ್ ಇಸ್ 0. ಅಲ್ಲೊಂದು ಚಾರ್ಜ್ ಇಟ್ಟರೆ ಅದ್ರ ಮೇಲೆ ಕೂಡ ಫೋರ್ಸ್ 0 ಇರುತ್ತೆ.
ಅರ್ಥ ಆಯ್ತಾ? ಕೆಲವೊಂದು ಸತಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ಯು ವಾಟ್ ಟು ಫೈಂಡ್ ಇಟ್. ಆ್ಯಂಡ್ ಆಲ್ಸೋ ಐ ವಾಂಟೆಡ್ ಟು ರಿಮೆಂಬರ್ ಒನ್ ಮೋರ್ ಥಿಂಗ್. ಸೊ ಒಂದು ವೇಳೆ ದಿಸ್ ಇಸ್ ವೆರಿ ಈಸಿ. ಸಮ್ಟೈಮ್ಸ್ ಯು ಮೇ ಹ್ಯಾವ್ ಟು ರಿಮೆಂಬರ್ ಒನ್ ಮೋರ್ ಫಾರ್ಮ್. ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ ಬಂದಾಗ ಯು ಮಸ್ಟ್ ಬಿ ನೋಯಿಂಗ್ ದಟ್ A ಸ್ಕ್ವೇರ್ B ಸ್ಕ್ವೇರ್ 2AB cos θ. ಅದು ಆ ಫಾರ್ಮ್ನ ಯೂಸ್ ಮಾಡ್ಕೊಂಡು ಕೂಡ ಕೆಲವೊಂದು ಸತಿ ವಿಲ್ ಫೈಂಡ್. ಐ ಥಿಂಕ್ ನಾನು PUC ನ್ಯೂಮರಿಕಲ್ಸ್ ಟೀಚ್ ಮಾಡೋಕ್ಕೆ ಐ ಶುಡ್ ಟೀಚ್ ಆಲ್ ದೋಸ್ ಥಿಂಗ್ಸ್ ಫಾರ್ಮುಲಾಸ್. ಬಟ್ CET 1 ಮೀಟರ್ ಸಾಲ್ವ್ ಮಾಡೋಕ್ಕೆ ಹೇಳಿರ್ತಾರೆ. ಸೊ ಯೂಶ್ವಲಿ ಇದೇ ಟೈಪ್ ಕ್ವಶನ್ ಬರುತ್ತೆ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಈ ಥರ ಬರಲಿ. ಸೊ ಆನ್ಸರ್ ವಿಲ್ ಬಿ ಆಲ್ವೇಸ್ 0 ಇರುತ್ತೆ ಡಿಪೆಂಡಿಂಗ್ ಆನ್ ದ ಚಾರ್ಜಸ್. ನಂತರ ಎ ಚಾರ್ಜ್ ಪ್ಲೇಟ್. ಸೊ ಅಗೈನ್ ದಿಸ್ ಕ್ವಶನ್ ಆಸ್ ಇನ್ 2022. ಅ ಚಾರ್ಜ್ ಪಾರ್ಟಿಕಲ್ ಆಫ್ ಮಾಸ್ m ಆ್ಯಂಡ್ ಚಾರ್ಜ್ q ಇಸ್ ರಿಲೀಸ್ ಫ್ರಮ್ ಎ ರೆಸ್ಟ್ ಇನ್ ದ ಯೂನಿಫಾರ್ಮ್. ಇದೇ ರೀತಿ ಕ್ವಶನ್ ಐ ಥಿಂಕ್ 2016 ಕೂಡ ಕೇಳಿದ್ರು. ಐ ಥಿಂಕ್ ಹ್ಯಾವ್ ಟೇಕನ್ ದಟ್ ಕ್ವಶನ್ ಆಲ್ಸೋ. ನೆಕ್ಸ್ಟ್ ಅದೇ ಕ್ವಶನ್ ಇದೆ. ಆ್ಯಂಡ್ ಸೊ ನೋಡಿ ಇಲ್ಲಿ, ಸೊ ತುಂಬ ಸರಿ KCET ಕೂಡ ಕ್ವಶನ್ಸ್ ರಿಪೀಟ್ ಮಾಡಿ, ಐ ಮೀನ್ ಸಿಮಿಲರ್ ಟೈಪ್ ಆಫ್ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಪ್ರಾಪರ್ ದಟ್ಸ್ ಅ ರೀಸನ್ ವೈ PYQs ವೆರಿ ವೆರಿ ಇಂಪಾರ್ಟೆಂಟ್. ನೀವು ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಲೇಬೇಕು. ಅ ಚಾರ್ಜ್ ಪಾರ್ಟಿಕಲ್ ಆಫ್ ಮಾಸ್ m ಆ್ಯಂಡ್ ಚಾರ್ಜ್ q ಇಸ್ ರಿಲೀಸ್ಡ್ ಫ್ರಮ್ ಎ ರೆಸ್ಟ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ನೆಗ್ಲೆಕ್ಟಿಂಗ್ ದ ಎಫೆಕ್ಟ್ ಆಫ್ ದ ಗ್ರಾವಿಟಿ ದಟ್ ಕೈನೆಟಿಕ್ ಎನರ್ಜಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ಈಸ್. ಈ ಕ್ವಶನ್ ಕೈನೆಟಿಕ್ ಎನರ್ಜಿ ಆಫ್ ಪಾರ್ಟಿಕಲ್ ಕೇಳ್ತಾ ಇದ್ದಾರೆ. ಫಸ್ಟು ನೆನ್ಪಿಟ್ಕೊಳ್ಳಿ, ಯಾವತ್ತೇ ಈ ರೀತಿ ಕ್ವಶನ್ ಕೇಳಿದ್ರೆ, ಈ ರೀತಿ ಫಾರ್ಮುಲಾಸ್ ಕೊಟ್ಟಿರ್ತಾರೆ ಎಲ್ಲ ಕಡೆ. ನಾವು ಮೋಸ್ಟ್ ಆಫ್ ದ ಟೈಮ್ ಸಿನ್ಸ್ ದೇ ಆರ್ ಆಸ್ಕಿಂಗ್ ದ ಕೈನೆಟಿಕ್ ಎನರ್ಜಿ, ದ ಯೂನಿಟ್ ಆಫ್ ಕೈನೆಟಿಕ್ ಎನರ್ಜಿ ಇಸ್ ಜೂಲ್ಸ್. ಜೂಲ್ ಅಂತ ಹೇಳಿದ್ರೆ ಬೇಸಿಕಲಿ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಜೂಲ್ಸ್ ಅಂದ್ರೆ ಏನು? ವರ್ಕ್ ಅಲ್ವಾ? ವರ್ಕ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅಂದರೆ ಫೋರ್ಸ್ ಅಂದರೆ ಏನು? ನ್ಯೂಟನ್ ಇಂಟು ಮೀಟರ್. ನ್ಯೂಟನ್ ಮೀಟರ್ ಅಂದರೆ ಅಗೇನ್ ಬೇಸಿಕಲಿ ಸಿನ್ಸ್ ಯು ಹ್ಯಾವ್ ಮಾಸ್ ಎವ್ರಿಥಿಂಗ್ ಅಂಡ್ ಆಲ್, ಇಫ್ ಯು ಕನ್ವರ್ಟ್ ದ ಯೂನಿಟ್ ಆಫ್ ಎ ಜೂಲ್ ಇಟ್ ಬಿಕಮ್ ನ್ಯೂಟನ್ ಅಂದರೆ kg meter per second square into meter. So you just have to check which unit matches this. So ಈ ಕ್ವಶನ್ ಆ್ಯಕ್ಚುಲಿ ಈಸಿ ಇದೆ. ಐ ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದ ಫಾರ್ಮುಲಾ ಆಲ್ಸೋ. ಬಟ್ ನಾನು ಎರಡೂ ಮೆಥಡ್ ಹೇಳ್ಕೊಡ್ತೀನಿ. ಐ ವಿಲ್ ಟೀಚ್ ಇನ್ ಬೋತ್ ದ ಮೆಥಡ್ಸ್. ಸೊ ವಾಟ್ ಇಫ್ ಸರ್ ಐ ಡೋಂಟ್ ನೋ ಎನಿಥಿಂಗ್, ನಂಗೆ ಏನೂ ಗೊತ್ತಿಲ್ಲ, ನಂಗೆ ಫಾರ್ಮುಲಾಸೇ ಗೊತ್ತಿಲ್ಲ ಆ್ಯಕ್ಚುಲಿ, ಹೌ ಡು ಯು ಸಾಲ್ವ್ ಇಟ್? ಬೈ ಯೂಸಿಂಗ್ ದ ಯೂನಿಟ್ಸ್. ನಂಗೆ ಫಾರ್ಮುಲಾಸ್ ಗೊತ್ತಿಲ್ಲ. ಐ ಜಸ್ಟ್ ಟೀಚ್ ಯು ಹೌ ದ ಫಸ್ಟ್ ಫಾರ್ಮುಲಾಸ್. ಫಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ? ಆ ಚಾರ್ಜ್ ಇಸ್ ರಿಲೀಸ್ ಫ್ರಮ್ ರೆಸ್ಟ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಚಾರ್ಜ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಬೇಸಿಕಲಿ, so there is an electric field is for example imagine that there is an electric field is going in this direction. Maybe this is positive, sorry, let's take this is negative now. I'll remove negative, positive, whatever you want to take, and this is positive, and there is an this electric field is in this direction. I'm going to take a negative charge minus q and I'm going to release it in the electric field. ಈ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ಟಾಗ ಇದರಲ್ಲಿ, ಸೊ ಆಬ್ವಿಯಸ್ಲಿ ಇಟ್ಸ್ ಗೋಯಿಂಗ್ ಟು ಕಮ್ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್, ಸಾರಿ ನೆಗೆಟಿವ್ ಅಲ್ಲ, ಪಾಸಿಟಿವ್. Positive. That's understood. I'm just saying a charge is coming. This electric field is there, therefore charge is falling on that. It's starting from where? Rest. So initial velocity is 0. And they're asking at what is the question is, what is the kinetic energy? Kinetic energy formula, you know, half into mv square alva. So I just have to calculate a velocity after some time. To find velocity, do you have distance? No, there is no distance. So you can't use the formulas. The more formulas ಗೊತ್ತಿರಬೇಕು. V is equal to u plus at, s is equal to ut plus half at square, and v square minus u square is equal to 2as. V square minus u square is equal to 2as. ನನಗೆ ಇಲ್ಲಿ s ಗೊತ್ತಿಲ್ಲ. They are not given h at all. So I can directly use the formula which doesn't have s. That is v is equal to u plus at. Initially 0 ಇರುತ್ತೆ. So 0 ಆಯಿತು. So velocity ಬಂದು acceleration. How do you find acceleration in this case? So acceleration ಅಂದರೆ ಏನು? Basically always remember force by mass. How do you find force? E into u. Since you know electric field, what's the force is equal to? E into charge of each electron q. E into q divided by m. So ಯಾವ ರೀತಿ ಬಂತು ಇದು? ಬೇಸಿಕಲಿ ವಿ ನೋ, ಐ ಜಸ್ಟ್ ನೋ ಟೋಲ್ಡ್, ಥಿಯರಿ ಟೀಚ್ ಮಾಡೋಕ್ಕಂದ್ರೆ E is equal to f by q. It's a very very important. Electric field is equal to f divided by q. F is equal to E into q. Just substitute E into q in this case. You're going to E into q divided by m, and acceleration ಇಲ್ಲಿ substitute ಮಾಡಿದಾಗ I'll get E into q divided by m into t. So v square ಮಾಡಬೇಕು. ಸೊ ಆಬ್ವಿಯಸ್ಲಿ ಐ ಶುಡ್ ಹ್ಯಾವ್ e ಸ್ಕ್ವೇರ್ q ಸ್ಕ್ವೇರ್ t ಸ್ಕ್ವೇರ್. ಸೊ ಇದನ್ನು ಫುಲ್ ಸಾಲ್ವ್ ಮಾಡಿಸ್ತು ಬೇಕಾಗಿಲ್ಲ, ಬರೀ m ಮಾತ್ರ ಇದೆ. ಸೊ ಆನ್ಸರ್ ನಮಗೆ e ಸ್ಕ್ವೇರ್ q ಸ್ಕ್ವೇರ್ 2 ಸ್ಕ್ವೇರ್ ಇರಬೇಕು. ಸೊ ಆಪ್ಷನ್ ಇಸ್ ಸಿ. ಬಟ್ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ವೆಲಾಸಿಟಿ ಫಾರ್ಮುಲಾ, ದಟ್ ಈಸ್ ಹಾಫ್ ಇಂಟು m. m ಅಂದ್ ಮಾಸ್ ಅಂದರೆ ಏನಿಲ್ಲ, ಬೇಸಿಕಲಿ ಮಾಸ್ m. ಓಕೆ, m ಇಂಟು e ಸ್ಕ್ವೇರ್ q ಸ್ಕ್ವೇರ್ t ಸ್ಕ್ವೇರ್ ಬೈ m ಸ್ಕ್ವೇರ್ ಇರುತ್ತೆ. ಸೊ m ಮತ್ತು m ಕ್ಯಾನ್ಸಲ್ ಆಗುತ್ತೆ. ಆಬ್ವಿಯಸ್ಲಿ ವಿಲ್ ಗೆಟ್ 2m ಸ್ಕ್ವೇರ್. ಸೊ ಇದು ಆನ್ಸರ್. ಸೊ ಇದು ಆ್ಯಕ್ಚುಯಲ್ ಮೆಥಡು. ಆ್ಯಂಡ್ ಆಲ್ಸೋ ಐ ವಾಂಟ್ ಯು ಟು ಲರ್ನ್ ಮಕ್ಕಳು, ಇಟ್ಸ್ ನಾಟ್ ಓನ್ಲಿ ಫಾರ್ ದಿಸ್ ಕ್ವಶನ್. ಇಷ್ಟೊಂದು ಕ್ವಶನ್ಸಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡಿನ ಫೋರ್ಸ್ E is equal to f by q ಅಲ್ವಾ, f is equal to e q ಬರುತ್ತೆ. ಎಷ್ಟೊಂದು ಕ್ವಶನ್ ಈ ಥರ ನಾವು ಸಾಲ್ವ್ ಮಾಡ್ತೀವಿ. ಈಗ ಸರ್ ನನಗಿದು ಗೊತ್ತಿಲ್ಲ, ಇದು ಆ್ಯಕ್ಚುಯಲ್ ಮೆಥಡಾ? ನನಗೆ ಗೊತ್ತಿಲ್ಲ ಇದು ಸರ್ ಆ್ಯಕ್ಚುಲಿ. ಬಟ್ ಸ್ಟಿಲ್ ಯು ಕ್ಯಾನ್ ಸಾಲ್ವ್ ಈವನ್ ವಿತೌಟ್ ನೋಯಿಂಗ್ ಎನಿ ಫಾರ್ಮುಲಾ. ಅದು ಹೆಂಗೆ ಏನು ಹೇಳ್ತೀನಿ, ಅಲ್ಲಿ ಎರೇಸ್ ದಿಸ್, ಆಯಿತಾ? ಸೊ ಅಲ್ಲಿ ಕಂಪ್ಲೀಟ್ಲಿ ಎರೇಸ್ ದಿಸ್. ಸೊ ನಂತರ ಈಗ ಸರ್ ನನಗೆ ಗೊತ್ತಿಲ್ಲ ಈ ಫಾರ್ಮುಲಾ, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರಿ.
ಮತ್ತೆ ಐ ಟೀಚ್ ಇನ್ ಒನ್ ಮೋರ್ ಮೆಥಡ್ ಆಲ್ಸೋ. ಈ ಥರ ಯಾವತ್ತೇ ಫಾರ್ಮುಲಾಸ್ ಇದ್ದರೆ ಕ್ವಶನ್ಸಲ್ಲಿ ಎಷ್ಟೊಂದು ಕ್ವಶನ್ ಬರ್ತಾ ಇರ್ತದೆ CET-ಯಲ್ಲಿ. ವರ್ಕ್ ಎನರ್ಜಿ ಅಂದ್ರೆ ಏನಪ್ಪ, ಯೂನಿಟ್ ಜೂಲ. ಕೆನೆಟಿಕ್ ಎನರ್ಜಿ ಆಗಲಿ, ಪೊಟೆನ್ಷಿಯಲ್ ಎನರ್ಜಿ ಆಗಲಿ, ಯಾವ ಎನರ್ಜಿ ಆಗಲಿ ಜೂಲು. ಆಲ್ಸೋ ವಿ ನೋ ವರ್ಕ್ ಈಸ್ ಆಲ್ಸೋ ಜೂಲ್ ಓನ್ಲಿ. ವರ್ಕ್ ಡನ್ ಇಸ್ ಈಕ್ವಲ್ ಟು ಕೈನೆಟಿಕ್ ವರ್ಕ್ ಎನರ್ಜಿ ಥಿಯರಮ್ ಅಂತ. ಸೊ ವರ್ಕ್ ಅಂದ್ರೆ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅಂದರೆ ನ್ಯೂಟನ್ನ, ಡಿಸ್ಪ್ಲೇಸ್ಮೆಂಟ್ ಮೀಟರಾ. ಸೊ ನ್ಯೂಟನ್ ಅಂದರೆ kg ಮೀಟರ್ ಪರ್ ಸೆಕೆಂಡ್. ನ್ಯೂಟನ್ ಅಂದರೆ ಏನು, ಇಲ್ಲಿ ಏನಾದರೂ ಎಫ್ ಅಂತ ಕ್ವಾಂಟಿಟಿ ಇದ್ದರೆ ಐ ಕ್ಯಾನ್ ಡೈರೆಕ್ಟ್ಲಿ ಚೆಕ್ ವಿತ್ ನ್ಯೂಟನ್ ಎಮ್. ಬಟ್ ಇಲ್ಲಿ ಎಫ್ ಅಂತ ಯಾವುದೂ ಇಲ್ಲ, ಎಲ್ಲ ಮಾಸ್ ಇದೆ, ಟೈಮ್ ಇದೆ, ಚಾರ್ಜ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಅದರಿಂದ ಐ ಹ್ಯಾವ್ ಟು ಕನ್ವರ್ಟ್ ಟು ಮಾಸ್ ಇದನ್ನು kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಎಮ್. ಇದು ನಿಮಗೆ ಯು ಕ್ಯಾನ್ ಜಸ್ಟ್ ಈಸಿಲಿ ಥಿಂಕ್ ಆನ್ ದಿಸ್ ಮೈಂಡ್ ಓನ್ಲಿ. ನೀವು ತಲೆಯಲ್ಲಿ ಯೋಚನೆ ಮಾಡ್ಬೋದು. kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಾ ಇಂಟು ಎಮ್ ಇದೆಯಾ, ಸೊ kg ಮೀಟರ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಬೇಕು. ಇದರಲ್ಲಿ ಯಾವ ಆಪ್ಷನ್ಸಲ್ಲಿ ಇದು ಮ್ಯಾಚ್ ಆಗುತ್ತೆ ಅಂತ ಚೆಕ್ ಮಾಡೋಕ್ಕೆ ನಾವೀಗ. ಫಸ್ಟ್ ಆಫ್ ಆಲ್ ಇದರಲ್ಲಿ ಕೂಲಮ್ಸ್ ಇದೆಯಾ, ಕೂಲಮ್ ಅಂದರೆ ಯೂನಿಟ್ ಆಫ್ ಚಾರ್ಜು. ಸೊ ಚಾರ್ಜ್ನ ಯೂನಿಟ್ ಇರಲೇಬಾರ್ದು, ಅಂದರೆ ಚಾರ್ಜ್ ಇರಬಾರ್ದು. ಸೊ ಬೇಸಿಕಲಿ ಅಂದರೆ ಏನು, ಈ ಎಲ್ಲ ಫಾರ್ಮುಲಾದಲ್ಲಿ ಯು ಕ್ಯಾನ್ ಸಿ ಅಂದರೆ ಚಾರ್ಜ್ ಇಲ್ಲಿದೆ Q ಸ್ಕ್ವೇರ್ ಎಲ್ಲ ಇದೆ. ಯು ಜಸ್ಟ್ ಚೆಕ್ ವೆದರ್ ಚಾರ್ಜ್ ಶುಡ್ ನಾಟ್ ಬಿ, ಕೂಲಮ್ ಅನ್ನೋ ಯೂನಿಟ್ ಇರಬಾರ್ದು. ಇಫ್ ಐ ಚೆಕ್ ಎವ್ರಿಥಿಂಗ್ ಒನ್ ಬೈ ಒನ್ ಅಗೇನ್ ಸಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಏನಾಗುತ್ತೆ, E ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ E is equal to F/Q. ಸೊ F/Q ಬರುತ್ತೆ, ಇಲ್ಲೊಂದು Q ಇರುತ್ತೆ. ಸೊ Q ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಕೂಲಮ್ ವಿಲ್ ನಾಟ್ ಬಿ ದೇರ್ ಇನ್ ದಿಸ್. ಅರ್ಥ ಆಗ್ತಾಯಿದೆ ಹೇಳೋದು. ನಾನು ಹೇಳ್ತಾ ಇದ್ದಂದರೆ ಈ ಯೂನಿಟ್ ಇದೆಯಲ್ವಾ ನ್ಯೂಟನ್ ಮೀಟರ್ ಸ್ಕ್ವೇರಲ್ಲಿ, ಇಲ್ಲಿ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಪರ್ ಮೀಟರ್ ಇದೆ, kg ಮೀಟರ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಇದೆ ಇಲ್ಲಿ. ಇಲ್ಲಿ ಯಾವುದೇ ಥರ C ಅನ್ನೋದಿಲ್ಲ ಯೂನಿಟ್ಟು. ಸೊ ನಾನು ಇದರಲ್ಲೂ ಅಷ್ಟೇ ಈ ಆಪ್ಷನ್ಸಲ್ಲಿ ಕೂಡ C ಅನ್ನೋದು ಬರಬಾರ್ದು, ಅಂದರೆ Q ಅನ್ನೋದು ಕ್ಯಾನ್ಸಲ್ ಆಗಬೇಕು. E ಅಂದರೆ F/Q Q ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಮೇ ಬಿ ದ ಆನ್ಸರ್, ಇದು ಆನ್ಸರ್ ಆಗ್ಬೋದು. ಇಲ್ಲಿ E ಸ್ಕ್ವೇರ್ ಇರುತ್ತೆ, E ಸ್ಕ್ವೇರ್ ಅಂದರೆ E is equal to F/Q ಅಲ್ವಾ. ಸೊ F ಅಂದರೆ ನ್ಯೂಟನ್ ಬರುತ್ತೆ, ನ್ಯೂಟನ್ ಡಿವೈಡ್ ಬೈ Q ಸ್ಕ್ವೇರ್. ಇಲ್ಲಿ ಕೂಡ ನ್ಯೂಟನ್, ದಿಸ್ ರೈಟ್, ನ್ಯೂಟನ್ ಬೈ Q ಸ್ಕ್ವೇರ್ ಅಗೇನ್ ಡಿವೈಡೆಡ್ ಬೈ Q ಇದೆ. ಸೊ ಐ ಡೋಂಟ್ ಥಿಂಕ್ ಸೊ ದಿಸ್ ವಿಲ್ ಕ್ಯಾನ್ಸಲ್, ಯು ವಿಲ್ ಹ್ಯಾವ್ Q. ಸೊ ಈ ಫಾರ್ಮುಲಾದಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡಿದಾಗ Q ಅನ್ನೋದು ಬರುತ್ತೆ, ಬಟ್ Q ಅನ್ನೋದು ಇಲ್ಲ ಇಲ್ಲಿ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಲ್ಲಿ. ಸೊ ದೇರ್ ಫೋರ್ ದಿಸ್ ಕೆನಾಟ್ ಬಿ ದ ಆನ್ಸರ್. ಅರ್ಥ ಆಯ್ತಾ, ಯೂನಿಟ್ ಚೆಕ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಬಂದಾಗ E ಅಂದರೆ ಇಲ್ಲಿ ಬೇಸಿಕಲಿ ನ್ಯೂಟನ್ ಪರ್ ಕೂಲಮ್ ಅಲ್ವಾ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನ್ಯೂಟನ್ ಪರ್ ಕೂಲಮ್, ನ್ಯೂಟನ್ ಸ್ಕ್ವೇರ್ ಇರುತ್ತೆ, ಕೂಲಮ್ ಸ್ಕ್ವೇರ್ ಇರುತ್ತೆ, ಕೂಲಮ್ ಸ್ಕ್ವೇರ್ ಇರುತ್ತೆ. ಸೊ ಕೂಲಮ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತಾಯಿದೆ. ಸೊ ಯು ಹ್ಯಾವ್ E ಸ್ಕ್ವೇರ್, ನ್ಯೂಟನ್ ಅಂದರೆ kg ಮೀಟರು, ಟೈಮು ಸೆಕೆಂಡ್ಸ್ kg. ಸೊ ಎಲ್ಲ ಸೇಮ್ ಇದೆ, ಬಟ್ ಕೂಲಮ್ ಇಲ್ಲ. ದಿಸ್ ಕ್ಯಾನ್ ಬಿ ದ ಆನ್ಸರ್. ಅರ್ಥ, ಲೆಟ್ಸ್ ಗೋ ಫಾರ್ ದಿಸ್ ಒನ್ ನಾವು. ನ್ಯೂಟನ್ ಪರ್ ಕೂಲಮ್, ಇಲ್ಲಿ ಕೂಡ ನ್ಯೂಟನ್ ಪರ್ ಕೂಲಮ್ ಇರುತ್ತೆ, ಆ್ಯಂಡ್ ಇಲ್ಲಿ C ಸ್ಕ್ವೇರ್ ಇರುತ್ತೆ, ಬಟ್ ಸ್ಟಿಲ್ ಯು ವಿಲ್ ಹ್ಯಾವ್ ಒನ್ C ಇಯರ್. ಅರ್ಥ ಇದೆ ಕ್ಲಿಯರ್ ಆಗಿ. ಸೊ ಅಂದರೆ ಇದು ಕೂಡ ಆಗ ಸಾಧ್ಯ ಇಲ್ಲ. ಸೊ ಆಪ್ಷನ್ B ಇಸ್ ನಾಟ್ ಪಾಸಿಬಲ್, ಆಪ್ಷನ್ D ಇಸ್ ನಾಟ್ ಪಾಸಿಬಲ್. ಮೇ ಬಿ A ಆರ್ C ಕ್ಯಾನ್ ಬಿ ಪಾಸಿಬಲ್. ಅರ್ಥ ಆಯ್ತಾ. ಅದಾದ ಬೇರೆ ಯಾವುದಾದ್ರು ಒಂದು ಯೂನಿಟ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಟೈಮ್ ತೊಗೊಂಡಾಗ ಟೈಮ್ ಚೆಕ್ ಮಾಡೋಣ, ಟೈಮ್ ಇದೆಯಾ ಅಂದ್ಬಿಟ್ಟು. ಸೊ ನನಗೆ ಟೈಮ್ ಸ್ಕ್ವೇರ್ ಬರಬೇಕು, S⁻² ಬರಬೇಕು. ಇಲ್ಲಿ ನಾನು ತೊಗೊಂಡಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇದರಲ್ಲಿ ತೊಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನ್ಯೂಟನ್ ಪರ್ ಕೂಲಮ್ ಅಲ್ಲ. ನ್ಯೂಟನ್ ಅಂದರೆ ಏನು, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ, ಡೌನ್ ಡಿವೈಡ್ ಬೈ ಸೆಕೆಂಡ್ ಬರ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು, ನ್ಯೂಟನ್ ಪರ್ ಕೂಲಂಬು. ಅಫ್ಕೋರ್ಸ್ ಕೂಲಮ್ ಇದೆ ಆ್ಯಕ್ಚುಲಿ. ಸೊ ನ್ಯೂಟನ್ ಪರ್ ಕೂಲಮ್ ಇರುತ್ತೆ, ನ್ಯೂಟನ್ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬೈ ಸೆಕೆಂಡು. ಈ ಸೆಕೆಂಡ್ ಕ್ಯಾನ್ಸಲ್ ಆದ್ರೂ ಇದು ಮೇಲೆ ಹೋದ S⁻³ ಬರ್ತಾ ಇದೆ. ಸೊ ವಿ ಆರ್ ನಾಟ್ ಗೆಟಿಂಗ್ S⁻², ವಿ ಗೆಟಿಂಗ್ S⁻³ ಚೆಕ್ ಮಾಡಿದಲ್ಲಿ. ಬೇಸಿಕಲಿ ನ್ಯೂಟನ್ ಅಂದರೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, kg ಅಲ್ಲ, ಅಫ್ಕೋರ್ಸ್ S⁻² ಕೆಳಗಡೆ ಬಂದರೆ ಅದು S⁻³ ಆಗುತ್ತೆ. ಯು ನಾಟ್ ಗೆಟಿಂಗ್ S⁻² ಇನ್ ದಿಸ್ ಕೇಸ್. ಸೊ ಅದು ಆಗ ಸಾಧ್ಯ ಇಲ್ಲ. ಕಮ್ ಟು ಹಿಯರ್ ನಾವು. ಇಲ್ಲಿ ಬಂದಾಗ ಇಲ್ಲೊಂದು T ಸ್ಕ್ವೇರ್ ಇದೆ ಆಲ್ರೆಡಿ ಇಲ್ಲಿ ಒಂದು. ಸೊ E ಅಂದರೆ ಏನು, ನ್ಯೂಟನ್ ಅಲ್ವಾ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೋಲ್ ಪವರ್ 4 ಇದೆ, ಮತ್ತೆ ಸ್ಕ್ವೇರ್ ಇದೆ. ಸೊ ಅಂದರೆ ಏನು, ಇನ್ನೆಲ್ಲದನ್ನು ಸ್ಕ್ವೇರ್ ಮಾಡಬೇಕು. ಟೈಮ್ ಬಂದು ಮತ್ತೆ S ಸ್ಕ್ವೇರ್ ಇದೆ ಇಲ್ಲಿ, S⁻⁴ ಇಂಟು S ಸ್ಕ್ವೇರ್. ನನಗೆ S⁻² ಬರ್ತಾ ಇದೆ, S⁻² ಬೇಕು ನನಗೆ ಆನ್ಸರಲ್ಲಿ. ಸೊ ಮೋಸ್ಟ್ಲಿ ದ ಆಪ್ಷನ್ ಇಸ್ ದಸ್ ಕರೆಕ್ಟ್ ಆನ್ಸರ್ ಇಸ್. ಅರ್ಥ ಇದೆ ಕ್ಲಿಯರ್ ಆಗಿ. ಅಂದರೆ ಇದ್ರಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಆಯಿತು, ಬಟ್ ನಾನು ಹೇಳಬೇಕಂದ್ರೆ ಬೇರೆ ಕ್ವಶನ್ಸಲ್ಲಿ ಇನ್ನೂ ಈಸಿಯಾಗಿ ಮಾಡ್ಬೋದು. ಇನ್ಫ್ಯಾಕ್ಟ್ ದೇರ್ ಸಮ್ ಕ್ವಶನ್ ವೇರ್ ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಫೈನ್ ಎಲೆಕ್ಟ್ರಿಕ್ ಫೀಲ್ಡ್, ದ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಲೈಕ್ ದಿಸ್ ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ನ್ಯೂಟನ್ ಪರ್ ಕೂಲಂಬ್, ಯಾವ ಚೆಕ್ ಮಾಡಿ ಯಾವ ನ್ಯೂಟನ್ ಪರ್ ಕೂಲಂಬ್ ಇದೆ ಅಂತ ಅಷ್ಟೇ. ಇದು ತುಂಬ ಕ್ವಶನ್ಸು ರೀತಿ ಸಾಲ್ವ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಆಯಿತು ಎಂತಕ್ಕೆ ಅಂದರೆ ಐ ಹ್ಯಾವ್ ಟು ಕನ್ವರ್ಟ್ ನ್ಯೂಟನ್ ಮೀಟರ್ ಟು kg ಮೀಟರ್ ಪರ್ ಸೆಕೆಂಡ್, ದೆನ್ ಐ ಡೂ ಇಟ್. ಬಟ್ ನೋಡಿದ್ರೆ ನಾನು ಯಾವುದೇ ರೀತಿಯಾಗಿ ಯು ಕ್ಯಾನ್ ಡೂ ದಿಸ್ ವೆರಿ ಫಾಸ್ಟ್. ಇದಕ್ಕೆ ನೀವು ಯಾವುದೇ ಕ್ಯಾಲ್ಕುಲೇಷನ್ ಇದೊಂದು ಬರ್ಕೊಂಬಿಟ್ರೆ ಸಾಕು. ನೀವು ಇದು 1 by 1 ಚೆಕ್ ಮಾಡ್ಬೋದು. ನೀವು ಬರೀ ನಮ್ಮ kg ಮಾತ್ರ ಬರಬೇಕು, ಯಾವುದ್ರಲ್ಲಿ ಬರೀ kg ಬರ್ತಾ ಇದೆ, ಬರೀ ಸೆಕೆಂಡ್ ಸ್ಕ್ವೇರ್ ಮಾತ್ರ ಬರಬೇಕು, ಯಾವುದ್ರಲ್ಲಿ ಬರೀ ಸೆಕೆಂಡ್ ಸ್ಕ್ವೇರ್ ಬರ್ತಾ ಇದೆ, ಇಲ್ಲ ನನಗೆ ಬರೀ ಮೀಟರ್ ಸ್ಕ್ವೇರ್ ಬರಬೇಕು, ಯಾವುದ್ರಲ್ಲಿ ಬರೀ ಮೀಟರ್ ಸ್ಕ್ವೇರ್ ಬರ್ತಾ ಇದೆ. ಸೊ ಈ ಯೂನಿಟ್ನ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅರ್ಥ ಆಯ್ತಾ. ದಿಸ್ ಇಸ್ ಅ ವೇ
ಇನ್ ವಿಚ್ ವಿ ಕ್ಯಾನ್ ಈಸಿಲಿ ಚೆಕ್. ನಾವು ಈಗಿಂದ ನೀವು ಯಾವುದೇ ಕ್ವಶನ್ಸ್ ತೊಗೊಂಡ್ರು ಒಂದು ವೇಳೆ ಕ್ವಶನ್ಸಲ್ಲಿ ಫಾರ್ಮುಲಾಸ್ ಇದ್ದರೆ, ಈ ಥರ ಎಕ್ಸ್ಪ್ರೆಷನ್ಸ್ ಇದ್ದರೆ, ಟ್ರೈ ಟು ಚೆಕ್ ದ ಯೂನಿಟ್ಸ್. ಟ್ರೈ ಟು ಚೆಕ್ ದ ಯೂನಿಟ್ ವಿತ್ ದಿಸ್ ವಾಟ್ ಈಸ್ ಕಾಸ್ಟ್. ಏನು ಕೇಳ್ತಾರೆ, ಎನರ್ಜಿ ಕೇಳ್ತಾ ಇದ್ದಾರೆ, ಯಾವುದು ಎನರ್ಜಿ ಯೂನಿಟ್ಗೆ ಮ್ಯಾಚ್ ಆಗ್ತಾ ಇದೆ ಅದನ್ನು ಚೆಕ್ ಮಾಡಬೇಕು ನೀವು. ಅರ್ಥ ಆಯ್ತಾ? ಇಟ್ಸ್ ವೆರಿ ಈಸಿ ಮಕ್ಕಳೇ, ಈ ರೀತಿ ಮಾಡ್ಬೋದು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ನ. ನಂತರ ಸೊ ಅಗೇನು ನಾನು ಈ ಕ್ವಶನ್ ವೀಡಿಯೋ ಪಾಸ್ ಮಾಡಿದ್ದು ನೀವೇ. ಸೊ ಒಂದು ವಿ ಕ್ಯಾನ್ ಯೂಸ್ ಅನ್ ರೆಗ್ಯುಲರ್ ಮೆಥಡ್ ಟು ಗೆಟ್ ದ ಆನ್ಸರ್, ಅದು ಕೂಡ ಈಸಿನ ಆ್ಯಕ್ಚುಲಿ ಇದರಲ್ಲಿ, ಅದು ನೀವು ಮಾಡ್ಬೋದು. ಒನ್ ಮೋರು ಯೂನಿಟ್ಸು ಚೆಕ್ ಮಾಡಿ, ನೀವೇ ಒಂದ್ಸರಿ ಚೆಕ್ ಮಾಡಿ, ವಿಡಿಯೋ ಪಾಸ್ ಮಾಡಿ. ಯಾವುದಕ್ಕೆ ಸೆಕೆಂಡ್ ಟೈಮ್ ಏನು ಕೇಳ್ತಾರೆ, ವಾಟ್ಸ್ ದ ಟೈಮ್ ಆಫ್ ದ ಫಾಲ್ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಟೈಮ್ ಆಫ್ ದ ಫಾಲ್? ಟೈಮ್ ಆಫ್ ದ ಫಾಲ್ ಯೂನಿಟ್ ಏನು? ಸೆಕೆಂಡ್ ಅಲ್ವಾ? ಸೊ ಯಾವುದರಲ್ಲಿ ಸೆಕೆಂಡ್ ಬರುತ್ತೆ ಚೆಕ್ ಮಾಡಿ, ಯಾವುದ್ರಲ್ಲಿ ಸೆಕೆಂಡ್ ಬರುತ್ತೆ ಅಂತ. ಅರ್ಥ ಆಯ್ತಾ? ಸೊ ಈಗ ಫಸ್ಟ್ ಲೆಟ್ಸ್ ಟೇಕ್ ಇಟ್. 2 H ಅಂದರೆ ಮೀಟರ್ಸು, 2 ಎಲ್ಲ ಬಿಟ್ಬಿಡಿ, ಬೇಕಾಗಿಲ್ಲ ನಮಗೆ. ಹೈಟ್ ಅಂದರೆ ಮೀಟರ್ಸು, ಮಾಸ್ ಅಂದರೆ kg, ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಕೂಲಮ್ಸು. ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನ್ಯೂಟನ್ ಪರ್ ಕೂಲಮ್. ನ್ಯೂಟನ್ ಅಂದರೆ ಏನು? kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬೈ ಕೂಲಮ್. ಕೂಲಮ್ ಕ್ಯಾನ್ಸಲ್, kg ಕ್ಯಾನ್ಸಲ್, ಮೀಟರ್ ಕ್ಯಾನ್ಸಲ್. ಐ ಹ್ಯಾವ್ 1/s⁻², ದಟ್ ಈಸ್ s ಸ್ಕ್ವೇರ್, ರೂಟ್ ಶುಡ್ ಬಿ ದೇರ್, that is yes. So option 100% option E. So lucky sometimes when you check the first option, you get the answer very easily. So ಈ ಥರ. ಸೊ ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅಂದರೆ ನಾನು ಯಾವುದೇ ರೀತಿ ಸಾಲ್ವ್ ಮಾಡಿಲ್ಲ ಇಲ್ಲಿ. ಐ ಡಿಂಟ್ ಸಾಲ್ವ್ ಎನಿಥಿಂಗ್, ಐ ಜಸ್ಟ್ ಪುಟ್ ದ ಯೂನಿಟ್ಸ್. ಅಂಡ್ ಫಸ್ಟ್ ಯೂನಿಟ್ಸ್ ಗೊತ್ತಿರಬೇಕು ಪ್ರತಿಯೊಂದಕ್ಕೂ. ಯೂನಿಟ್, ದಟ್ಸ್ ದ ರೀಸನ್ ವೈ ಐ ಟೆಲ್, ಪ್ರತಿಯೊಂದಕ್ಕೂ ನಾವು ಯೂನಿಟ್ಸ್ ಗೊತ್ತಿರಬೇಕು. ಐ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ಯೂನಿಟ್, ನೌ ಐ ಗಾಟ್ ದ ಆನ್ಸರ್. ನೋಡಿ ಇಲ್ಲಿ 1/s⁻² s I got it. ಬೇರೆ ಚೆಕ್ ಮಾಡಿ ಬರೋದಿಲ್ಲ. ಇಫ್ ವಾಂಟ್ ನೀವು ಕುತ್ಕೊಂಡು ಚೆಕ್ ಮಾಡಿ, 1 by 1 ಚೆಕ್ ಮಾಡಿ. ಇಫ್ ಯು ಚೆಕ್ ಫಾರ್ ಎನಿ ಅದರ್ ಥಿಂಗ್ ಯು ವಿಲ್ ನಾಟ್ ಗೆಟ್ ದ ಆನ್ಸರ್. ಫಾರ್ ಎಕ್ಸಾಂಪಲ್ ಆಬ್ವಿಯಸ್ಲಿ ಇದಕ್ಕಂತೂ ಬರೋದಿಲ್ಲ. ನ್ಯೂಟನ್ ಪರ್ ಕೂಲಮ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಸೆಕೆಂಡ್ ಸ್ಕ್ವೇರ್ ಅಲ್ಲ, ಐ ಥಿಂಕ್ ಲೆಟ್ ಮಿ ಶೋ ದಿಸ್ ಒನ್. ಸೊ 2 ಬೇಕಾಗಿಲ್ಲ ನಮಗೆ, ಇದಕ್ಕೆ ಸೆಕೆಂಡ್ ಒನ್ಗೆ 2 ಇಂಟು ಕೂಲಮ್ಸ್, ಮತ್ತೆ 2 ಬೇಡ, ಕೂಲಮ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ನ್ಯೂಟನ್ ಪರ್ ಕೂಲಮ್ ಅಲ್ಲ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನನಗೆ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ ಅಲ್ಲಿ. ಸೊ ಡಿವೈಡೆಡ್ ಬೈ ಕೆಳಗಡೆ H ಇದೆ ಅಲ್ವಾ, H ಬಂದೇನು ಮಾಸ್ m ಇರುತ್ತೆ, ಹೈಟ್ ಬಂದು ಮೀಟರ್ಸಲ್ಲಿ ಇರುತ್ತೆ, ಮಾಸ್ ಬಂದು kg ಇರುತ್ತೆ. ನೋಡಿ ಇಲ್ಲ, ಅಫ್ಕೋರ್ಸ್ ಇದು ಬಂದು ನ್ಯೂಟನ್ ಪರ್ ಕೂಲಮ್ಸ್ ಅಲ್ವಾ, ನ್ಯೂಟನ್ ಪರ್ ಕೂಲಮ್ಸ್. ಸಿ ಕ್ಯಾನ್ಸಲ್ ಆಗುತ್ತೆ, ಮಾಸ್ ಕ್ಯಾನ್ಸಲ್ ಆಗುತ್ತೆ, kg ಕ್ಯಾನ್ಸಲ್ ಆಗುತ್ತೆ. ಐ ವಿಲ್ ಗೆಟ್ s⁻² ರೂಟ್, ಐ ವಿಲ್ ಗೆಟ್ 1/s. ಸೊ ವಾಟ್ ಈಸ್ ದ ಯೂನಿಟ್ ಆಫ್ ಟೈಮ್ ಆಫ್ ಫಾಲ್? ಈಸ್ 1/s? ನೋ, ಇಸ್ ಎಸ್. ಸೊ ಈ ರೀತಿ ನಾವು ಆಪ್ಷನ್ಸ್ನ, ಅಂದರೆ ಏನು, ಕ್ವಶನ್ ಕೊಟ್ಟಾಗ ಫಾರ್ಮುಲಾ ಕೊಟ್ಟಿದ್ರೆ ನಾವು ಯೂನಿಟ್ಸ್ ಚೆಕ್ ಮಾಡಿ ಎಲಿಮಿನೇಟ್ ಮಾಡ್ಬೋದು. ದಿಸ್ ಟೇಕ್ಸ್ ತುಂಬ ಟೈಮ್ ಸೇವ್ ಮಾಡುತ್ತೆ ಈ ಥರ ಕ್ವಶನ್ ಬಂದಾಗ. ನೆಕ್ಸ್ಟ್ ಲೆಟ್ ಮಿ ಎರೇಸ್ ದಿಸ್ ನೌ, ಲೆಟ್ ಮಿ ಡೂ ಇನ್ ದ ಆ್ಯಕ್ಚುಯಲ್ ಮೆಥಡ್. ಆಯಿತಾ? ಸೊ ನಾನು ಹೇಳ್ದಂಗೆ ಈ PDF ಆಲ್ರೆಡಿ ಸಿಂಪ್ಲಿಫೈಡ್ ಆ್ಯಪಲ್ಲಿ ಇರುತ್ತೆ, ಬಟ್ ಸಿನ್ಸ್ ಐ ಎರೇಸ್ ಫ್ಯೂ ಥಿಂಗ್ಸ್, ಸೊ ಐ ಆಲ್ವೇಸ್ ಮೇಕ್ ಶೂರ್ ದಟ್ ಯು ಚೆಕ್. ನೆಕ್ಸ್ಟ್ ಈಗ ಆ್ಯಕ್ಚುಯಲ್ ಮೆಥಡ್ ಏನು? ಟೈಮ್ ಆಫ್ ಫಾಲ್. ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. ಹೈಟ್ ಕೊಟ್ಟಿದ್ದಾರೆ, ನೀವೇ ಕ್ಯಾಲ್ಕುಲೇಟ್ ಮಾಡಿ ಟೈಮ್ ಆಫ್ ಫಾಲ್. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ವಾಟ್ ಈಸ್ ದಿಸ್? ಇಟ್ಸ್ ಫಾಲ್ಸ್ ವೇ ಡಿಸ್ಟೆನ್ಸ್ H ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಟೈಮ್ ಆಫ್ ಫಾಲ್ ಈಸ್ ಈಕ್ವಲ್ ಟು, ಸೊ v ಸ್ಕ್ವೇರ್ ಮೈನಸ್ s 2as. ಟೈಮ್ ಕೇಳಬೇಕಲ್ಲ, 2as ಅಲ್ಲಿ ಟೈಮ್ ಇಲ್ಲ. s is equal to ut plus half at square. s is equal to ut. u initially it will be 0 and half at square ಇರುತ್ತೆ, ಆ್ಯಂಡ್ h is equal to half into a ಬಂದು e ನೆನ್ಪಿಟ್ಕೊಳ್ಳಿ, ಆಕ್ಸಲೇಷನ್ ತುಂಬ ಸರಿ ಯೂಸ್ ಮಾಡ್ತೀವಿ, e/m ಇಂಟು t ಸ್ಕ್ವೇರ್. ಸೊ ಫಾರ್ಮುಲಾ ಬಂದು 2hm. ಸೊ ಫಾರ್ಮುಲಾ ಬಂದು 2hm ಡಿವೈಡ್ ಬೈ e into root of that. So answer is 2hm into e into root of this. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಬಟ್ ನಾವು ವಿತೌಟ್ ದಿಸ್ ವಿ ಗಾಟ್ ದ ಆನ್ಸರ್ ಆಲ್ಸೋ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಈಗ ಸೊ ಎಲೆಕ್ಟ್ರಿಕ್ ಡೈಪೋಲ್ ಇಸ್ 4 × 10⁻⁹. ಸೊ ಈ ಥರ ನೀವು ಆನ್ಸರ್ಸ್ ಚೆಕ್ ಮಾಡಿದಾಗ ಒಂದು ವೇಳೆ ಈ ಥರ ತುಂಬ ನಿಯರ್ ಇದ್ದಿಲ್ಲ ಇದ್ದರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಆ್ಯಕ್ಚುಲಿ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್, ಅಗೇನ್ ಆಸ್ಕ್ಡ್ ಇನ್ CET 2022, ಆ್ಯಂಡ್ 4 × 10⁻³ aligned 30 degree with the direction of a uniform electric field. 5 × 10⁴ ಕೊಟ್ಟಿದ್ದಾರೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟಾರ್ಕ್ ಈಸ್ ಈಕ್ವಲ್ ಟು, ಟೌ ಈಸ್ ಈಕ್ವಲ್ ಟು ಏನಂತ ಕೇಳ್ತಾರೆ ಫಾರ್ಮುಲಾ, ನೀವೇ ಕ್ಯಾಲ್ಕುಲೇಟ್ ಮಾಡಿ. ವಾಟ್ಸ್ ದ ಫಾರ್ಮುಲಾ ಫಾರ್ ದಿಸ್? ಟೌ ಈಸ್ ಈಕ್ವಲ್ ಟು PE sin θ. ನಾನು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಣ. P ಒಂದು ವೇಳೆ ನಂಬರ್ಸ್ ಕೆಲವೊಂದ್ಸಲಿ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ, 3 ಇಂಟು ಸಮಥಿಂಗ್, 5 ಇಂಟು ಸಮಥಿಂಗ್, 4 ಇಂಟು ಸಮಥಿಂಗ್ ಅಂತ ಕೊಟ್ಟಿದ್ರೆ ಯು ಕ್ಯಾನ್ ಡೂ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್. ಐ ಶೋ ದಟ್ ಕೈಂಡ್ ಆಫ್ ಕ್ಯಾಲ್ಕುಲೇಷನ್ ಆಲ್ಸೋ. P ಅಂದರೆ ಏನು? 4 × 10⁻⁹ ಆ್ಯಂಡ್ ಇನ್ನೇ 4 ಅದು ಡೈಪೋಲ್. 4 ಇಂಟು ಡೈಪೋಲ್ ಮೂಮೆಂಟ್, ಕೂಲಮ್ ಮೀಟರ್ ಅಂದರೆ ಡೈಪೋಲ್ ಮೂಮೆಂಟ್, ಬಿಕಾಸ್ Q ಇಂಟು 2a ಅಲ್ವಾ. ಸೊ ಕೂಲಮ್ಸ್ ಮೀಟರ್ ಬರುತ್ತೆ ಡೈಪೋಲ್ ಮೂಮೆಂಟ್ಗೆ ಯೂನಿಟು. 4 ಎಲೆಕ್ಟ್ರಿಕ್ ಫೀಲ್ಡ್ ಬಂದು 5 × 10⁴ sin 30 ಅಂದರೆ ಹಾಫ್ ಇರುತ್ತೆ.
ಸೊ half ಕ್ಯಾನ್ಸಲ್ ಔಟ್, 2 5s are 10, 10 into -9 + 4 -5. ಸೊ ಆನ್ಸರ್ ಬಂದು 10 power -4. ಇನ್ಫ್ಯಾಕ್ಟ್ CET ಲಾಸ್ಟ್ ಇಯರ್ 2022 ಅಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ನಾನು ನೋಡಿದಾಗ ಎಲೆಕ್ಟ್ರಿಕ್ ಚಾರ್ಜ್ ಎಲ್ಲ ಕ್ವಶನ್ಸ್ ಇದ್ದಿತ್ತು. there was one question, actually I have not taken that question here. there's one question where very nice question. ಸೊ ಒಂದು ಸ್ಪೆರಿಕಲ್ ಇದಿರುತ್ತೆ, ಒಂದು ಸ್ಪೆರಿಕಲ್ ಚಾರ್ಜ್, ಸಾರಿ ಒಂದು ಸ್ಪೆರಿಕಲ್ ಆಯಿಲ್ ಡ್ರಾಪ್ ಇರುತ್ತೆ. ಸೊ ದೇ ಗಿವನ್ ಚಾರ್ಜ್ ಆಫ್ ಆಯಿಲ್ ಡ್ರಾಪ್, ಇಟ್ ಈಸ್ ಫ್ಲೋಟಿಂಗ್. ದೇ ಹ್ಯಾವ್ ಟು ಯೂಸ್ ದ ವಿಸ್ಕಸಿಟಿ, ಯು ಹ್ಯಾವ್ ಟು ಯೂಸ್ ದಟ್ ಟರ್ಮಿನಲ್ ವೆಲಾಸಿಟಿ ಫಾರ್ಮುಲಾ ಆ್ಯಂಡ್ ಆಲ್. ಅದು ಕ್ವಶನ್ ತುಂಬ ಲೆಂತಿ ಇದೆ. ಇನ್ಫ್ಯಾಕ್ಟ್ ನೀವು ಚೆಕ್ ಮಾಡಿ ಯಾವುದೋ PYQs ಇರುತ್ತೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ವೆನ್ ಯು ಗೆಟ್ ಸಚ್ ಕ್ವಶನ್ಸ್, ಯಾವತ್ತೂ CET ಅಲ್ಲಿ 60 ಕ್ವಶನ್ಸ್ ಇದ್ದರೆ, ಈಗ ಯಾವುದೋ ಒಂದು ಚಾಪ್ಟರಲ್ಲಿ 3 ಕ್ವಶನ್ ಕೇಳಿದರೆ 2 ಕ್ವಶನ್ ಈಸಿ ಇರುತ್ತೆ, 2ರಿಂದ 3 ಕ್ವಶನ್ನು. ಯಾವುದೋ ಒಂದು ಕ್ವಶನ್ ಮಾತ್ರ, ಒಂದು ಔಟ್ ಆಫ್ 50 ಕ್ವಶನ್ಸ್, ಔಟ್ ಆಫ್ 60 ಇನ್ CET ನಾನು ನೋಡಿರೋ ಪ್ರಕಾರ ಒಂದು 10 ಕ್ವಶನ್ಸ್, 5 to 10 ಕ್ವಶನ್ ಮಾತ್ರ ಟಫ್ ಇರೋದು. ಬಟ್ ಇಫ್ ಯು ಸ್ಕೋರ್ more than 40, you're already in a very good rank. You can get ಆರಾಮ್ಸೆ ರ್ಯಾಂಕ್ ಲೆಸ್ ದನ್ 1000. ಅದರಿಂದ ಸೊ ಡೋಂಟ್ ಫೋಕಸ್. ಯಾವುದೋ ಒಂದು ಕ್ವಶನ್ ತುಂಬ ಟಫ್ ಇದೆ ಅಂತ ಹೇಳಿದ್ರೆ, ಯು ಡೂ ಆಲ್ವೇಸ್ ದ ಎಂಡ್. ಐ ವಿಲ್ ಡೂ ಲಾಟ್ ಆಫ್, ನಾನು ಬೇರೆ ವೀಡಿಯೋಸ್ ಮಾಡ್ತೀನಿ ಟೈಮ್ ಮ್ಯಾನೇಜ್ಮೆಂಟ್ಗೆ ಇಂಡಿವಿಜುವಲಿ. ಬಟ್ ವಾಟ್ ಐ ಆಮ್ ಟೆಲಿಂಗ್, ಐ ಜಸ್ಟ್ ರಿಮೆಂಬರ್ ದ ಕ್ವಶನ್ ನಾವು. ನಂತರ ಇಲ್ಲಿ ಸೊ ನೆಕ್ಸ್ಟ್ ನಂತರ ಒಂದಿದೆ. ಸೊ 2 gram ಆಬ್ಜೆಕ್ಟ್ ಲೊಕೇಟೆಡ್ ಇನ್ ದ ರೀಜನ್ ಆಫ್ ಯೂನಿಫಾರ್ಮ್ ಫೀಲ್ಡ್ and 300 Newton per Coulomb and it carries a charge q. The object released from at rest x is equal to 0 as kinetic energy. They given all the things. First question ನೋಡಿ ಅರ್ಥ ಮಾಡ್ಕೊಳ್ಳಿ. ಏನಾಗಿದೆ ಅಂದರೆ, ಯಾವುದೇ ಒಂದು, ಸೊ ವಿ ಹ್ಯಾವ್ ಸಮ್ ಕೈಂಡ್ ಆಫ್ ಎಕ್ಸ್ ಆಕ್ಸಿಸ್. ಈ ಎಕ್ಸ್ ಆಕ್ಸಿಸ್ ಅಲ್ಲಿ ಬೇಸಿಕಲಿ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ವಾಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಎಕ್ಸ್ ಆಕ್ಸಿಸ್? ದೇ ಆಲ್ರೆಡಿ ಗಿವನ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇದೆ. ಇನ್ನೊಂದು ಈ ಥರ ಕ್ವಶನ್ ಕೊಟ್ಟಾಗ ನೋಡಿ ನೆನ್ಪಿಟ್ಕೊಳ್ಳಿ, ಇಲ್ಲಿ 2 ಪಾಸಿಟಿವ್ 2 ನೆಗೆಟಿವ್ ಇದೆಯಾ ಅಂದರೆ 2 ಪಾಸಿಟಿವ್, 2 ಆಪ್ಷನ್ ಪಾಸಿಟಿವ್ ಇದೆ, 2 ಆಪ್ಷನ್ ನೆಗೆಟಿವ್ ಇದೆ. ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ಥಿಂಕ್ ವಿತೌಟ್ ಸಾಲ್ವ್ ಮಾಡ್ದಿರಾನೆ ನೀವು ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿರಬೇಕು ನೆಗೆಟಿವ್ ಆಗಿರಬೇಕು ಅಂತ. ನಾನು ಸಾಲ್ವ್ ಮಾಡಿದೆ, ನಾನು ಐ ಟೆಲ್ ಯು ಸಿ ಹೌ ಇಟ್ ಇಸ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ? ಎಲೆಕ್ಟ್ರಿಕ್ ಫೀಲ್ಡು ಇಟ್ಸ್ ಇನ್ ಡೈರೆಕ್ಷನ್ ಆಫ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಐ ಕ್ಯಾಪ್. ಇಟ್ಸ್ ಗಿವನ್ ಐ ಕ್ಯಾಪ್ ಅದು ಮಿಸ್ಟೇಕ್ ಆಗಿದೆ. ಸೊ ಐ ಕ್ಯಾಪ್ ಕ್ಯಾರೀಸ್ ಇನ್ ದ ಕ್ಯೂ, ದ ಆಬ್ಜೆಕ್ಟ್ ರಿಲೀಸ್ ಫ್ರಮ್ ರೆಸ್ಟ್. ಓಕೆ, ಆಬ್ಜೆಕ್ಟ್ ಅನ್ನೋದು x is equal to 0 ರಿಲೀಸ್ ಮಾಡ್ತಾ ಇದ್ದೀವಿ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಕ್ಸ್ ಡೈರೆಕ್ಷನ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡು ಎಕ್ಸ್ ಡೈರೆಕ್ಷನ್ ಇದ್ದರೆ, ಸೊ ಐ ಆಮ್ ರಿಲೀಸಿಂಗ್ ಎ ಚಾರ್ಜ್, ಒಂದು ಚಾರ್ಜ್ ಬಿಡ್ತಾ ಇದ್ದೀನಿ. ಆ ಚಾರ್ಜು ಇಟ್ ಈಸ್ ಆಕ್ಸಲರೇಟಿಂಗ್ ಆ್ಯಂಡ್ ಇಟ್ ಗಾಟ್ ಸಮ್ ವೆಲಾಸಿಟಿ ಅಟ್ x is equal to 0.5 ಅಲ್ಲಿ ಅದು ಸ್ವಲ್ಪ ಕೈನೆಟಿಕ್ ಎನರ್ಜಿ ಬಂದಿದೆ. ಕೈನೆಟಿಕ್ ಎಷ್ಟು ಬಂದಿದೆ ಅದಕ್ಕೆ? 0.12. ಇಫ್ ಐ ಸಿ x is equal to 0 ಅಲ್ಲಿ ಬಿಡ್ತಾ ಇದ್ದೀನಿ, ನಾನು 0 ಅಲ್ಲಿ ಬಿಟ್ಟಾಗ ಆಫ್ಟರ್ ಸಮ್ ಟೈಮ್ ಇಟ್ಸ್ ಗೆಟಿಂಗ್ ಎನರ್ಜಿ, ಇಟ್ಸ್ ಗೇನ್ಡ್ ಎನರ್ಜಿ. ದಟ್ ಮೀನ್ಸ್ ಇಟ್ ಗಾಟ್ ಆಕ್ಸಲರೇಟೆಡ್, ಗಾಟ್ ಸಮ್ ವೆಲಾಸಿಟಿ ಅಲ್ವಾ. ಕೈನೆಟಿಕ್ ಎನರ್ಜಿ ಇದೆ ಅಂದರೆ ವೆಲಾಸಿಟಿ ಇದೆ. 0 ಇಂದ ಸಮ್ ವೆಲಾಸಿಟಿ ಇಟ್ ಗಾಟ್, ಅಂದರೆ ಸ್ವಲ್ಪ ಎನರ್ಜಿ ಆಕ್ಸಲೇಟ್ ಆಗಿದೆ, ಅದು ವೆಲಾಸಿಟಿ ಬಂದಿದೆ. ಅಂದರೆ ದ ಚಾರ್ಜ್ ಇಸ್ ಮೂವಿಂಗ್ ಇನ್ ದ ಡೈರೆಕ್ಷನ್. ಅರ್ಥ ಆಯ್ತಲ್ಲ? ಈಗ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಪಾಸಿಟಿವ್ ಟು ನೆಗೆಟಿವ್ ಇದೆ, ಎಲೆಕ್ಟ್ರಿಕ್ ಚಾರ್ಜ್ ಬಂದು ಆ ಡೈರೆಕ್ಷನ್ ಆಕ್ಸಲೇಟ್ ಆಗ್ತಾ ಇದೆ. ಸೊ ದಟ್ ಮೀನ್ಸ್ ದಿಸ್ ಇಸ್ ಆಲ್ವೇಸ್ ರಿಮೆಂಬರ್, ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್ ಅಲ್ವಾ ಎಲೆಕ್ಟ್ರಿಕ್ ಫೀಲ್ಡು. ಸೊ ಇಫ್ ದ ಚಾರ್ಜ್ ಇಸ್ ಆಕ್ಸಲೇಟಿಂಗ್ ಇನ್ ದಿಸ್ ಡೈರೆಕ್ಷನ್, ಆ ಡೈರೆಕ್ಷನ್ ಚಾರ್ಜ್ ಹೋಗ್ತಾ ಇದೆ, ವೆಲಾಸಿಟಿ ಜಾಸ್ತಿ ಆಗ್ತಾ ಇದೆ ಅಂದರೆ ವಾಟ್ ಕೈಂಡ್ ಆಫ್ ಚಾರ್ಜ್ ಇಟ್ ಈಸ್? ಇಟ್ಸ್ ಗೋಯಿಂಗ್ ಟುವರ್ಡ್ಸ್ ನೆಗೆಟಿವ್. ಅರ್ಥ ಯೋಚನೆ ಮಾಡಿ, ಇಟ್ ಶುಡ್ ಬಿ ಪಾಸಿಟಿವ್. ಸೊ ವಾಟ್ಸ್ ಆನ್ಸರ್ ನಾವು? ಇಟ್ ಕಾಂಟ್ ಬಿ ನೆಗೆಟಿವ್. ಸೊ ನೆಗೆಟಿವ್ 2 ಆಪ್ಷನ್ ಸಾಧ್ಯ ಇಲ್ಲ. ವಾಟ್ಸ್ ಆಪ್ಷನ್ ನಾವು? ವಿ ಹ್ಯಾವ್ ಒನ್, ವಿ ಹ್ಯಾವ್ 400, ಅದರ್ ವಿ ಹ್ಯಾವ್ 800. ಅರ್ಥ ಆಯ್ತಾ? ಇಲ್ಲಿ ನೋಡಿ ನಂಬರ್ಸ್ ನೋಡಿ, ಇಲ್ಲಿ ಬರೀ 4 ಇದೆ, ಇಲ್ಲಿ ಬರೀ 8 ಇದೆ. ಸೊ ನೀವು ತಲೆ ಕೆಡ್ಸ್ಕೊಬೇಡಿ, ಡೋಂಟ್ ವರಿ ಅಬೌಟ್ ಮೈಕ್ರೋ ಗೀಕ್ರೋ ಆ್ಯಂಡ್ ಆಲ್. ನಾವೇನು ಮಾಡಬೇಕು? ಬಸ್ ನಂಬರ್, ಐ ಜಸ್ಟ್ ವಾಂಟ್ ದ ನಂಬರ್, ಯು ಜಸ್ಟ್ ಕ್ಯಾಲ್ಕುಲೇಟ್ ಟು ಗೆಟ್ ದ ನಂಬರ್. ಅರ್ಥ ಆಯ್ತಾ? ಈಗ ಸೊ ಫಸ್ಟು ಯಾವುದೇ ಆಪ್ಷನ್ಸಲ್ಲಿ ನಾನು ನೋಡಿರೋ ಪ್ರಕಾರ CETಯಲ್ಲಿ, ಸ್ಪೆಷಲಿ KCETಯಲ್ಲಿ, ಸೊ ಪ್ರತಿ ಸತಿ ಕ್ವಶನ್, ಯಾವುದೇ ಕ್ವಶನ್ ನೋಡಿದಂಗೆ, ಬಿಕಾಸ್ ಸಿ ಮಕ್ಕಳನ್ನ ತುಂಬ ಕ್ವಶನ್ಸ್ ವಿ ಹ್ಯಾವ್ ಸಾಲ್ವ್ಡ್. ಸೊ ನಾನು ಇನ್ಫ್ಯಾಕ್ಟ್ CET ಕ್ವಶನ್ ಚೆಕ್ ಮಾಡಿ ಅನಾಲಿಸಿಸ್ ಮಾಡಿ ಅದೇ ಟೈಪ್ ಕ್ವಶನ್ ಎಷ್ಟೊಂದು ನಾವು ಸಾಲ್ವ್ ಮಾಡ್ತಾ ಇರ್ತೀವಿ ಆ್ಯಪಲ್ಲಿ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ವೆನ್ ಯು ಸಿ ಎ ಕ್ವಶನ್, 2 ಕ್ವಶನ್ಸಲ್ಲಿ ಎಲ್ಲ PYQs ಚೆಕ್ ಮಾಡಿ 2 ಕ್ವಶನ್ಸಲ್ಲಿ ನಿಮ್ಮ ಕನ್ಫ್ಯೂಷನ್ನ ಸ್ಟಾರ್ಟ್ ಮಾಡ್ತಾರೆ. 2 ಆಪ್ಷನ್ ಈಸಿಗೆ ಎಲಿಮಿನೇಟ್ ಮಾಡ್ಬೋದು ನೀವು, 2 ಆಪ್ಷನ್ಸಲ್ಲಿ ಕನ್ಫ್ಯೂಷನ್ ಇರುತ್ತೆ. ಈಗ ನೋಡಿ, 2 ಎಲಿಮಿನೇಟ್ ಆಗಿ ಈಸಿಯಾಗಿ ವಿತಿನ್ 10 ಸೆಕೆಂಡ್ ಐ ಕ್ಯಾನ್ ಎಲಿಮಿನೇಟ್. ಇಫ್ ಯು ಜಸ್ಟ್ ವಿಜುವಲೈಸ್, ಓ ಹಿಂಗೆ ಹೋಗ್ತಾ ಇದೆ, ಚಾರ್ಜ್ ಆಕ್ಸಲೇಟ್ ಆಗ್ತಾ ಇದೆ, ಸೊ ಇಟ್ ಶುಡ್ ಗೋ ನೆಗೆಟಿವ್ ಕಡೆ ಹೋಗ್ತಾ ಇದೆ, ಇಟ್ ಶುಡ್ ಬಿ ಪಾಸಿಟಿವ್, ಡನ್. ಸೊ ಬಟ್ ಯಾವ ರೀತಿ ನೆಕ್ಸ್ಟ್ ಯಾವ ರೀತಿ ಫೈಂಡ್ ಮಾಡೋದು ನಾವು? ಆ್ಯಕ್ಚುಲಿ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ದೇ ಆರ್ ಗಿವನ್ ಕೈನೆಟಿಕ್, ನೋಡಿ ಎನರ್ಜಿ ಕೊಟ್ಟಿದ್ದಾರಾ. ಸೊ ಡೋಂಟ್ ಯು ಥಿಂಕ್ ದ ವರ್ಕ್ ಡನ್ ಫ್ರಮ್ ಹಿಯರ್ ಟು ಹಿಯರ್, and these kind of questions are coming very frequently in CET. Converting work done. So ಅಂದರೆ ಈ ಚಾರ್ಜ್ ಮೇಲೆ ಎಷ್ಟು ಕೆಲಸ ಆಗಿದೆ, ವಾಟ್ಸ್ ದ ವರ್ಕ್ ಡನ್? ಹೌ ಡು ಕ್ಯಾಲ್ಕುಲೇಟ್ ದ ವರ್ಕ್ ಡನ್? ದಟ್ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಅಲ್ವಾ. ಸೊ 12 mv². ಹೌ ಡು ಯು ಫೈಂಡ್ ದ ವರ್ಕ್? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ವರ್ಕ್ ಡನ್. ಫೋರ್ಸ್ ಯಾವ್ದು ಫೈಂಡ್ ಮಾಡ್ತಾರೆ? ಬಿಕಾಸ್ ಐ ನೋ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅಗೇನ್ ಐ ಆಮ್ ಟೆಲಿಂಗ್ ಸೇಮ್ ಫಾರ್ಮುಲಾ, C is equal to F by Q. What is F is equal to E into Q.
ಇದು ತುಂಬ ಸತಿ ಯೂಸ್ ಮಾಡ್ತೀವಿ. ಸೊ E ಇಂಟು Q. ಸೊ ಅದರಿಂದ E ಇಂಟು Q ಇಂಟು D ಮಸ್ಟ್ ಬಿ ಈಕ್ವಲ್ ಟು ಹಾಫ್ ಇಂಟು ಎಮ್ ವಿ. ಐ ಡೋಂಟ್ ವಾಂಟ್ ಎಮ್ ವಿ ಸ್ಕ್ವೇರ್, ಆಲ್ರೆಡಿ ಗಿವನ್ ದ ವ್ಯಾಲ್ಯೂ. ನೋಡಿ ಇಷ್ಟೇ ರೀ, ಇದು ಒಂದು ಅರ್ಥ ಮಾಡ್ಕೊಂಬಿಟ್ಟು ಇಟ್ಸ್ ವೆರಿ ಈಸಿ. ನಾವು ಅಗೇನ್ I just want number 4 or 8. So take the numbers only. What is electric field? I'm not taking nano, gino, 100 and all. 3. What's the charge? I don't know charge. What is the distance? 5. I'm not even taking 0.5. So what is this one? 12. So I'm just try to do calculation fast because I just know 4 or 8 barvekaste. Of course, if I take decimal points, I'll get it some. Iday option ಒಂದು ವೇಳೆ ಇಲ್ಲಿ 800 ಇಲ್ಲಿ 80 ಇದ್ದಿದ್ರೆ, ಒಂದು ವೇಳೆ 800 ಮತ್ತು 80 ಇದ್ದಿದ್ರೆ, then you have to calculate properly. But ಅಲ್ಲಿ 8 ಮತ್ತು 4 ಇದ್ರೆ ಇಟ್ಸ್ ಬಿ ವೆರಿ ಈಸಿ ಫಾರ್ ಅಸ್. 3 4s are 12 ಆಯಿತಾ. 5 ಕಡೆ ಬಂದಾಗ 4/5 ಬರುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ಇಟ್ಸ್ ಆಲ್ವೇಸ್ ಮಲ್ಟಿಪಲ್ ಆಫ್ 8. 4 5 4s ಅಲ್ಲ ಎಷ್ಟು 8 5 40, 8 5s 40. ಆನ್ಸರ್ ಶುಡ್ ಬಿ ಆಲ್ವೇಸ್ ಮಲ್ಟಿಪಲ್ ಆಫ್ 8. ಸೊ ಆನ್ಸರ್ ವಿಲ್ ಬಿ 800 ಮೈಕ್ರೋ ಕೂಲಮ್ಸ್. ಬಟ್ ಬೇಕಾದ್ರೆ ಇಫ್ ಯು ವಾಂಟ್ ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್ ನಾವು ಇಲ್ಲಿ 300 ಆಗಿ ಕ್ಯೂ ಪ್ಲೇಸಲ್ಲಿ ನನಗೆ ಗೊತ್ತಿಲ್ಲ. 5 ಅಂದರೆ ಏನು, ವಾಟ್ ಇಸ್ ದಿಸ್ 5 0.5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 12ನ 0.12 ಮಾಡಿ. ಅದಾದಮೇಲೆ ಯು ಟ್ರೈ ಟು ಶಿಫ್ಟ್ ಎವ್ರಿಥಿಂಗ್ ದಿಸ್ ಸೈಡ್, ದೆನ್ ಗೆಟ್ ದ ಆನ್ಸರ್. ಸೊ ಈ ರೀತಿ ಮಾಡೋದ್ರಿಂದ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಯು ವಿಲ್ ನಾಟ್ ಗೆಟ್ ದ ಆನ್ಸರ್. ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್. CET ಈಸ್ ಆಲ್ ಅಬೌಟ್, ನಾನು ಹೇಳಿದ್ನಲ್ವಾ 1 minute ಸಾಲ್ವ್ ಮಾಡೋಕ್ಕೆ ನೀವು. ಸೊ ವೆನ್ ಯು ಫೈಂಡ್ ಸಚ್ ಥಿಂಗ್ಸ್ 8 and 4 and some 0 zeros, just do only rough calculation. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನಾವು ನೀವೇ ಮಾಡಿ. The electric field due to infinite straight uniformly charged wire, CET 2021 ಬಂದಿದೆ. So it varies, wire varies with distance r. So andre what is it's very simple. Lambda is equal to, what's the formula? So we add electric field due to infinitely long E is equal to lambda by 2 pi epsilon into r. So lambda ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r ಇರುತ್ತೆ. ಸೊ ಆನ್ಸರ್ ಬಂದು 1/r. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಈ ರೀತಿ ಕ್ವೆಶ್ಚನ್ ಕೂಡ CET ಬರುತ್ತೆ, ತುಂಬ ಈಸಿ ಇರುತ್ತೆ ಆ್ಯಕ್ಚುಲಿ. ಲೆಟ್ಸ್ ಗೋ ನೆಕ್ಸ್ಟ್ ಕ್ವೆಶ್ಚನ್. there's one more question. So I have taken some common questions also. In fact, ಹೇಳ್ಬೇಕಂದ್ರೆ, so ನಾವು ಇದನ್ನ when we did the ನಮ್ಮ course we are not told we will not, now you must have seen that we say we will not do common and all, but still we are including common questions also. So ಅದರಲ್ಲಿ ಕೆಲವೊಂದು ಕ್ವೆಶ್ಚನ್ ಕಾಮಿಡಿಗೆ ತೊಗೊಂಡಿನಿ, ಬಿಕಾಸ್ ಅಗೇನ್ ಆಸ್ I said you, ಕಾಮಿಡಿಕೆ ಕ್ವೆಶ್ಚನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ. ಕಾಮಿಡಿಕೆ ಕ್ವೆಶ್ಚನ್ಸ್ಗಳು ಸಾಲ್ವ್ ಮಾಡಿ, ಬಿಕಾಸ್ ಅದು ಕೂಡ ತುಂಬ ಟೈಮ್ CET ಟೈಪ್ ಕ್ವೆಶ್ಚನ್ಸ್ ಇದ್ದಾವೆ. ಆಲ್ಮೋಸ್ಟ್ CET ಲೆವೆಲ್ CET ಟೈಪ್ ಕ್ವೆಶ್ಚನ್ ಇದ್ದಾವೆ ಅದರಿಂದ. ಸೊ ಯು ಹ್ಯಾವ್ ಟು ಡೂ ಕಾಮಿಡಿಕೆ ಕ್ವೆಶ್ಚನ್ಸ್ ಆಲ್ಸೋ. ಇನ್ಫ್ಯಾಕ್ಟ್ ಲಿಟಲ್ ಬಿಟ್ ಲೋವರ್ ಆಲ್ಸೋ, ಬಟ್ ಆಲ್ಮೋಸ್ಟ್ ತುಂಬ ಕ್ವೆಶ್ಚನ್ಸು ಕಾಮಿಡಿಕೆಯಲ್ಲಿ ಚೆನ್ನಾಗಿದ್ದಾವೆ. ಯು ಕ್ಯಾನ್ ಡೂ ಆಲ್ ದ ಕಾಮಿಡಿಕೆ ಕ್ವೆಶ್ಚನ್ಸ್. CET PYQs, ಕಾಮಿಡಿಕೆ PYQs ಆ್ಯಂಡ್ ಎಕ್ಸಾಂಪಲ್ಸ್, ದಿಸ್ ಆಲ್ ವೆರಿ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಫಾರ್ CET. ನಾನು ಹೇಳ್ತಾ ಇರ್ತೀನಿ ನಿಮಗೆ. ಓಕೆ, ಫಸ್ಟ್ ಕ್ವೆಶ್ಚನ್ ಈಗ. ಚಾರ್ಜ್ ಪಾರ್ಟಿಕಲ್ ಮೂವ್ಸ್ ವಿತ್ ಸ್ಪೀಡ್ ವಿತ್ ಅನ್ V in a circular path of radius r around a long uniform charge conductor. ಅಂದರೆ ಯಾವುದೋ ಒಂದು ಚಾರ್ಜ್ ಕಂಡಕ್ಟರ್ ನಮ್ಮ ಹತ್ರ ಇದೆ. ಸೊ ವಿ ಹ್ಯಾವ್ ಎ ಚಾರ್ಜ್ ಕಂಡಕ್ಟರ್. ವಾಟ್ ವಿ ಹ್ಯಾವ್ ನೌ? ಸೊ ವಿ ಹ್ಯಾವ್ ಅ ಚಾರ್ಜ್ ಕಂಡಕ್ಟರ್. ಒಂದು ಚಾರ್ಜ್ ಕಂಡಕ್ಟರ್ ಇದೆ. ಇದರ ಸುತ್ತ ಏನು ಮಾಡ್ತಾ ಇದೆ? ದೆರ್ ಇಸ್ ಏನು ಮೂವ್ ಆಗ್ತಾ ಇದೆ? ಒಂದು ಚಾರ್ಜ್ ಪಾರ್ಟಿಕಲ್ ಇದೆ. ಇಟ್ ಈಸ್ ಮೂವಿಂಗ್ ಅರೌಂಡ್ ಇಟ್. ಇಸ್ ಅ ಚಾರ್ಜ್ ಪಾರ್ಟಿಕಲ್ ವಿಚ್ ಈಸ್ ಮೂವಿಂಗ್ ಅರೌಂಡ್ ದಿಸ್ ಕಂಡಕ್ಟರ್. ಇದು ಕಂಡಕ್ಟರ್ ಬಗ್ಗೆ ಒಂದು ಚಾರ್ಜ್ ಮೂವ್ ಆಗ್ತಾ ಇದೆ. What the question is? So along a uniformly charged conductor and path of radius around radius r around a long uniform charged conductor. Okay, either the velocity idalva, either velocity with which it's going out. So this velocity ಏನಾಗುತ್ತೆ? It doesn't depend on, so is it proportional to r? Inverse proportional 1/r, 1/root r is independent of an question ಕೇಳ್ತಾ ಇದ್ದಾರೆ. ಇದನ್ನ we can't eliminate ಮಕ್ಕಳೇ. We can't do any elimination at all. But ಕ್ವಶನ್ ಈಸಿಯಾಗಿ ಇರುತ್ತೆ ಕೆಲವೊಂದು ಸತಿ, ತುಂಬ ಸತಿ. ಬಟ್ ಇಟ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟಲ್ಲಿ. ಯಾವುದೇ ಒಂದು ಸರ್ಕ್ಯುಲರ್ ಹೋಗ್ಬೇಕಂದ್ರೆ, ಇಫ್ ಎನಿಥಿಂಗ್ ಗೋಸ್ ಇನ್ ಸರ್ಕ್ಯುಲರ್ ಮೋಷನ್, ಇಟ್ ಆಲ್ವೇಸ್ ಹ್ಯಾವ್ ವಾಟ್? ಸೆಂಟ್ರಿಪಿಟಲ್ ಫೋರ್ಸ್, mv²/r. ನೆನಪಿದೆಯಾ? ನಾವು ತುಂಬ ಕ್ವಶನ್ PUC ಡಿರೈವೇಷನ್ಸ್ ಮಾಡ್ಬೇಕಂತ ಹೇಳಿದ್ರೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇಫ್ ಯು ವಾಂಟ್ ಟು ಫೈಂಡ್, ಸೊ ವಾಟ್ ಈಸ್ ದ ರೇಡಿಯಸ್ ಆಫ್ ದ nth, ಡ್ಯೂ ರಿಮೆಂಬರ್ ದ ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್. ಅದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಹೇಳಿ? mv²/rಗೆ ವಿ ಯೂಸ್ ಟು ಈಕ್ವಲ್ ಟು ಕೂಲಮ್ಸ್ ಫೋರ್ಸ್. ನೆನಪಿದೆಯಾ? ದಟ್ಸ್ ವೈ ಐ ಟೆಲ್ ಯು, ನಾವು ಯಾವತ್ತಾಗಲಿ ಸ್ಟಡಿ ಮಾಡೋಕ್ಕೆ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡಬೇಕು. ಸೊ ಇಲ್ಲಿ ಇನ್ನೊಂದು ನೆನಪಿದೆ ನಿಮಗೆ, ಈವನ್ ಇಫ್ ಮಸ್ಟ್ ಹ್ಯಾವ್ ರಿಮೆಂಬರ್, ಸೊ ವೆನ್ ಎವರ್ ಆರ್ ಈಸ್ ಈಕ್ವಲ್ ಟು ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮಲ್ಲಿ ಆರ್ ಈಸ್ ಈಕ್ವಲ್ ಟು mv/qb ಬರ್ತದೆ. ನೆನಪಿದೆಯಾ? ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ CETಗೆ. ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮಲ್ಲಿ ಆರ್ ಈಸ್ ಈಕ್ವಲ್ ಟು mv/qb. ಅದ್ರಲ್ಲಿ ಇದನ್ನು ಡಿರೈವೇಷನ್ ಮಾಡೋಕ್ಕಂದ್ರೆ ಅಷ್ಟೇ ನಾವು ವಿ ವಿಲ್ ಆಲ್ವೇಸ್ ಈಕ್ವೇಟ್ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಈಕ್ವಲ್ ಟು ಲೊರೆನ್ಸ್ ಫೋರ್ಸ್, QVB sin theta. In case of nuclear, sorry, that what is that?
ಆಟಮ್ಸ್ ನ್ಯೂಕ್ಲಿಯರ್ ಇದೆಯಲ್ವಾ, ಆಟಮ್ಸ್ ಚಾಪ್ಟರ್ಲಿ ರೇಡಿಯಸ್ ಆಫ್ ದ ಎಲೆಕ್ಟ್ರಾನ್ nth ಆರ್ಬಿಟ್, ವಿ ಈಕ್ವೇಟ್ ನ್ಯೂಕ್ಲಿಯರ್ ಫೋರ್ಸ್ ವಿ ಈಕ್ವೇಟ್ ದ ಸೆಂಟ್ರಿಪಿಟಲ್ ಫೋರ್ಸ್ ಟು ದ Coulomb's force, F is equal to Q1 Q2 by R square. ಇಲ್ಲಿ ಏನಾಗ್ತಿದೆ, ಬೇಸಿಕಲಿ ಇಟ್ಸ್ ರೊಟೇಟಿಂಗ್ ಅರೌಂಡ್ ದಿಸ್ ಅಲ್ವಾ, ಸೊ ದೇರ್ ಇಸ್ ಸಮ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಆಲ್ಸೋ. ಸೊ ಹಿಯರ್ ವಾಟ್ ಈಸ್ ದ ಸೆಂಟ್ರಿಪಿಟಲ್ ಫೋರ್ಸ್ ಹಿಯರ್? ಸೊ ದಟ್ ಫೋರ್ಸ್ ಇಸ್ ಗಿವನ್ ಬೈ, ಇಟ್ಸ್ ನಥಿಂಗ್ ಬಟ್ force experienced by the charge due to electric field of this. So due to its electric field of this conductor, this long current carrying conductor, long what is this, uniformly charged conductor, there is an electric field at this location alva. So what is electric field at this location? Formula in basically we already know electric field form gotti nam, electric field lambda by 2 pi epsilon naught into r. R capital, okay, smaller I've taken, okay. So this is electric field, but you need to get a force, you have to multiply into charge. So electric field E into Q must be equal to centripetal force mv square bar. It's very simple, not r square, r. ಈಗ ನೋಡಿ ಕ್ಲಿಯರ್ ಆಗಿ ಒಂದು r ಮತ್ತು r ಕ್ಯಾನ್ಸಲ್ ಆಯ್ತಾ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿ ವೆಲಾಸಿಟಿಯಲ್ಲಿ ಇಟ್ಸ್ ಇಂಡಿಪೆಂಡೆಂಟ್ ಆಫ್ ರೇಡಿಯಸ್, ಬಿಕಾಸ್ ಬೋತ್ ದ ರೇಡಿಯಸ್ got ಕ್ಯಾನ್ಸಲ್. ಸೊ ವೆಲಾಸಿಟಿ ಈಸ್ ಇಂಡಿಪೆಂಡೆಂಟ್ ಆಫ್. ನೋಡಿ ಮಕ್ಕಳು, ಯಾವುದೇ ಆಗಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ದೇ ವೋಂಟ್ ಗಿವ್ ಲೆಂತಿ ಕ್ವಶನ್ಸ್. ಇಟ್ಸ್ ಜಸ್ಟ್ ಯು ಅಪ್ಲೈ ದಿಸ್. ಇಲ್ಲಿ ನೀವೆಲ್ಲ ಸೆಕೆಂಡ್ ಪಿ ಯು ಸಿಯಲ್ಲಿ ಕಲ್ತಿರ್ತೀರ. ದ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್, ದ ಚಾರ್ಜ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಕಂಡಕ್ಟರ್ ಇಸ್ ಲ್ಯಾಂಬ್ಡಾ ಬೈ 2 pi epsilon ಕಲ್ತಿರ್ತೀರ. ಬಟ್ ಇದು ಅಪ್ಲಿಕೇಶನ್ ಲೆವೆಲ್ಲು ಅಂದರೆ ಯು ಹ್ಯಾವ್ ಟು ಈಕ್ವೇಟ್ ದ mv ಸ್ಕ್ವೇರ್ ಬೈ r ಫೋರ್ಸ್ ಟು ದ ಫೋರ್ಸ್, ಆ್ಯಂಡ್ ಯು ಆಲ್ಸೋ ನೋ ಫೋರ್ಸ್ ಇಸ್ ಕೊಡಿ ಇಂಟು ಕ್ಯೂ ಅಂತ. ಬಟ್ ಇದನ್ನ ಅಪ್ಲೈ ಮಾಡಿದಿಲ್ವಾ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ದ ಆನ್ಸರ್ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್ ಇಂಡಿಪೆಂಡೆಂಟ್ ಆಫ್ r. ನೆಕ್ಸ್ಟ್ ಕ್ವಶನ್, ಎಲೆಕ್ಟ್ರಿಕ್ ಡೈಪೋಲ್ಸ್ ಕೆಪ್ಟ್ ಇನ್ ಆನ್ ಇಟ್. ಐ ಥಿಂಕ್ ಆಲ್ರೆಡಿ ಎಕ್ಸ್ಪ್ಲೈನ್ ದಿಸ್, ನಾನು ಬಿಗಿನಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಸೊ ಲೆಕ್ಚರಲ್ಲಿ, ಸೊ ಯಾಕೆ ಎರಡು ಅಂದ್ಬಿಟ್ಟು, ಇಟ್ ಎಕ್ಸ್ಪೀರಿಯನ್ಸ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಬೋತ್ ಟಾರ್ಕ್ ಆ್ಯಂಡ್ ದ ಫೋರ್ಸ್, torque but not force and torque, neither torque. So answer is both force and torque, ಎರಡು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. So let's go for next question now. ಈಗ the electric force between two point charges, the electric force between 2 point charges separated by a certain distance d is f, and distance at which they should be placed in a medium relative permittivity is k, so that the force remains same. First question ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ ಒಂದು, ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್, ಎರಡು ಪಾಯಿಂಟ್ ಚಾರ್ಜ್ ಇದೆ Q1 Q2 ಅಂತ. ಸೊ ಈ ಎರಡು ಪಾಯಿಂಟ್ ಚಾರ್ಜ್ ಮಧ್ಯದಲ್ಲಿ ಫೋರ್ಸ್ ಏನಿದೆ ಎಫ್ ಅಂತ ಕೊಟ್ಟು, ಸಮ್ ಎಫ್ ಅಂತ ತಗೋಣ, ಇದ್ರ ಮಧ್ಯೆ ಹೇರ್ ಇದೆ ಆಯಿತಾ. ಸೊ ದ ಡಿಸ್ಟೆನ್ಸ್ ಅಟ್ ವಿಚ್ ದೇ ಶುಡ್ ಬಿ ಪ್ಲೇಸ್ಡ್ ಇನ್ ಅ ಮೀಡಿಯಮ್ ಆಫ್ ರಿಲೇಟಿವ್ ಪರ್ಮಿಟಿವ್ ಕೇಸ್, ಸೊ ದಟ್ ದ ಫೋರ್ಸ್ ರಿಮೈನ್ಸ್ ಸೇಮ್. ಅದರ ಅರ್ಥ ಏನಂದರೆ, ನಾವೀಗ ಇದ್ರ ಮಧ್ಯೆ ಏನೋ ಒಂದು ಕೆನ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೀವೀಗ ಹೇಳಿ, ನಾನು ಇದ್ರ ಮಧ್ಯೆ ಕೆ ಇಂಟ್ರೊಡ್ಯೂಸ್ ಮಾಡಿದೆ, ನಾನು ಬಿಗಿನಿಂಗ್ ನೀವು ಟೀಚ್ ಮಾಡಿದೆ, ಬಿಗಿನಿಂಗ್ ವೀಡಿಯೋ ಅಲ್ಲಿ ಹೇಳಿದೆ ನಿಮಗೆ, ಬಿಗಿನಿಂಗ್ ಆಫ್ ದ ವೀಡಿಯೋ ಕಾನ್ಸೆಪ್ಟ್ ಹೇಳ್ಕೊಟ್ಟೆ ಅಂತ ಕೇಳಿ, ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಗೋಸ್ಕರ. ನಾನೀಗ ಎರಡು ಫೋರ್ಸ್ Q1 Q2, ಯು ಹ್ಯಾವ್ Q1 Q2, ಐ ಆಮ್ ಗೋನ್ ಟು ಇಂಟ್ರೊಡ್ಯೂಸ್ ಎ ಕೆ ಇನ್ ಬಿಟ್ವೀನ್ ದೆಮ್. ವೆನ್ ಐ ಇಂಟ್ರೊಡ್ಯೂಸ್ ಎ ಕೆ ಇನ್ ಬಿಟ್ವೀನ್ ದೆಮ್, ವಾಟ್ ಹ್ಯಾಪನ್ಸ್ ಟು ಫೋರ್ಸ್? ವಿ ನೋ ಫೋರ್ಸ್ ವಿಲ್ ಡಿಕ್ರೀಸ್ ಅಲ್ವಾ, ಫೋರ್ಸ್ ಡಿಕ್ರೀಸ್ ಆಗ್ತಾ ಇದೆ. ಬಟ್ ಅವ್ರ ಕ್ವಶನ್ ಏನಂತ ಹೇಳಿದ್ರೆ, ಸೊ ಫೋರ್ಸ್ ಡಿಕ್ರೀಸ್ ಆದಾಗ ಫೋರ್ಸ್ ಇಸ್ ಡಿಕ್ರೀಸಿಂಗ್, ವಿ ನೋ ದಟ್ ವೆನ್ ಎವರ್ ಕೆ ಇಸ್ ಇನ್ಸರ್ಟೆಡ್ ಫೋರ್ಸ್ ವಿಲ್ ಡಿಕ್ರೀಸ್, ಬಟ್ ವಿ ವಾಂಟ್ ದ ಸೇಮ್ ಫೋರ್ಸ್. ಆಗ ಏನು ಮಾಡುತ್ತೆ ನಾವೀಗ ನೋಡಿ, ಎರಡು ಕೇಸ್ ಅರ್ಥ ಮಾಡ್ಕೊಳ್ಳಿ. Q1 Q2 ಇದೆಯಾ, ಅದ್ರ ಮಧ್ಯೆ ಏನೋ ಒಂದು ಫೋರ್ಸ್ ಇದೆ. ನನಗೆ ಅಲ್ಲಿ ಕೆ ಹಾಕಿದ ತಕ್ಷಣ ಫೋರ್ಸ್ ಡಿಕ್ರೀಸ್ ಆಗುತ್ತೆ, ಯಾಕಂದರೆ ಯು ನೋ ದಟ್ ಫೋರ್ಸ್ ಬಿಕಮ್ಸ್ 1/k ಟೈಮ್ಸ್. ಈಗ ಬಟ್ ನನಗೇನು ಮಾಡೋಕ್ಕೆ, ನನಗೆ ಫೋರ್ಸ್ ಅಷ್ಟೇ ಬೇಕು. ಆಗ ನೀವೇನು ಮಾಡೋಕ್ಕೆ, ಚಾರ್ಜ್ನ ಯು ಕ್ಯಾನ್ ಮೂವ್ ಕ್ಲೋಸರ್ನು. ಡಿಸ್ಟೆನ್ಸ್ ಕಡಿಮೆ ಆದರೆ ಫೋರ್ಸ್ ಜಾಸ್ತಿ ಆಗುತ್ತಲ್ವಾ, ಅರ್ಥ ಆಗ್ತಾ ಇದೆಯಾ? ಸೊ ಎರಡು ಚಾರ್ಜ್ ಇದೆಯಾ, ಎರಡು ಚಾರ್ಜ್ ಮಧ್ಯೆ ಅರ್ಥ ಮಾಡ್ಕೊಂಡು ತುಂಬ ಈಸಿ ಮಕ್ಕಳೇ. ಸೊ ಬಿಕಾಸ್ I can tell the formulas, I can tell the derivation, I can tell the cancelling everything and all. ಅದೆಲ್ಲ ಇಂಪಾರ್ಟೆಂಟ್. ಅರ್ಥ we should learn the art of elimination. ಅದು ಅರ್ಥ ಮಾಡ್ಕೊಬೇಕು. ಎರಡು ಫೋರ್ಸ್ ಇದೆಯಾ, ಎರಡು ಚಾರ್ಜ್ ಇದೆಯಾ, ಇದ್ರ ಮಧ್ಯೆ ಫೋರ್ಸ್ ಎಫ್ ಇದೆಯಾ. ಓಕೆ, ನನಗೆ ಯಾವುದೋ ಒಂದು ಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿದ್ರೆ ಫೋರ್ಸ್ ಕಡಿಮೆ ಆಗುತ್ತೆ, ಎಫ್ ಬಂದು F/K ಆಗುತ್ತೆ. ಬಟ್ ನನಗೆ ಫೋರ್ಸ್ ಅಷ್ಟೇ ಇರಬೇಕು. ಆಗ ನಾವೇನು ಮಾಡಬೇಕು, ಡಿಸ್ಟೆನ್ಸ್ನ ರೆಡ್ಯೂಸ್ ಮಾಡಬೇಕಲ್ವಾ, to get back to old force. ಈಗ ಕೆ ಇದೆ, ಫೋರ್ಸ್ ಬಿಕಾಸ್ ಆಫ್ ಕೆ ಫೋರ್ಸ್ ಗಾಟ್ ರೆಡ್ಯೂಸ್ಡ್. ಟು ಇನ್ಕ್ರೀಸ್ ದ ಫೋರ್ಸ್ ಅಗೇನ್ ವಿ ಶುಡ್ ಡಿಕ್ರೀಸ್ ದ ಡಿಸ್ಟೆನ್ಸ್. ಅಂದರೆ ಏನು, ನಮ್ಮದು ಹೊಸ ಡಿಸ್ಟೆನ್ಸ್ ಇದೆಯಲ್ವಾ, ಟು ಮೇಕ್ ದ ಫೋರ್ಸ್ ಸೇಮ್ ದ ಡಿಸ್ಟೆನ್ಸ್ ಹ್ಯಾಸ್ ಟು ಬಿ ವಾಟ್, ಡಿಕ್ರೀಸ್ಡ್. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಮಚ್, ದೆನ್ ದ ಆನ್ಸರ್ ಕೆನಾಟ್ ಬಿ ದಿಸ್, ಆನ್ಸರ್ ಕೆನಾಟ್ ಬಿ ದಿಸ್, ಆನ್ಸರ್ ಕ್ಯಾನ್ ಬಿ ದಿಸ್, ಆರ್ ಆನ್ಸರ್ ಕ್ಯಾನ್ ಬಿ ದಿಸ್. ಇನ್ನೊಂದಿಲ್ಲ, ಫೋರ್ಸಲ್ಲಿ ಯಾವತ್ತಾಗಲಿ ರೂಟ್ಸ್ ಬರುತ್ತೆ, r² d² ಎಲ್ಲ ಬರುತ್ತೆ. ಈಗ K1 K2 ಡಿವೈಡ್ ಬೈ r². ಸೊ r² ಇರೋದ್ರಿಂದ ಇಫ್ ಯು ವಾಂಟ್ ಟು ಫೈಂಡ್ r, ಆಬ್ವಿಯಸ್ಲಿ ಶುಡ್ ಟೇಕ್ ದ ರೂಟ್. ಸೊ ಆಬ್ವಿಯಸ್ಲಿ ಆನ್ಸರ್ ರೂಟ್ ಇರಬೇಕು. ಐ ಕ್ಯಾನ್ ಡೈರೆಕ್ಟ್ ಸ್ಟ್ರೇಟ್ಲಿ ಸೇ ಆನ್ಸರ್ ಶುಡ್ ಬಿ d/√k ಅಂತ, ಬಟ್ ಸ್ಟಿಲ್ ಐ ಶೋ ಯು.
ಅರ್ಥ ಆಗಿ ಕ್ಲಿಯರ್ ಆಗಿ. ಸೊ ನಾವು ಕ್ವಶನ್ ಅರ್ಥ ಮಾಡಿಕೊಂಡು, ಇದು ಕಾಂಪಿಟೇಟಿವ್ ಕ್ವಶನ್ ಬಂದಿದೆ, ಬಟ್ ಐ ಟುಕ್ ದಿಸ್ ಕ್ವಶನ್ ಬಿಕಾಸ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಸೊ ಫೋರ್ಸ್ ಬಂದು ಎಫ್ ಬೈ ಕೆ ಆಗುತ್ತೆ. ಟು ಗೆಟ್ ಬ್ಯಾಕ್ ಟು ಸೇಮ್ ಫೋರ್ಸ್ ಡಿಸ್ಟೆನ್ಸ್ ಹ್ಯಾಸ್ ಟು ಬಿ ರೆಡ್ಯೂಸ್. ಇದೇ ರೀತಿ ಕ್ವಶನ್ಸು ಯು ಕ್ಯಾನ್ ಸಿ ಇನ್ ದ ಕೆಪಾಸಿಟನ್ಸ್ ಆಲ್ಸೋ. ಯಾವುದೋ ಒಂದು ಐ ಥಿಂಕ್ ನೆಕ್ಸ್ಟ್ ಚಾಪ್ಟರ್ ಐ ವಿಲ್ ಟೇಕ್ ಸಚ್ ಕ್ವಶನ್ಸ್ ಆಲ್ಸೋ. ಯಾವುದೊಂದು ಕೆಪಾಸಿಟರ್ ಇದೆ, ಅದರಲ್ಲಿ 1/3 ಬಂದು ನಾವು ಒಂದು ಡೈಎಲೆಕ್ಟ್ರಿಕ್ ಹಾಕ್ತೀವಿ. ನಾವು ವಾಟ್ಸ್ ದ ಡಿಸ್ಟೆನ್ಸ್, ವಾಟ್ಸ್ ದ ಡಿಸ್ಟೆನ್ಸ್, ವಾಟ್ಸ್ ದ ಥಿಕ್ನೆಸ್, ಸೊ ಟು ಗೆಟ್ ದ ಸೇಮ್ ಕೆಪಾಸಿಟೆನ್ಸ್, ಟು ಗೆಟ್ ದ ಕೆಪಾಸಿಟನ್ಸ್ 3/2, ಟು ಗೆಟ್ ದ ಥ್ರೈಸ್ ಆಫ್ ಕೆಪಾಸಿಟೆನ್ಸ್, ಈ ರೀತಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಎಲ್ಲದಕ್ಕೂ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು ನಾವು ಫಸ್ಟ್. ಎಲ್ಲ ಕ್ವಶನ್ಸಲ್ಲಿ ವಿ ಕ್ಯಾನ್ ಎಲಿಮಿನೇಟ್ 2 ಆಪ್ಷನ್ಸ್. ಅರ್ಥ ಆಗಿದೆ ಕ್ಲಿಯರ್ ಆಗಿ. ಸೊ ಅಂದರೆ ಇಲ್ಲಿ ನೋಡಿ ಎಷ್ಟು ಈಸಿ ನೋಡಿ ಕ್ವಶನ್. ನಾನು ಏನು ಐ ಡಿಂಟ್ ರೈಟ್ ಓನ್ಲಿ, ಐ ಜಸ್ಟ್ ಅಂಡರ್ಸ್ಟುಡ್ ದ್ಯಾಟ್. So whenever there's, I hope you understood clearly, right? The 2 charges, whenever there's a media, when the electric is inserted, force will decrease. To make the force will decrease, and to get back to old force, you have to decrease the distance. To nullify the effect of the K, you have to decrease the distance. I hope you understood clearly. ಅದರಿಂದ ಸೊ ಅದೇ what happens now basically, decrease ಮಾಡೋ ಡಿಸ್ಟೆನ್ಸ್ನ, ಸೊ ಡಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಡಿ ಇರೋಕ್ಕೆ ಸಾಧ್ಯ ಇಲ್ಲ, ಕೆ ಟೈಮ್ಸ್ ಆಫ್ ಡಿ ಆಗೋದಿಲ್ಲ, ಆ್ಯಂಡ್ ಡಿ/ರೂಟ್ ಕೆ ಇದೆ, ಡಿ/ಕೆ ಇದೆ. ಸೊ ಆನ್ಸರ್ ಈಸ್ ಎನಿ ಒನ್ ಆಫ್ ದಿಸ್, ಬಟ್ ರೂಟ್ ಇರೋದನ್ನು ಆರಿಸ್ಕೊಂಡು ನಾನು ಆಬ್ವಿಯಸ್ಲಿ ಐ ವಿಲ್ ಚೂಸ್ ಇಮಿಡಿಯೇಟ್ಲಿ ಡಿ/ರೂಟ್ ಕೆ, ಬಟ್ ಐ ವಿಲ್ ಶೋ ಯು ದಿಸ್ ಕಾನ್ಸೆಪ್ಟ್ ಆಲ್ಸೋ ನಾವು. ಈಗ ಕ್ವಶನ್ ಏನಂತ ಹೇಳಿದ್ರೆ Q1 Q2 ಇದೆ. ಸೊ ಇನಿಷಿಯಲ್ ಫೋರ್ಸ್, ಲೆಟ್ ಮಿ ಟೇಕ್ ಇಟ್ ನಾವು. ಕ್ವಶನ್ ಏನಂತ ಹೇಳಿದ್ರೆ, ಸೊ ಐ ಹ್ಯಾವ್ ನಾವು ಸೊ ಈಗ Q1 ಇದೆ ಆ್ಯಂಡ್ Q2 ಇದೆ. ಇದ್ರ ಫೋರ್ಸ್ ಮಧ್ಯೆ ಲೆಟ್ಸ್ ಟೇಕ್ ದ ಫೋರ್ಸ್ ಇಸ್ ಈಕ್ವಲ್ ಟು ಕೆ ಟೈಮ್ಸ್. So K and I'll take 1/4. Let's take it as 1/4 because you should not get confused with 1/4 K ಅಂತ ತಗೊಂತೀವಿ, ಡೈರೆಕ್ಟ್ K ಅಂತ ತಗೊಂಡ್ರೆ ಅದರಿಂದ. ಓಕೆ, ನೆಕ್ಸ್ಟ್ Q1 Q2 ಡಿವೈಡ್ ಬೈ ಇದು ಡಿಸ್ಟೆನ್ಸ್ ಡಿ ಎನ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ d². ಸೊ ಇದು ಬಂದು ಎಫ್. ಹೊಸ ಫೋರ್ಸ್ F' ಏನಾಗುತ್ತೆ ಅಂದರೆ, ಸೊ ಅಲ್ಲಿ ನಾವು ಏನು ಮಾಡ್ತೀವಿ, ಗೋನ್ ಟು ಇನ್ಸರ್ಟ್ ಅ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಇನ್ಸರ್ಟ್ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ಫೋರ್ಸ್ 1/K ಟೈಮ್ಸ್ ಆಗಿಬಿಡುತ್ತೆ. ಬಟ್ ನಾವು ಕ್ವಶನ್ ಇಸ್, what is the new force? What is this d'? I will take it as d1 or d', something like that. Okay, so what is this d1 or new force? What is this d1? So that this f', the new force, also becomes f only, and they have to equate both of this. So when I equate both of this, I think this will get cancelled, this will get cancelled, this will get cancelled, this will get cancelled. I'll just have here 1/d² should be equal to 1/K times of 1/d1² barutte. 1/d1² barutte. So what is the answer for this now? So you want d1, what's a new distance d1 under? So d1² is equal to d²/K, and d is equal to d/√K. That's the answer. So without doing all these things, we got the answer. So that is very important. Okay, next let's go for next question now. E axial is equal to equatorial represents electric field at a point on the axial and equatorial line of a dipole. So ನಾನು ಹೇಳ್ಕೊಡೋದು ಬೇಕಾಗಿಲ್ಲ, I already told you this. What's the answer? You should know. So what's the answer? E axial is equal to negative of -2 times of E equatorial. Negative, it's in the opposite direction, and it's 2 times of E equatorial. Okay, let's go for next question now. And there are 2 spheres of carrying charge plus Q and minus Q plus 6Q plus 9Q are separated by distance D, experience a force of repulsion F. When a charge -3Q is given both the spheres and kept at same distance before, the new force. First question artha ಮಾಡ್ಕೊಳ್ಳಿ, and again don't try to solve when question is given. ಯೋಚನೆ ಮಾಡಿ ಫಸ್ಟ್. ಈಗ ಪ್ಲಸ್ 6Q ಇದೆ, ಪ್ಲಸ್ 9Q ಇದೆ, ಇದ್ರ ಮಧ್ಯೆ ಫೋರ್ಸ್ ಇದೆ. ಅರ್ಥ ಆಯ್ತಾ? ಸೊ ಫೋರ್ಸ್ ಎಷ್ಟಿದೆ? ಐ ಡೋಂಟ್ ನೋ ದ ಫೋರ್ಸ್. ಎಫ್ ಕೊಟ್ಟಿದ್ದಾರೆ. ಇದು ಏನಾಗುತ್ತೆ ಈಗ, ಫಾರ್ ಎಕ್ಸಾಂಪಲ್ ಐ ಆಮ್ ಕೀಪಿಂಗ್ ದೆಮ್ ಸೇಮ್ ಲೊಕೇಶನ್, ಐ ಆಮ್ ಬ್ರಿಂಗ್ ಒನ್ -3Q and touching this 6Q. when a charge of -3Q is given for both, ಎರಡಕ್ಕೂ -3Q ಕೊಡ್ತಾ ಇದ್ದೀವಿ. ಸೊ -3 ಕೊಟ್ಟಾಗ ಏನಾಗುತ್ತೆ, ಸೊ -3Q ಇನ್ನೊಂದು +3Q ಎರಡು ನಲಿಫೈ ಆಗುತ್ತೆ. ಸೊ ಇಟ್ ವಿಲ್ ರಿಮೂವ್ ದಟ್, ಅಂದರೆ ಬೇಸಿಕಲಿ 6ಇಂದ -3Q ತೆಗೆದುಬಿಟ್ರೆ ವಿಲ್ ಗೆಟ್ +3Q, ಇಲ್ಲಿ 6Q ಆಗುತ್ತೆ. ಸೊ ನಂತರ ಏನು ಕೇಳ್ತಾ ಇದ್ದಾರೆ, ಗಿವನ್ ದಟ್ ಬೋತ್ ಆ್ಯಂಡ್ ದೇ ಕೆಪ್ಟ್ ಅಟ್ ಸೇಮ್ ಡಿಸ್ಟೆನ್ಸ್, ದ ನ್ಯೂ ಫೋರ್ಸ್ ರಿಪಲ್ಷನ್ ಏನಾಗುತ್ತೆ? ಫಸ್ಟ್ ಫೋರ್ಸ್ ಡಿಕ್ರೀಸ್ ಆಗುತ್ತಾ? ಇದು ಅರ್ಥ ಇದೆ ನಿಮಗೆ? ಇನಿಷಿಯಲಿ 6 ಮತ್ತು 9 ಜಾಸ್ತಿ ಚಾರ್ಜ್ ಇದೆ. ಈಗ ನಾನು ಇದರಲ್ಲಿ -3 ತೆಗಿತಾ ಇದ್ದೀನಿ, ಇದರಲ್ಲಿ 3 ತೆಗಿತಾ ಇದ್ದೀನಿ. ಸೊ ಹೊಸ ಫೋರ್ಸ್ ಹೊಸ ಚಾರ್ಜ್ ಏನಾಗುತ್ತೆ? 3 and 6 ಆಗುತ್ತೆ. ಸೊ ಇನಿಷಿಯಲಿ 6 and 9 ಇತ್ತು ಚಾರ್ಜು, ಸೇಮ್ ಡಿಸ್ಟೆನ್ಸು. ಈಗ ಎಷ್ಟಾಗಿದೆ? 3 and 6 ಆಗಿದೆ. ಸೊ ಚಾರ್ಜ್ ಡಿಕ್ರೀಸ್ ಆಗಿದೆ. ಸೊ ಫೋರ್ಸ್ ಅನ್ನೋದು ಡಿಕ್ರೀಸ್ ಆಗಲೇಬೇಕು. ಸೊ ವಾಟ್ ಆರ್ ದ ಆಪ್ಷನ್ಸ್ ವಿ ಹ್ಯಾವ್? ಸೊ 3F ಅಂತೂ ಸಾಧ್ಯ ಇಲ್ಲ, F ಅಂತೂ ಸಾಧ್ಯ ಇಲ್ಲ, F/9, F/3 ಎರಡರಲ್ಲಿ ಯಾವ್ದು ಬೇಕಾದರೂ ಆಗ್ಬೋದು. ಎಷ್ಟು ಡಿಕ್ರೀಸ್ ಆಗಿದೆ? ಡಿಸ್ಟೆನ್ಸ್ ಸೇಮ್ ಇದೆಯಾ? ಸೊ ಬರೀ ಚಾರ್ಜ್ ಮೇಲೆ ಕಡಿಮೆ ಆಗಿದೆ ಅಲ್ವಾ? ಇನಿಷಿಯಲಿ ಎಷ್ಟು ಚಾರ್ಜ್ ಇತ್ತು? ಇನಿಷಿಯಲಿ 6 9s Q1 Q2 ಅಲ್ವಾ? 6 9s 96 54 ಇತ್ತು.
ಈಗೇನಾಗಿದೆ 3 ಇಂಟು 6 6 3 18 ಆಗಿದೆ. ಸೊ ಎಷ್ಟು ಕಡಿಮೆ ಆಗಿದೆ ಹೊಸ ಫೋರ್ಸು? 54 ಅಂದರೆ 80 ಅಂದರೆ 1/3 ಅಲ್ವಾ? 80 ಈಸ್ ನಥಿಂಗ್ ಬಟ್ 54/3 ಅಲ್ವಾ? ಸೊ ಇದ್ರದ್ದು 1/3 ಆಗಿದೆ. ಸೊ ಆನ್ಸರ್ ಬಂದು ಏನಾಗುತ್ತೆ 1/3. ಸರಿ, ನಾವು ಯಾವುದೇ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಿಲ್ಲ. ನೀವು ಬುಕ್ಸ್ ನೋಡಿದ್ರೆ ದೊಡ್ಡ ದೊಡ್ಡ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಬಟ್ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಡೂ ಇನ್ ದಿಸ್ ವೇ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಫೋರ್ಸ್ ಬಂದು F/3. ಇಫ್ ಯು ವಾಂಟ್ ಫಾರ್ಮುಲಾಸ್ I will give it. For the sake of giving a formula, I have to write the steps. Steps are ಬೇಕಾಗಿಲ್ಲ ಮಕ್ಕಳೇ. Detail, we don't need any steps, we just want the answers. Normally steps ಬೇಕಾದ್ರೆ ಹೊಸ new force. Let's take the old force F. K into 6 into 9, don't worry about micro and all. So D square and ಹೊಸ force F dash is equal to K into ಕಡಿಮೆ ಆಗ್ತದೆ, ಇದರಲ್ಲಿ 3 ಇದರಲ್ಲಿ 6 ಹೋಯಿತು, ಅದಾದಮೇಲೆ ಇದು ಡಿಸ್ಟೆನ್ಸ್ ಸೇಮ್ ಇರುತ್ತೆ. So if you take the ratio of these two, and the answer is what? F by F dash. F by F dash is equal to 9 54 and 18. So 1 3 ಆಗುತ್ತೆ. ಸೊ ನನಗೆ ಏನು ಬರುತ್ತೆ? ಸೊ F dash is equal to F divided by 3 ಅಂತ ಬರುತ್ತೆ. ಆನ್ಸರ್ F by. ಇವೆಲ್ಲ ಬೇಕಾಗಿಲ್ಲ, ನಾಟ್ ರಿಕ್ವೈರ್ಡ್. ಸೊ ಈ ಜಸ್ಟ್ ನೋ ಅಂಡರ್ಸ್ಟ್ಯಾಂಡ್ ದಿಸ್ ಮ್ಯಾಟರ್. ಫಸ್ಟ್ ಆಫ್ ಆಲ್ ಡಿಕ್ರೀಸ್ ಆಗುತ್ತೆ, ಆಪ್ಷನ್ ಎಲಿಮಿನೇಟ್ ಮಾಡಬೇಕು, ನಂತರ ಆನ್ಸರ್ನ ಫೈಂಡ್ ಮಾಡಬೇಕು. ಇದಕ್ಕೂ ನೆಕ್ಸ್ಟ್ ಕ್ವಶನ್. ಈಗ 2 charges plus 6 microcoulomb 15 microcoulombs are placed along the x-axis at x is equal to 0 and x is equal to 2 and respectively the charges. ಇದು ತುಂಬ ಇದು ಸಿಮಿಲರ್ ಟೈಪ್ ಕ್ವಶನ್ ನಿಮಗೆ ಪಿ ಯು ಸಿಯಲ್ಲಿ ಬರ್ತಾ ಇತ್ತು. 5 ಮಾರ್ಕ್ಸು ಇದೇ ಕ್ವಶನ್ನು ನಿಮ್ಮ ಪಿ ಯು ಸಿಯಲ್ಲಿ ಬರ್ತಾ ಇತ್ತು. ಸಿ ಟಿಲಿ ಕೂಡ ಕೇಳ್ತಾರೆ ಕೆಲವೊಂದು ಸತಿ ಇದೇ ಕ್ವಶನ್. ಇನ್ಫ್ಯಾಕ್ಟ್ ಇದೇ ಕ್ವಶನ್ ಪೊಟೆನ್ಷಿಯಲ್ ಕೂಡ ಕೇಳ್ತಾರೆ ನೆಕ್ಸ್ಟ್ ಚಾಪ್ಟ್ರಲ್ಲಿ. ಸೊ 5 ಮಾರ್ಕ್ಸ್ ಕೇಳ್ತಾ ಇದ್ದು, ಬಟ್ ಇಲ್ಲಿ ಇದೇ ಕ್ವಶನ್ ಸಿ ಟಿಯಲ್ಲಿ ಬರ್ತಾ. ಈಗ ಇದ್ರಲ್ಲಿ ಬರೀ 1 ಮಾರ್ಕ್ ಇದಕ್ಕೆ. ಸೊ 1 ಮಿನಿಟಲ್ಲಿ ಮಾಡಬೇಕು. ಹಿಂಗೆ ಮಾಡಿದ್ರೆ ಹೇಳ್ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಆಯಿತಾ? ಸೊ 2 charges plus 6 microcoulomb 15 microcoulombs are placed along the x axis at x is equal to 0 and x is equal to respectively given this. So x is equal to 0 ಅಲ್ಲಿ x axis ಅಲ್ಲಿ x is equal to 0 ಇಲ್ಲಿ ಇನಿಷಿಯಲಿ 6 microcoulomb ಪ್ಲೇಸ್ ಮಾಡಿದ್ದಾರೆ, ಇಲ್ಲಿ 15 microcoulomb ಪ್ಲೇಸ್ ಮಾಡಿದ್ದಾರೆ. x is equal to 2 ಅಲ್ಲಿ ಆಯಿತಾ? ಈಗ ನೆಗೆಟಿವ್ ಚಾರ್ಜ್ ಇಸ್ ಪ್ಲೇಸ್ ಬಿಟ್ವೀನ್ ದೆಮ್ ಸಚ್ ದಟ್ ದ ರಿಸಲ್ಟೆಂಟ್ ಫೋರ್ಸ್ ಆನ್ ದ 0. ಅಂದರೆ ಯಾವುದೋ ಒಂದು ಪ್ಲೇಸಲ್ಲಿ ಒಂದು ಚಾರ್ಜ್ ಪ್ಲೇಸ್ ಮಾಡ್ತಾ ಇದ್ದೀವಿ, ಸೊ ಅದ್ರ ಮೇಲೆ ಟೋಟಲ್ ಫೋರ್ಸ್ ಬಂದು 0 ಇರಬೇಕು. ಅರ್ಥ ಆಯ್ತಾ? ಆ್ಯಂಡ್ ದ ಚಾರ್ಜ್ ಇಸ್ ಪ್ಲೇಸ್ ಅಟ್ ವಿಚ್ ಲೊಕೇಶನ್? ವಾಟ್ಸ್ ದ ಲೊಕೇಶನ್ ವಿತ್ ದ ಚಾರ್ಜ್ ಇಸ್ ಪ್ಲೇಸ್? ವಾಟ್ಸ್ ದ ಡಿಸ್ಟೆನ್ಸ್? ಆರ್ ದೇ ಜಸ್ಟ್ ಆಸ್ಕಿಂಗ್ ದ್ಯಾಟ್? ಸೊ ಫೈಂಡ್ ದ ಪಾಯಿಂಟ್ ಅಟ್ ವಿಚ್ ಫೋರ್ಸ್ ಇಸ್. ನೀವು ಪಿ ಯು ಸಿಯಲ್ಲಿ ಕೇಳ್ತಾ ಇದ್ದಲ್ವಾ? ದೇ ಇಷ್ಟು ಆಸ್ ರೈಟ್ ದ 2 charges, ಫೈಂಡ್ ದ ಪಾಯಿಂಟ್ ಅಟ್ ವಿಚ್ ದ ಫೋರ್ಸ್ ಇಸ್ 0 from charge 6 or something like that they used to ask. ಇದೇ ಕ್ವಶನ್ ಪಿ ಯು ಸಿಯಲ್ಲಿ ಕೇಳ್ತಾ ಇದ್ರು. ಈಗ ಇದೇ ಕ್ವಶನ್ ಕೇಳಿದಾಗ ದೇ ಆಸ್ಕಿಂಗ್ ವಾಟ್ ದ ಫೋರ್ಸ್ ಇಸ್ 0. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಫಸ್ಟ್ ಬಿಫೋರ್ ದಿಸ್ ಐ ಟ್ರೈ ಟು ಟೀಚ್ ಯು ಹೌ ಟು ಎಲಿಮಿನೇಟ್ ದ ಆಪ್ಷನ್ಸ್. ಇಲ್ಲಿ ನೋಡಿ 6 ಇದೆಯಾ, 15 ಇದೆಯಾ? ಒಂದು ವೇಳೆ ಇಲ್ಲೂ 6 ಇತ್ತು, 15 ಇಲ್ಲ, 6 ಇತ್ತು. ಒಂದು ವೇಳೆ ಇಲ್ಲಿ 6 ಇದೆ, ಏನಾಗುತ್ತೆ? ವೇರ್ ಇಸ್ ದ ಬ್ಯಾಲೆನ್ಸಿಂಗ್ ಪಾಯಿಂಟ್? ಎಕ್ಸಾಕ್ಟ್ಲಿ ಸೆಂಟ್ರಲ್ ಇರುತ್ತೆ. ಒಂದು ವೇಳೆ ಇಲ್ಲೂ 6 ಇಲ್ಲೂ 6 ಇದ್ದರೆ ಈ ಡಿಸ್ಟೆನ್ಸ್ ಎಷ್ಟಿದೆ? 2 ಇದೆಯಲ್ವಾ? ದ ಡಿಸ್ಟೆನ್ಸ್ ಎಷ್ಟು? 2 ಅಲ್ವಾ? ಸೊ ಡಿಸ್ಟೆನ್ಸ್ ಎಕ್ಸಾಕ್ಟ್ಲಿ ಸೆಂಟ್ರಲ್ ಇರುತ್ತೆ. ಅಂದರೆ ಏನು? 1 ಮೀಟರ್ 1 ಮೀಟರ್ ಎರಡು ಕಡೆ ಚಾರ್ಜ್ ಸೇಮ್ ಇದ್ದಾಗ, ಸೊ ನಾನು ಹೇಳ್ದಲ್ವ ಸ್ಟಾರ್ಟಿಂಗಲ್ಲಿ ಹೇಳ್ದಲ್ವಾ ಡಿಸ್ಟೆನ್ಸ್. ಸೊ ಆರ್ ಸೇಮ್ ಇರುತ್ತೆ. ಸೊ ಇದನ್ನ ಪುಷ್ ಮಾಡುತ್ತೆ, ಇದನ್ನ ಪುಷ್ ಮಾಡುತ್ತೆ. ಇಫ್ ಇಟ್ಸ್ ಎ ಪಾಸಿಟಿವ್ ಚಾರ್ಜ್, ಇಫ್ ಇಟ್ಸ್ ನೆಗೆಟಿವ್ ಚಾರ್ಜ್, ದಿಸ್ ವಿಲ್ ಅಟ್ರಾಕ್ಟ್ ಬೋತ್ ವಿಲ್ ಗೆಟ್ ಕ್ಯಾನ್ಸಲ್. ಆಪೋಸಿಟ್ ಫೋರ್ಸ್ ಇರುತ್ತೆ ಎರಡೂ, ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಈಕ್ವಲ್ ಆಗಿರುತ್ತೆ ಇಫ್ ಇಟ್ ಇಸ್ 6 and 6. ಒಂದು ವೇಳೆ ಈಗ ಅರ್ಥ ಮಾಡ್ಕೊಳ್ಳಿ, ಈ ಡಿಸ್ಟೆನ್ಸು ಓಕೆ, ಒಂದು ವೇಳೆ ಇದು ಚಾರ್ಜ್ ಜಾಸ್ತಿ ಮಾಡಿದಾಗ 6 ಇದೆಯಾ, ನಾನೀಗ ಈಗೇನು ಬರ್ತೀನಿ 10 ಮಾಡ್ತೀನಿ. ಸೊ 10 ಮಾಡಿದ್ರೆ ಏನಾಗುತ್ತೆ? ಈಗ ನೋಡಿ ಇದ್ರ ಚಾರ್ಜ್ ಜಾಸ್ತಿ ಆದ ಈ ಕಡೆ, ಸೊ ಇದ್ರದ್ದು ಎಫೆಕ್ಟ್ ಜಾಸ್ತಿ ಇರುತ್ತೆ ಇದ್ರ ಮೇಲೆ. ಆ ಎಫೆಕ್ಟ್ನ ಕಡಿಮೆ ಮಾಡೋಕ್ಕೋಸ್ಕರ ಅದ್ರ ಫೋರ್ಸ್ ಕಡಿಮೆ, ಎಫೆಕ್ಟ್ ಅಂದರೆ ಅದ್ರ ಫೋರ್ಸು. ಚಾರ್ಜ್ ಜಾಸ್ತಿ ಆಯ್ತಪ್ಪ, ಇದ್ರದ್ದು ಚಾರ್ಜ್ ಜಾಸ್ತಿ ಆದ ಏನಾಗುತ್ತೆ? ದಟ್ ಡ್ಯೂ ಟು ದಿಸ್ ಬಿಗರ್ ಚಾರ್ಜರ್ ಫೋರ್ಸ್, due to this big charge, there's a big force is there. I'm just telling you, okay, in simple words. ನನ್ನ ಕ್ವಶನ್ ಇಂಗ್ಲೀಷ್ ಬರೋದಿಲ್ಲ. ಓಕೆ, ಇದು ಜಾಸ್ತಿ ಚಾರ್ಜ್ ಇರೋದ್ರಿಂದ ಇದ್ರ ಮೇಲೆ ಜಾಸ್ತಿ ಫೋರ್ಸ್ ಇರುತ್ತೆ. ಅದನ್ನ ನಲ್ಲಿಫೈ ಮಾಡೋಕ್ಕೋಸ್ಕರ ಡಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡ್ತೀನಿ, ಇದನ್ನ ಇಲ್ಲಿ ತೊಗೊಂಡೋಗ್ತೀನಿ. ಈಗ ಅರ್ಥ ಆಯ್ತಾ? ಈಗ 10 ಇದೆಯಾ, ಈಗ ನಾನು 15 ಮೈಕ್ರೋಕೂಲಂಬ್ 15 ಮಾಡ್ತೀನಿ. ಆಗೇನಾಗುತ್ತೆ? ಈಗ ಚಾರ್ಜ್ ಇನ್ನೂ ಜಾಸ್ತಿ ಆಯಿತಾ? ಆಗೇನು ಮಾಡ್ತೀವಿ? ಇದು ಈ ಬ್ಯಾಲೆನ್ಸಿಂಗ್ ಪಾಯಿಂಟ್ ಇನ್ನೂ ಈ ಕಡೆ ಬರುತ್ತೆ. ಅರ್ಥ ಆಯ್ತಾ? ಚಾರ್ಜ್ ಇನ್ನೂ ಜಾಸ್ತಿ ಆಯಿತಾ 20 ಮೈಕ್ರೋಫ್ಯಾರಡು, ಆಗೇನಾಗುತ್ತೆ? ಬ್ಯಾಲೆನ್ಸಿಂಗ್ ಪಾಯಿಂಟ್ ಶಿಫ್ಟ್ ಫರ್ದರ್ ಟುವರ್ಡ್ಸ್ ದಿಸ್. ಅಂದರೆ ಏನು? ಎಲ್ಲಿ ಜಾಸ್ತಿ ಚಾರ್ಜ್ ಇದೆಯೋ, ನಿಮ್ಗೆ ಈ ಥರ ಕ್ವಶನ್ ಕಾಮನ್ ಕೇಳ್ತಾ ಇರ್ತಾರೆ. ಒಂದು ಕಡೆ ಜಾಸ್ತಿ ಚಾರ್ಜ್ ಇದೆ, ಒಂದು ಕಡೆ ಕಡಿಮೆ ಚಾರ್ಜ್ ಇದೆ. ಸೊ ದ ಬ್ಯಾಲೆನ್ಸಿಂಗ್ ಪಾಯಿಂಟ್, ನಾಟ್ ಬ್ಯಾಲೆನ್ಸಿಂಗ್ ಪಾಯಿಂಟ್, ದ ಪಾಯಿಂಟ್ ಅಟ್ ವಿಚ್ ಇಟ್ ಇಸ್ 0, ದಟ್ ವಿಲ್ ಶಿಫ್ಟ್ ಟುವರ್ಡ್ಸ್ ದ ಸ್ಮಾಲರ್ ಚಾರ್ಜ್. ಇಟ್ ವಿಲ್ ಶಿಫ್ಟ್ ಅವೇ ಫ್ರಮ್ ದ ಬಿಗರ್ ಚಾರ್ಜ್. ಅರ್ಥ ಆಯ್ತಾ? ಇಟ್ ವಿಲ್ ಶಿಫ್ಟ್ ಅವೇ ಫ್ರಮ್ ದ ಬಿಗರ್ ಚಾರ್ಜ್. ಅದರಿಂದ ಸೊ ಈ ಕ್ವಶನ್ಗೆ ಈಗ ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಚುಲ್ ಕ್ವಶನ್ ಏನೀಗ ಎಲ್ ಇಸ್ ಎವ್ರಿಥಿಂಗ್ ನಾವು. ಆ್ಯಕ್ಚುಲ್ ಕ್ವಶನ್ ಏನೀಗ
ಇಲ್ಲಿ 15 ಮೈಕ್ರೋಫಾರಡಾ, ಎಷ್ಟು 16 ಅಲ್ವಾ, 16 ಮೈಕ್ರೋಫಾರಡಾ. ಸೊ ಇದು ಜಾಸ್ತಿ ಚಾರ್ಜ್ ಆಗಿರೋದ್ರಿಂದ ಸೊ ಇದ್ರದ್ದು ಬ್ಯಾಲೆನ್ಸಿಂಗ್ ಪಾಯಿಂಟ್ ಎಲ್ಲಿರುತ್ತೆ, ಅಲ್ಲಿ ಎರೇಸ್ ದಿಸ್ ಬ್ಯಾಲೆನ್ಸಿಂಗ್ ಪಾಯಿಂಟ್ಸ್. ಹೆಂಗೆ ಎರೇಸ್ ಮಾಡೋದು ಒಂದನೇ. ಓಕೆ, ಸೊ ಈಗ ಇದು ಜಾಸ್ತಿ ಚಾರ್ಜ್ ಆಗಿರೋದ್ರಿಂದ ಮಿಡ್ಲಲ್ಲಂತೂ ಇರೋದಿಲ್ಲ. ಸೊ ಇದು ಟುವರ್ಡ್ಸ್ ದಿಸ್ ಸೈಡ್ ಇರುತ್ತೆ. ಅಂದರೆ ಏನು, ಎಲ್ಲಿರುತ್ತೆ ಹೇಳಿ, ಇದು ಇಲ್ಲೆಲ್ಲೋ ಇರುತ್ತೆ. ಅಂದರೆ ಡಿಸ್ಟೆನ್ಸ್ ಫ್ರಮ್ ದಿಸ್ ಸೈಡ್ ಇಫ್ ಯು ಮೆಷರ್ ಇಟ್ ಶುಡ್ ಆ್ಯಕ್ಚುಲ್ ಡಿಸ್ಟೆನ್ಸ್ 2 ಇರುತ್ತೆ. ಒಂದು ವೇಳೆ 2 6 ಆಗಿದೆ, ಆನ್ಸರ್ 1 ಮೀಟರ್ ಇರಬೇಕಾಗಿತ್ತು. ಆನ್ಸರ್ 2ನ 1 ವಾಟ್ ಇಸ್ ಆನ್ಸರ್ 2 ಅಲ್ವಾ. ಓಕೆ, ಸೊ 2 ಸೆಂಟ್ರಲ್ ಇದೆ, 2 ಈಕ್ವಲ್ ಇದ್ದರೆ ಆನ್ಸರ್ 1 ಮೀಟರ್ ಇರಬೇಕಾಗಿತ್ತು. ಸಿನ್ಸ್ ಈ ಸೈಡ್ ಜಾಸ್ತಿ ಇರೋದ್ರಿಂದ ಇದು ಈ ಕಡೆ ಶಿಫ್ಟ್ ಆಗಿರುತ್ತೆ. ಸೊ ಆನ್ಸರ್ ಶುಡ್ ಬಿ ಲೆಸ್ ದ್ಯಾನ್ 1. ಅರ್ಥ ಆಯ್ತಾ. ಸೊ 1.5 ಅಂತೂ ಸಾಧ್ಯ ಇಲ್ಲ. ಅಂದರೆ ಒಂದು ವೇಳೆ ಈ ಕಡೆನ ಕೇಳಿದರೆ ದೇರ್ ಮೇ ಬಿ ಚಾನ್ಸಸ್. ಸೊ ಅರ್ಥ ಮಾಡ್ಕೊಬೇಕು ಯಾವ ಕಡೆ ಕೇಳ್ತಾ ಇದ್ದಾರೆ. ಟುವರ್ಡ್ಸ್ ಸ್ಮಾಲರ್ ಚಾರ್ಜ್ ಈ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಒಂದು ವೇಳೆ ಇದೇ ಕ್ವಶನ್ಸಲ್ಲಿ ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ 16 ಮೈಕ್ರೋಫ್ಯಾರಡ್ ಅಂತ ಕೇಳಿದ್ರೆ ಆನ್ಸರ್ ಶುಡ್ ಬಿ ಮೋರ್ ದ್ಯಾನ್ 1. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಬಿಕಾಸ್ ಪ್ರತಿಯೊಂದು ಕ್ವಶನ್ ಮಾಡೋಕ್ಕಂತ ಅರ್ಥ ಮಾಡ್ಕೊಳ್ಳಿ. ಸೊ ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಇಟ್ಸ್ ನಾಟ್ ಇವರ್ ಲೈಕ್ PUC. ಯಾವುದೊಂದು ನಾನು ಕ್ವಶನ್ ಟೀಚ್ ಮಾಡ್ತೀನಿ, ಅದೇ ಕ್ವಶನ್ ಎಕ್ಸಾಮಲ್ಲಿ ಬರ್ತೀನಿ, ಚೆನ್ನಾಗಿ ಮಾಡಿ ಬರ್ತೀರಾ. ಇಟ್ಸ್ ನಾಟ್. CETಯಲ್ಲಿ ಅರ್ಥ ಮಾಡ್ಕೊಬೇಕು ನಾವು. ಅರ್ಥ ಆಯ್ತಾ. ಸೊ ಈ ಥರ ಇರುತ್ತೆ. ಸೊ ಆನ್ಸರ್ ಕ್ಲಿಯರಾಗಿ ಹೇಳ್ಬೋದು, ಆನ್ಸರ್ ಶುಡ್ ಬಿ ಲೆಸ್ ದ್ಯಾನ್ 1 ಸಿನ್ಸ್ ವಿ ಆರ್ ಮೆಷರಿಂಗ್ ಫ್ರಮ್ 6 ಮೈಕ್ರೋಫ್ಯಾರಡ್. ಒಂದು ವೇಳೆ ಇಫ್ ಯು ಮೆಷರಿಂಗ್ ಫ್ರಮ್ 16 ಮೈಕ್ರೋಫ್ಯಾರಡ್ ಆನ್ಸರ್ ಶುಡ್ ಬಿ ಮೋರ್ ದ್ಯಾನ್ 1. ಸೊ 2 ಆಪ್ಷನ್ ಹೋಯ್ತಾ, ಅರ್ಥ ಆಯ್ತಾ. ಈಗ ಇನ್ನೆರಡು ಆಪ್ಷನ್ ತುಂಬ ಸತಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಎಲಿಮಿನೇಟ್ 3 ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಬಟ್ ಇಲ್ಲಿ 2 ಹೋಗಿದೆ, ಇಟ್ಸ್ ಓಕೆ, ನಾಟ್ ಎ ಪ್ರಾಬ್ಲಮ್. ಸೊ ಈಗ ಫಸ್ಟು ಇನ್ನೆರಡು ಮತ್ತು ಆನ್ಸರ್ ಇದೆ. ಸೊ ಎರಡು ಆಗೋ ಪಾಸಿಬಿಲಿಟೀಸ್ ಇದೆ. ನೀವೇನು ಮಾಡ್ತೀರಾ ಈಗ, ಸೊ ಅಟ್ ದಿಸ್ ಲೊಕೇಶನ್ ಯು ಹ್ಯಾವ್ ಟು ಫೈಂಡ್ ದ ಫೋರ್ಸ್ ಅಲ್ವಾ. ದ ಫೋರ್ಸ್ ಡ್ಯೂ ಟು ದಿಸ್ ಆ್ಯಂಡ್ ಫೋರ್ಸ್ ಡ್ಯೂ ಟು ದಿಸ್. ಅವ್ರು ಎಲೆಕ್ಟ್ರಿಕ್ ಫೀಲ್ಡ್ ಕೇಳ್ತಾರೆ, ಅವರು ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡು resultant force. So force due to this, both the force should be same. And the force due to this ಏನಾಗುತ್ತೆ ಇಲ್ಲಿ. ಸೊ KQ ಇದೊಂದು ಯೂನಿಟ್ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಪ್ಲೇಸ್, ಸಮ್ ಮೈನಸ್ Q ಇಸ್ ಪ್ಲೇಸ್. ನಂಗೆ ಅದು ಇದು ಚಾರ್ಜ್ ಬೇಕಾಗಿಲ್ಲ ನಮ್ಗೆ ಆ್ಯಕ್ಚುಲಿ, ಬಿಕಾಸ್ 2 ಕಡೆ ಕ್ಯಾನ್ಸಲ್ ಆಗುತ್ತೆ. ಐ ಜಸ್ಟ್ ಟೆಲ್ ಯು ದಿಸ್, Q1 and Q2 this into this, that is 6. ಅಗೇನ್ ನಾನು ಹೇಳ್ತೀನಿ, ಡೋಂಟ್ ಹ್ಯಾವ್ ಟು ಕನ್ಸಿಡರ್ ಮೈಕ್ರೋಫ್ಯಾರಡ್ ನಾಟ್, ಬಟ್ ಇನಿಷಿಯಲಿ ಕನ್ಸಿಡರ್ ಯು ವಿಲ್ ಗೆಟ್ ನೋ ವೈ ವೇ ಕ್ಯಾನ್ಸಲಿಂಗ್ ಅಂತ. ದಟ್ ಇಂಟು ಮೈನಸ್ Q, KQ ಡಿವೈಡೆಡ್ ಬೈ R². ನನಗೆ ಇದು ಡಿಸ್ಟೆನ್ಸ್ ಗೊತ್ತಿಲ್ಲ, ಆಯಿತಾ. ಸೊ X² ಡಿವೈಡೆಡ್ ಬೈ ಈ ಕಡೆಯಿಂದ ಹೋದಾಗ K ಇಂಟು 16 ಇಂಟು ಮೈನಸ್ Q ಇಂಟು ಡಿವೈಡ್ ಬೈ 2 - x ದ ಹೋಲ್ ಸ್ಕ್ವೇರ್. ನೋಡಿ ನೆನ್ಪಿಟ್ಕೊಳ್ಳಿ, ಈ ರೀತಿ ಕ್ವಶನ್ಸ್ ಯಾವತ್ತೇ ಕೇಳಿದಾಗ ಡೋಂಟ್ ವರಿ ಅಬೌಟ್ ದಿಸ್ ಕೇಸ್. ಕೆ ಎಲ್ಲ ಕ್ಯಾನ್ಸಲ್ ಆಗುತ್ತಾ, 1/4 ಇದು ಕ್ಯಾನ್ಸಲ್ಲ. ಈ ಮೈಕ್ರೋ ಎಲ್ಲ ಇತ್ತು, ಅದು ಕ್ಯಾನ್ಸಲ್ ಆಗುತ್ತೆ 2 ಕಡೆನೂ. ಇಲ್ಲೂ ಮೈಕ್ರೋ ಇರುತ್ತೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಮೈಕ್ರೋ ಇರುತ್ತೆ ಕ್ಯಾನ್ಸಲ್ ಆಗುತ್ತಾ. ಈ ಕ್ಯೂನು ಕ್ಯಾನ್ಸಲ್ ಆಗುತ್ತಾ. ಸೊ ಅದರಿಂದ ಏನಾಗುತ್ತೆ ಬೇಸಿಕಲಿ, ಈ ಥರ ಯಾವುದೇ ಕ್ವಶನ್ಸ್ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಇಟ್ಸ್ ವೇಸ್ ಜಸ್ಟ್ ನಂಬರ್. ಓಕೆ, ಈ ನಂಬರ್ ಇದೆಯಲ್ಲ 6, ಯು ಜಸ್ಟ್ ಟೇಕ್ ದಟ್ ನಂಬರ್ ಡಿವೈಡೆಡ್ ಬೈ ಇಟ್ಸ್ ಡಿಸ್ಟೆನ್ಸ್. ವಾಟ್ ಇಸ್ ಡಿಸ್ಟೆನ್ಸ್ ಆಫ್ ದಟ್? ದಟ್ ಈಸ್ X² ಆಫ್ ದಟ್. ದಟ್ಸ್ ಈಕ್ವಲ್ ಟು ದಿಸ್ ನಂಬರ್ ಡಿವೈಡ್ ಬೈ ಇಟ್ಸ್ ಡಿಸ್ಟೆನ್ಸ್. ದಟ್ ಈಸ್ 16 ಬೈ x - 2 ದ ಹೋಲ್ ಸ್ಕ್ವೇರ್. ಜಸ್ಟ್ ನೆನ್ಪಿಟ್ಕೊಳ್ಳಿ, ಇದೇ ಕ್ವಶನ್ ಆ್ಯಕ್ಚುಲಿ CETಯಲ್ಲಿ ಪೊಟೆನ್ಷಿಯಲ್ ಕೇಳಿದ್ದಾರೆ. ಇನ್ಫ್ಯಾಕ್ಟ್ ಇದು ಸ್ಕ್ವೇರ್ ಮಾಡಬೇಕು, ಅಲ್ಲಿ ಸ್ಕ್ವೇರ್ ಮಾಡಿಸೋ ಬೇಕಾಗಿಲ್ಲ, ಯು ಕ್ಯಾನ್ ಡೈರೆಕ್ಟ್ಲಿ ಡೂ ಇಟ್. ಈ ಥರ ಬಂದಾಗ ವಾಟ್ ಯು ಕ್ಯಾನ್ ಡೂ ಆ್ಯಕ್ಚುಲಿ ಆಫ್ಟರ್ ಗೆಟಿಂಗ್ ದಿಸ್, ಸಮಟೈಮ್ಸ್ ಟ್ರೈ ಟು ಸಬ್ಸ್ಟಿಟ್ಯೂಟ್ ಇಸ್ 0.75 ಹಿಯರ್ ಆ್ಯಂಡ್ 0.5 ಹಿಯರ್. ಟ್ರೈ ಸಿ ವಿಚ್ ಕ್ವಶನ್ ಇಸ್ ಗೋನ್ ಟು ಮ್ಯಾಚ್. ಬಟ್ ಇಲ್ಲಿ ಸ್ವಲ್ಪ ಹೆಡ್ಡೇಕ್ ಇದೆ, ಬಿಕಾಸ್ 616 ಅದು 15, ಐಮ್ ಸಾರಿ 15, ಬಟ್ ಅದು ಡಸಂಟ್ ಮ್ಯಾಟರ್ ಬಿಡು. 15. So we have since 6 and 15, so ಸ್ವಲ್ಪ ಕ್ಯಾಲ್ಕುಲೇಷನ್ ಡಿಫಿಕಲ್ಟ್ ಆಗುತ್ತೆ. ಬಟ್ ಯು ಕ್ಯಾನ್ ಡೈರೆಕ್ಟ್ಲಿ ಪುಟ್ ದಿಸ್ 2 ಆಪ್ಷನ್ಸ್. ಒಂದು ವೇಳೆ ಇಲ್ಲಿ 1, 2 ಇತ್ತು ಅಂದ್ಕೊಳ್ಳಿ, ಇಲ್ಲಿ 0.5, 0.7 ಸ್ವಲ್ಪ ತಲೆನೋವಲ್ಲಿ ಮಾಡೋದು. ಅದೇ 1, 2 ಇತ್ತು ಅಂದ್ಕೊಳ್ಳಿ, ಆ 1, 2 ಸಬ್ಸ್ಟಿಟ್ಯೂಟ್ ಮಾಡೋದು. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾನ್ ಚೆಕ್ ವಿಚ್ ಇಸ್ ಮ್ಯಾಚಿಂಗ್ ನೋ ವಿತೌಟ್ ಸಾಲ್ವಿಂಗ್ ಇಟ್. ಬಟ್ ಇಲ್ಲಿ ವಿಲ್ ಟ್ರೈ ಟು ಸಾಲ್ವ್ ಆಲ್ಸೋ, ಬಿಕಾಸ್ ವಿ ಕಾಂಟ್ ಡೂ ಇಟ್. 2 3 2 3 2 6 3 5 ಆನ್ಸರ್ ಬಂದು ಏನಾಗುತ್ತೆ 2/x² ಬರುತ್ತೆ. ಸೊ ದಟ್ ಡಿವೈಡ್ ಬೈ 5 ಡಿವೈಡ್ ಬೈ x - 2 ಹೋಲ್ ಸ್ಕ್ವೇರ್. ಆ್ಯಕ್ಚುಲಿ ಇದನ್ನು ಸಾಲ್ವ್ ಮಾಡೋಕ್ಕಂದ್ರೆ ಯು ಹ್ಯಾವ್ ಟು ಗೋ ಟು ಕ್ವಾಡ್ರಾಟಿಕ್ ಈಕ್ವೇಷನ್. ಅದು ಸ್ಕ್ವೇರ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಂಡು ಅದಕ್ಕೊಂದು ಸೊಲ್ಯೂಷನ್ ಫೈಂಡ್ ಮಾಡಿ. ಬುಕ್ಕಲ್ಲಿ ಅದೇ ರೀತಿ ಕೊಟ್ಟಿದೆ ತುಂಬ ಸರಿ. ವೆನ್ ಯು ಸಿ ಸಮ್ ಬುಕ್ಸ್ ದೇ ಗಿವನ್ ಸೊಲ್ಯೂಷನ್ ಲೈಕ್ ದ್ಯಾಟ್, ಬಟ್ ಯು ಕಾಂಟ್ ಡೂ ಇನ್ ದ್ಯಾಟ್ ವೇ, ಇಟ್ಸ್ ಅಗೇನ್ ಲೆಂತಿ. ಸೊ ಡೈರೆಕ್ಟ್ಲಿ ಫೈಂಡ್ ದ ರೂಟ್ಸ್ ಬೋತ್ ದ ಸೈಡ್ಸ್. ಅಪ್ಲೈ ರೂಟ್ 2 ಎಷ್ಟು 1.4 ಬೈ x ಇರುತ್ತೆ. ರೂಟ್ 5 ಎಷ್ಟು ನಿಮ್ಗೆ ಗೊತ್ತಿರೋದು ಮಗಳು, ಅಟ್ಲೀಸ್ಟ್ ಸಮ್ ರೂಟ್ಸ್. ರೂಟ್ 2 is 1.4, root 3 is 1.75, root 5 is something around 2.2 ಏನೋ ಬರುತ್ತೆ. ಆ್ಯಕ್ಚುಲಿ 2.25 is 625, 5 ಮೇಲೆ ಹೋಗ್ಬಿಡುತ್ತೆ. 2.2 ಸಮಥಿಂಗ್ ವಿಲ್ ಕಮ್ ಲೈಕ್ ದ್ಯಾಟ್. ಈ ಥರ ನಿಮ್ಮ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು.
ಅಪ್ರಾಕ್ಸಿಮೇಟ್ಲಿ. ಸೊ √5 ಬಂದೆಷ್ಟಾಗುತ್ತೆ, ಅಪ್ರಾಕ್ಸಿಮೇಟ್ಲಿ 2.2 ಇರುತ್ತೆ. ಅದರದ್ದು x-2 ಬರುತ್ತೆ. ನಾವು ಈಗ ಕ್ಯಾನ್ಸಲ್ ಮಾಡಿ ನೋಡಿ. ಒನ್ಸ್ ಯು ಡೂ ದಿಸ್, ಜಸ್ಟ್ ಡೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಫ್ ದಿಸ್, ನಮಗೇನು ಬರುತ್ತೆ 1.4x - 2.8 ದಟ್ ಶುಡ್ ಬಿ ಈಕ್ವಲ್ ಟು 2.2x ಅನ್ನೋ ಬರುತ್ತೆ. ಸೊ ನಾನು ಇದನ್ನು ವಾಟ್ ಐ ಶುಡ್ ಡೂ ನಾವು 1.4x 2.2x ಅನ್ನೋ ಬರುತ್ತೆ. ಸೊ ಇಫ್ ಐ ಶಿಫ್ಟ್ ದಟ್ ದಿಸ್ ಸೈಡ್, wait 1 minute, √2, ಸಾರಿ ನೋಡಿ, ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ, ಸೊ ಇಲ್ಲಿ 1.4x ನಂಗೆ ನೆಗೆಟಿವ್ ಬರ್ತಾರೆ. ಆ್ಯಕ್ಚುಲಿ ನೆಗೆಟಿವ್ ಹೆಂಗೆ ಬರ್ತಾ ಇದೆಯಾ ಯೋಚನೆ ಮಾಡ್ತಾ ಇದ್ದೀನಿ. ದ ರೀಸನ್ ಇಸ್ ವೈ, ಬಿಕಾಸ್ ಐ ಹ್ಯಾವ್ ಟೇಕನ್ 2 - x, ಐ ಹ್ಯಾವ್ ಟೇಕನ್ x - 2. ಸೊ ಇಲ್ಲಿ ಬಂದು ಏನು ಬರುತ್ತೆ 2 - x ಬರುತ್ತೆ. ಇದು ಕೂಡ 2 - x ಬರುತ್ತೆ. ದಿಸ್ ಅ ಹೆಡ್ಏಕ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆ್ಯಕ್ಚುಲಿ ಸಾಲ್ವ್ ಮಾಡೋಕ್ಕಿಂತ ಹಂಗೆ ಆನ್ಸರ್ ಬರೀಬೋದು ನಾವು. ದಟ್ಸ್ ಅ ಮಿಸ್ಟೇಕ್. 2 - x ಅಲ್ವಾ ಇದು. ಈಗ ಆಫ್ಲೈನ್ ಕ್ಲಾಸಲ್ಲಿ ಇದ್ದಿದ್ರೆ ಅದೇ ಒಡ ಟೆಲ್ ಸರ್ ಮಿಸ್ಟೇಕ್ ಆಗಿದೆ ಅಂದ್ಬಿಟ್ಟು. ಎನಿವೆ, ಸೊ ಏನು ಬಂತ ಆನ್ಸರ್ ನನಗೀಗ. ಸೊ ಇಲ್ಲೂ ಕೂಡ ಮತ್ತೆ ಸಬ್ಸ್ಟಿಟ್ಯೂಟ್ ಚೆಕ್ ಮಾಡ್ಬೋದು ನೀವು ಆ್ಯಕ್ಚುಲಿ. ಬಟ್ ಸ್ವಲ್ಪ ಡೆಸಿಮಲ್ ಆಗಿರೋದನ್ನ ಮಾಡ್ತಾ ಇದ್ವಿ. ಡೆಸಿಮಲ್ ಅಲ್ಲ ಅಂತ ಹೇಳಿದ್ರೆ ಇದು ಇಲ್ಲೇ ಮುಗಿದೋಗ್ತಾರೆ ಕ್ವಶನ್. ವಿಡೋ ಕ್ಯಾನ್ ಗಾಟ್ ದ ಆನ್ಸರ್ ಹಿಯರ್ ಇಟ್ ಸೆಲ್ಫ್. ಆಯಿತಾ, ನೆಕ್ಸ್ಟ್ 2 ಮಲ್ಟಿಪ್ಲೈ ಮಾಡಿ ಈಗ 2.8 - 1.4x ಆ್ಯಂಡ್ 2.2x ಏನೋ ಬರುತ್ತೆ. 2.8 ಇದನ್ನು ಶಿಫ್ಟ್ ಮಾಡಿ, ಸೊ 3.6x ಏನೋ ಬರುತ್ತೆ. ಸೊ ಎಕ್ಸ್ ಬಂದುಬಿಟ್ಟು ನಮ್ಗೆ ಆನ್ಸರ್ ಏನು ಬರುತ್ತೆ 2.8 / 3. ಸೊ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಹಾಫ್, ನೋ ಅಲ್ವಾ. 3.6 something it should be lesser than half. So 3.6 ಅಂದರೆ it should be like 7 point something to get the half. 0.5 ಬರೋಕಂದ್ರೆ it's definitely not 0.5. So it is more than no 3.6 ಅಂದರೆ you should have 1.8 / 3.6 ಅಂತ ಹೇಳಿದ್ರೆ 1/2 0.5 ಬರುತ್ತೆ. ಸೊ 0.775 ಇರೋದ್ರಿಂದ, ಸೊ ಡೆಫಿನೆಟ್ಲಿ ಇಟ್ ಈಸ್ definitely not 0.5, it is 0.75. So this is what I'll just calculate once again. So ಕ್ಯಾಲ್ಕುಲೇಟ್ ನಾವು ಯೂಸ್ ಮಾಡೋದು ಬೇಕಾಗಿಲ್ಲ ಮ್ಯಾಕ್ಸಿಮಮ್, ಬಟ್ ಜಸ್ಟ್ again you can, yeah, it's 7 times ಅಲ್ವಾ ಹೋಗುತ್ತೆ, divided by 3.6, 0.777 ಏನೋ ಬರುತ್ತೆ ಆನ್ಸರ್. ಓಕೆ, ಸೊ ಯು ಕ್ಯಾನ್ ಗೆಟ್ ಇಟ್ ಅಗೇನ್ ಇಫ್ ಯು ವಾಂಟ್ ಚೆಕ್ ಇಟ್ ಆಲ್ಸೋ. 28 ಅಂತ ಹೇಳಿದ್ರೆ 2 18s 2 14s 2 16 4, but we got the answer. Okay, 2 9s 2 7s, so 7 ಬರುತ್ತೆ. 70 ಅಂತ ಹೇಳಿದ್ರೆ 9 6 54, 9 70 ಮನೆ ಎಷ್ಟಾಗುತ್ತೆ 9 7 63 ಅಲ್ವಾ. 9 7 70 ಅಂತ ಹೇಳಿದ್ರೆ 7 ಡಿವೈಡ್ ಬೈ 9, ಸೊ ಡೆಸಿಮಲ್ 70 ಆಗುತ್ತೆ. 9 7 63, 7 0.777 ಬರ್ತಾ ಇರುತ್ತೆ ಆನ್ಸರ್. 7 by 9 is 0.777. ಓಕೆ, ಅರ್ಥ ಇರುತ್ತೆ. ಬಟ್ ನಾನು ಹೇಳ್ತಾ ಇದ್ದೀನಿ ಈ ಕ್ವಶನಲ್ಲಿ since there was a decimal point, so it was got headache. But there are so many questions like this in the potential CET ಅಲ್ಲಿ potential questions ಇದಾವೆ. ಅದರಲ್ಲಂತೂ ನೀವು ಡೈರೆಕ್ಟಾಗಿ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಯು ಟ್ರೈ ಟು ಲರ್ನ್ ಎಲಿಮಿನೇಷನ್, ದೆನ್ 2 ಆಪ್ಷನ್ಸ್ ಇರುತ್ತೆ, ಅದ್ರಲ್ಲಿ ಯಾವತ್ತೇ ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ? ಲೆಟ್ಸ್ ಗೋ ಫರ್ ನೆಕ್ಸ್ಟ್ ಕ್ವಶನ್. ಈಗ ಸೊ ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳು, ತುಂಬ ಅಗೇನ್ ಕೇಳ್ತಾ ಇರ್ತಾರೆ. ಅ ಪಾಯಿಂಟ್ ಚಾರ್ಜ್ Q is placed at a corner of a cube of side A as shown in the figure. ಸೊ ವಾಟ್ is electric flux through this? ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಚಾರ್ಜ್ ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ, Q is placed at the corner of a cube of side A in the figure. they are not given. What's the flux through ABCD? I think ನೀವು ಕೊಟ್ಟಿದ್ದಾರೆ, ನಾನು ಐ ಥಿಂಕ್ ಕಾಪಿಡ್ ABCD ನಾ ABCD. A point charge Q is placed at the corner of a cube of side as shown in the figure. Where is the Q? What is electric flux through ABCD? Anyway, so okay, but don't worry, I'll assume many things and tell you. Okay, so ಈಗ a point charge Q is placed at ABCD ಅಲ್ವಾ. ಒಂದು ವೇಳೆ ಅಲ್ಲಿ show in the figure. Okay, listen here. Okay, let's understand concept. ಒಂದು ವೇಳೆ ಚಾರ್ಜ್ ಇಲ್ಲಿ ಪ್ಲೇಸ್ ಆಗಿದೆ ಅನ್ಕೋಣ. ಓಕೆ, ಸೊ ಒಂದು ವೇಳೆ ಇಲ್ಲಿ, ಸೊ ದೇರ್ ಇಸ್ ಅ ಪಾಯಿಂಟ್ ಚಾರ್ಜ್ Q is placed at the corner of a cube. ಒಂದು ವೇಳೆ ಇಲ್ಲಿದೆ ಅನ್ಕೋಣ, ನಂಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ಐ ಥಿಂಕ್ ಐ ಟೇಕನ್ ಕ್ವಶನ್ ಕಾಪಿ ರಾಂಗ್ ಮಾಡಿ ನಾನೇ ಟೈಪ್ ಮಾಡಿರೋದು. ಓಕೆ, ಸೊ ಈಗ ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ವಾಟ್ ಈಸ್ ಅ ಫ್ಲಕ್ಸ್ ಥ್ರೂ ABCD ನೆನ್ಪಿಟ್ಕೊಳ್ಳಿ, ಯಾವತ್ತೂ ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿ ಕ್ವಶನ್ ಇದ್ದಾಗ ಫಸ್ಟ್ ಆಫ್ ಆಲ್ ದೇರ್ ಆಸ್ಕಿಂಗ್, ಫಸ್ಟ್ ಐ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್, ಫರ್ಗೆಟಬಲ್ ಕ್ವಶನ್ ಆಟ್ ಆಲ್. ಸೊ ಯಾವುದೋ ಒಂದು ಕಾರ್ನರಲ್ಲಿ ಒಂದು ಚಾರ್ಜ್ ಇದೆ ಅನ್ಕೋಣ. ಸೊ ಈ ಚಾರ್ಜ್ ವಾಟ್ ಇಸ್ ಆಸ್ ಪರ್ ದ ಇದು ವಾಟ್ ಇಸ್ ಫಸ್ಟ್ ಕ್ವಶನ್, ಒಂದು ಕಾರ್ನರಲ್ಲಿ ಚಾರ್ಜ್ ಇಟ್ಟಾಗ ಸೊ ವಾಟ್ ಇಸ್ ದ ಟೋಟಲ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದ ಕ್ಯೂಬ್, ಎಷ್ಟು ಫ್ಲಕ್ಸ್ ಬರ್ತಾ ಇದೆ ಈಗ. ಸೊ ವಾಟ್ ಇಸ್ ದ ಗಾಸ್ ಲಾ ಸೇಸ್,
Gauss law says that the flux coming out is always, the flux is equal to always 1 by epsilon naught times the total charge inside. ನಿಮ್ಮ ಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡ್ತೀರಾ, ಒಂದು ಆಟಮ್ ಕಾರ್ನರ್ ಇದೆ ಅಂತ ಹೇಳಿದೆ, ಕಾರ್ನರಲ್ಲಿ ಇಟ್ ವಿಲ್ ಓನ್ಲಿ ಕಾಂಟ್ರಿಬ್ಯೂಟ್ 1/8 ಇನ್ಸೈಡ್ ಅಲ್ವಾ. ಸೊ ಹೌ ಮಚ್ ಚಾರ್ಜ್ ಇಸ್ ಇನ್ಸೈಡ್, ಇಟ್ ಫುಲ್ ಇಸ್ ನಾಟ್ ದೇ, ಓನ್ಲಿ 1/8 ಇಸ್ ದೇ. ಅಂದರೆ ಏನು, Q/8 ಮಾತ್ರ ಹೊರಡೆ ಇರುತ್ತೆ. ಸೊ ದ ಟೋಟಲ್ ಫ್ಲಕ್ಸ್ ವೆನ್ ಎವರ್ ಎ ಚಾರ್ಜ್ ಇಸ್ ಪ್ಲೇಸ್ ಅಟ್ ದ ಕಾರ್ನರ್, ದ ಟೋಟಲ್ ಫ್ಲಕ್ಸ್ ದಟ್ಸ್ ಕಮಿಂಗ್ ಔಟ್ ಆಫ್ ದ ಎಂಟೈರ್ ಕ್ಯೂಬ್ ಇಸ್ ವಾಟ್, 1/8 epsilon naught. So sorry, Q/8 epsilon naught, this is a flux is coming. Aita, so ಒಂದು ವೇಳೆ ಇದು, but this flux, see this is a total flux that is coming out. This flux will not come through all the surfaces. ಇದು ಎಲ್ಲ ಸರ್ಫೇಸ್ ಇಂದ ಬರೋದಿಲ್ಲ. It will not come in the, see ಒಂದು ಚಾರ್ಜ್ ಇದೆ ಅಲ್ವಾ, if the charge is touching which surfaces, let me take, the charge is touching the surface ABCD, ಈ ಚಾರ್ಜ್ ಟಚ್ ಈ ಸರ್ಫೇಸ್ ಟಚ್ ಮಾಡ್ತಾ ಇದೆ, ಆ್ಯಂಡ್ ಈ ಸರ್ಫೇಸ್ನ ಟಚ್ ಮಾಡ್ತಾ ಇದೆ, ಮತ್ತು ಈ ಚಾರ್ಜ್ ಇಸ್ ಟಚಿಂಗ್ ಬ್ಯಾಕ್ ಸೈಡು, ಇನ್ನೊಂದು ನೋಡಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ, ಇನ್ನೊಂದು ಬ್ಯಾಕ್ ಸೈಡು ಬ್ಯಾಕ್ ಇದೆಯಲ್ವಾ, ಇನ್ನೊಂದು ಇದು EFCD ಇದೆಯಲ್ವಾ, ಜಸ್ಟ್ ಇಟ್ ಇಸ್ EFCD ಬ್ಯಾಕ್ ಇದೆ, ಇನ್ನೊಂದು ಬ್ಯಾಕು. ಈ ಚಾರ್ಜ್ ಬಂದು ಮೇಲೆ ಸರ್ಫೇಸು, ಈ ಸೈಡಲ್ಲಿರೋ ಸರ್ಫೇಸು ಮತ್ತು ಹಿಂದೆಗಡೆ ಸರ್ಫೇಸು, ಈ ಮೂರು ಸರ್ಫೇಸ್ನ ಟಚ್ ಮಾಡ್ತಾ ಇದೆ, ಅದರಿಂದ ಅದ್ರಲ್ಲಿ ಫ್ಲಕ್ಸ್ ಬರೋದಿಲ್ಲ. ನೋ ಫ್ಲಕ್ಸ್ ಕಮ್ಸ್ ಔಟ್ ಆಫ್ ದ್ಯಾಟ್. ಎಲ್ಲಿ ಟಚ್ ಆಗಿರುತ್ತೋ ಯಾವ ಸರ್ಫೇಸ್ ಮೇಲೆ ಅದರಿಂದ ಫ್ಲಕ್ಸ್ ಬರೋದಿಲ್ಲ. ಯಾಕಂದರೆ ಯು ಕ್ಯಾನ್ ಸಿ ದಟ್, ಐ ಕ್ಯಾನ್ ಪ್ರೂವ್ ದಟ್ ಆಲ್ಸೋ. ಫೀಲ್ಡ್ಸ್ ಎಲ್ಲ ಹಿಂಗೆ ಬರುತ್ತೆ, ಯಾವುದು ಹಿಂಗೆ, ಇದು DS ವೆಕ್ಟರ್ ಈ ಥರ ಇರುತ್ತೆ, ಫೀಲ್ಡ್ ಈ ಥರ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಸೊ ಫ್ಲಕ್ಸ್ ಬರೋದಿಲ್ಲ ಅದರಲ್ಲಿ. ಅರ್ಥ ಕ್ಲಿಯರ್ ಆಗಿ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಸೊ ಅಂದರೆ ಚಾರ್ಜ್ ಯಾವುದು ಟಚ್ ಆಗುತ್ತೋ ಅದರಿಂದ ಫ್ಲಕ್ಸ್ ಬರೋದಿಲ್ಲ. ಈಗ ನಂತರ ಸೊ ಏನಾಗುತ್ತೆ ಅಂದರೆ ಬೇಸಿಕಲಿ ದ ಟೋಟಲ್ ಫ್ಲಕ್ಸ್ ಓನ್ಲಿ ಇಸ್ ಗೋಯಿಂಗ್ ಟು ಕಮ್ ಔಟ್ ಫ್ರಮ್ ದ ಅದರ್ ಸರ್ಫೇಸ್, ದಟ್ ಈಸ್ HGF, ಈ ಸರ್ಫೇಸು, ಮುಂದೆ ಇರೋ ಸರ್ಫೇಸು ABGH, ಈ ಸರ್ಫೇಸ್, ಈ ಮೂರು ಸರ್ಫೇಸಲ್ಲಿ ಬರುತ್ತೆ. This is the total flux. Suppose if they ask in the exam, so for this question, if the charge is placed at the Q and if they're asking flux through ABCD, since ABCD is touching the surface, therefore answer is 0. ಅರ್ಥ ಆಯ್ತಾ? ಒಂದು ವೇಳೆ ಇದೇ ಕ್ವಶನ್ಗೆ if they instead of ABCD, if they ask you maybe ABGH, ಇದೇ ಕ್ವಶನ್ಗೆ ಅವ್ರು ABGH ಕೇಳಿದ್ರೆ ವಾಟ್ಸ್ ಆನ್ಸರ್ ಫಾರ್ ದಿಸ್? ಆನ್ಸರ್ ಏನಾಗುತ್ತೆ? ಸೊ ನೋಡಿ, ಇದು ಟೋಟಲ್ ಫ್ಲಕ್ಸ್ ಕಮ್ಮಿಂಗ್ ಔಟಾ. ಈ ಫ್ಲಕ್ಸು ಇಟ್ಸ್ ಗೋಯಿಂಗ್ ಟು ಕಮ್ ಔಟ್ ಆಫ್ 3 ಸರ್ಫೇಸಸ್, ದಟ್ ಈಸ್ ವಾಟ್, ಈ ಸರ್ಫೇಸು, ಇದರಲ್ಲಿ ಮತ್ತು ಕೆಳಗಡೆದಲ್ಲಿ, ಈ ಮೂರಲ್ಲಿ ಬರುತ್ತೆ. ಅದರಲ್ಲಿ ಒಂದರಲ್ಲಿ ದೇ ಆಸ್ಕಿಂಗ್ ಇನ್ ದಟ್ ಒನ್ ಆಫ್ ದಟ್ ಮೀನ್ಸ್ ವಾಟ್, 1/3 ಆಫ್ ದಿಸ್. ಸೊ 1/3 ಆಫ್ Q/8 epsilon naught. The answer is Q/24 epsilon naught. I not seen the charge where it is. I think question I missed the charge, I guess. So ಏನಾಗಿದೆ ಬೇಸಿಕಲಿ, ಸೊ ಡಿಪೆಂಡಿಂಗ್ ಆನ್ ದ ಚಾರ್ಜ್ ಇಸ್ ಗಿವನ್. ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ಫಸ್ಟು ಚಾರ್ಜು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಒಳಗಡೆ. ಈವನ್ ದೋ ಚಾರ್ಜ್ ಇಸ್ ಹಿಯರ್ ಬಟ್ ಎಂಟೈರ್ ಚಾರ್ಜ್ ಇಸ್ ನಾಟ್ ಇನ್ಸೈಡ್, ನೋ, ಬರೀ 1/8 ಆಫ್ ಚಾರ್ಜ್ ಮಾತ್ರ ಇನ್ಸೈಡ್ ಇದೆ. ಸೊ ಟೋಟಲ್ ಫ್ಲಕ್ಸ್ ಏನಾಗುತ್ತೆ, ವಾಟ್ ಇಸ್ ಗಾಸ್ ಲಾ ಸೇಸ್ 1/epsilon naught ಟೈಮ್ಸ್ ದ ಟೋಟಲ್ ಚಾರ್ಜ್ ಇನ್ಸೈಡ್. ಅರ್ಥ ಆಯ್ತಾ? ಸೊ 1/epsilon naught ಟೈಮ್ಸ್ ಆಫ್ Q/8 ಆಗುತ್ತೆ. ಸೊ ಅದು ಟೋಟಲ್ ಫ್ಲಕ್ಸ್. ಆ ಟೋಟಲ್ ಫ್ಲಕ್ಸ್ ಅನ್ನೋದು ಬರೀ 3 ಸರ್ಫೇಸಿಂದ ಮಾತ್ರ ಬರ್ತಾ ಇದೆ. ಈ ಸರ್ಫೇಸ್ ಇದರಲ್ಲಿ, ಯಾಕಂದರೆ ಅದು ಟಚ್, ಯಾವ ಸರ್ಫೇಸ್ ಟಚ್ ಆಗಿದೆ ಅದರಿಂದ ಬರೋದಿಲ್ಲ ಫ್ಲಕ್ಸು. ಅರ್ಥ ಆಯ್ತಾ? ಕ್ಲಿಯರ್ಗೆ ಅರ್ಥ ಆಯ್ತಾ? ಅದರಲ್ಲಿ ಒಂದು ಸರ್ಫೇಸ್, ಈ ಸರ್ಫೇಸಲ್ಲಿ ಎಷ್ಟು ಅಂತ ಕೇಳಿದ್ರೆ 1/3 ಆಫ್ ದ ಟೋಟಲ್ ಫ್ಲಕ್ಸ್. ಟೋಟಲ್ ಫ್ಲಕ್ಸ್ ಇಷ್ಟೊಂದು ಬರ್ತಾ ಇದೆ, ಇಷ್ಟು ಫ್ಲಕ್ಸ್ ಬರ್ತದೆ Q/8 epsilon naught. ಅದರಲ್ಲಿ ಈ ಸರ್ಫೇಸಿಂದ ಮಾತ್ರ ಎಷ್ಟು ಬರ್ತಾರೆ ಅಂದರೆ 1/3. ಒಂದು ವೇಳೆ ಇದು ಆಸ್ಕಿ ವಾಟ್ ಇಸ್ ಕಮಿಂಗ್ ಫ್ರಮ್ ದಿಸ್ ಸರ್ಫೇಸ್ 0, ಕಮಿಂಗ್ ಫ್ರಮ್ ದಿಸ್ ಸರ್ಫೇಸ್ 0, ಕಮಿಂಗ್ ಫ್ರಮ್ ಬ್ಯಾಕ್ ಸೈಡ್ ಸರ್ಫೇಸ್ 0. ವೈ? ಇಟ್ಸ್ ಟಚಿಂಗ್ ದ Q, ಇಟ್ಸ್ ಟಚಿಂಗ್ ದ ಚಾರ್ಜ್. ಅರ್ಥ ಆಯ್ತು ಕ್ಲಿಯರ್ ಆಗಿ? ಇನ್ನೇನು ಡೌಟ್ಸ್ ಇದೆಯಾ? ಇದು ಅರ್ಥ ಮಾಡಿ ಕ್ಲಿಯರ್ ಆಗಿ. ಇದು ವೆರಿ ಇಂಪಾರ್ಟೆಂಟ್. ಯಾವುದೇ ರೀತಿ ಕ್ವಶನ್ಸ್ ಕೂಡ, ಐ ಥಿಂಕ್ ಇದು NCERT ಎಕ್ಸಾಂಪ್ಲರ್, NCERT ಒಂದು ಎಕ್ಸಾಂಪ್ಲರ್ ಇದೆ. ಐ ಥಿಂಕ್ KCET 2020 ಕೇಳಿದ್ದಾರೆ. NCERT ಒಂದು ಎಕ್ಸಾಂಪ್ಲರ್ ಇದೆ, ಅದರಲ್ಲಿ ಇದೇ ಕ್ವಶನ್ ಇದೆ. ಬಟ್ ಅದು MCQ ಅಲ್ವಾ, ಥಿಯರಿ ಟೈಪ್ ಇದೆ, ಅದರಲ್ಲೇ ಕ್ವಶನ್ ಪಿಕ್ ಮಾಡಿ ಕೇಳಿದ್ದಾರೆ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಅಷ್ಟೇ ಮಕ್ಕಳೇ. ಸೊ ದಿಸ್ ಇಸ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳಿ ಎಷ್ಟು ಟೋಟಲ್ ಚಾರ್ಜ್ ಇನ್ಸೈಡ್ ಇದೆ, ಅದು ಯಾವ್ಯಾವ ಸರ್ಫೇಸ್ ಟಚ್ ಆಗ್ತಾ ಇದೆ, ಆ ಸರ್ಫೇಸಲ್ಲಿ ಫ್ಲಕ್ಸ್ ಬರೋದಿಲ್ಲ, ಬೇರೆ ಸರ್ಫೇಸಲ್ಲಿ ಬರುತ್ತೆ. ಅದು ಒಂದು ಸರ್ಫೇಸ್ ಆಗಿದ್ದರೆ 1/3, ಬಿಕಾಸ್ 3 ಸರ್ಫೇಸಲ್ಲಿ ಬರ್ತಾ ಇಲ್ಲ, 3 ಸರ್ಫೇಸಲ್ಲಿ ಬರ್ತಾ ಇದೆ. ಟೋಟಲ್ ಫ್ಲಕ್ಸ್ ಎಷ್ಟಿದೆ, ಅದರಲ್ಲಿ ಒಂದು ಸರ್ಫೇಸ್ ಯಾವುದ್ರಲ್ಲಿ ಬರ್ತಾ ಇದೆ ಅಲ್ವಾ, ABGH, ಅದು ಬಂದು 1/3 ಇರುತ್ತೆ. 1/3 is Q/24 epsilon naught. It depends on which one. This surface is 0. This surface is 0. Back side is 0. Frontal 3 ಬರುತ್ತೆ. ಇಷ್ಟು ಟೋಟಲ್ ಇಷ್ಟು ಬರುತ್ತೆ. ಅರ್ಥ ಆಯ್ತಾ? ಸೊ ದಟ್ಸ್ ಆಲ್. Yeah. So that's all my dear students. I hope
ಯು ಅಂಡರ್ಸ್ಟುಡ್. ತುಂಬ ವೀಡಿಯೋ ಲೆಂತಿ ಆಯಿತು, ಬಟ್ ಆಬ್ವಿಯಸ್ಲಿ ಸೊ ಸಾಲ್ವ್ ಮಾಡೋಕ್ಕಂದರೆ ವೀಡಿಯೋಸ್ ಲೆಂತಿ ಆಗಿರುತ್ತೆ. ನೀವು ಇದೇ ರೀತಿ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಸಾಲ್ವ್ ದ ಕ್ವಶನ್ಸ್. ತುಂಬ ಕ್ವಶನ್ಸ್ ಇರುತ್ತೆ ಇನ್ನೂ. ಸೊ ಕಾಂಪಿಟೇಟಿವ್ ಕ್ವಶನ್ಸ್ ಆಗಲಿ, NCERT ಎಕ್ಸಾಂಪಲ್ಸ್ ಆಗಲಿ, ಸೊ PYQ CET PYQs ತುಂಬ ಇಂಪಾರ್ಟೆಂಟು, ಅದನ್ನು ನೀವು ಸಾಲ್ವ್ ಮಾಡೋಕೆ. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಇಷ್ಟೊತ್ತಿಗೆ ನೋಡಿ ತುಂಬ ಥ್ಯಾಂಕ್ಸ್. ಒಂದು ವೇಳೆ ವಿಡಿಯೋ ಇಷ್ಟ ಆಗಿ ಖಂಡಿತವಾಗಿ ಲೈಕ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಖಂಡಿತವಾಗಿ ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಸೆಕ್ಷನ್ ಹೇಳಿ. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.